ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು 8ನೇ ತಾರೀಕು ಡಿಸೆಂಬರ್ 2024 ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಸೋಮಂತಡ್ಕ ಪರಂಪರಾ ನಿವಾಸದಲ್ಲಿದ್ದೇವೆ. ಇವತ್ತು ಇಲ್ಲಿ ವಿಶ್ರಾಂತ ಕಲಾ ಶಿಕ್ಷಕರಾದ ಕವಿಗಳು ಆದ ಶ್ರೀಯುತ ಶಂಕರನ್ ತಮ್ಮನ್ಕರ್ ಇವರ ಷಷ್ಠಬ್ದಿ ಸಂಭ್ರಮ ಇವರಿಂದ ರಚಿತವಾದ ಸೀತಾರಾಮಾಯಣ ಮತ್ತು ಮಕರಂದ ಕವನ ಸಂಕಲನಗಳ ಲೋಕಾರ್ಪಣಾ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀಯುತ ಯದುಪತಿ ಗೌಡ ಇವರು ವಹಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ MP ಶ್ರೀನಾಥ್ ಇವರು ಕೃತಿಗಳ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಕೃತಿ ಮತ್ತು ಕೃತಿಕಾರರ ಪರಿಚಯವನ್ನು ಹುಂಜಾಲ್ಕಟ್ಟೆ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಶ್ರೀಯುತ ಗಣಪತಿ ಭಟ್ ಕುಳವರ್ಮ ಇವರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಧಕರುಗಳಾದ ಶ್ರೀಯುತ ಹಿರಿಯ ಸಾಹಿತಿಗಳಾದ ಪರಾಶಾಸ್ತ್ರಿ, ಯಂಗ್ ಚಾಲೆಂಜರ್ಸ್ ಮುಂಡಾಜೆ ಇದರ ಸಂಸ್ಥಾಪಕರಾದ ಶ್ರೀಯುತ ನಾಮದೇವ್ ರಾವ್, ಹಿರಿಯ ಮುತ್ಸದ್ದಿಗಳಾದ ವೆಂಕಟರಾವ್ ಅಡೂರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಜಯರಾಮಕ್ಕೆ, ಚೆಂಡೆ ಮದ್ದಳೆ ವಾದಕರು ಭಾಗವತರು ಆದ ಶ್ರೀಯುತ ಅನಂತ ಪದ್ಮನಾಭ ಪಾಠಕ್, ಸಂಗೀತ ವಿದೂಷಿ ಶ್ರೀಮತಿ ಅನಸೂಯ ಪಾಠಕ್ ದೇವಸ್ಥಳಿ, ಚೆಂಡೆ ಮದ್ದಳೆ ವಾದಕರಾದ ಶ್ರೀಯುತ ಶಿತಿಕಂಠ ಶೆಂಡ್ಯೆ, ಎಂಬ್ರಾಯ್ಡರ್ ಡಿಸೈನರ್ ಆದ ಆನಂದ ರಾಮಚಂದ್ರ ಗೋಖಲೆ, ಖ್ಯಾತ ಕವಿಗಳಾದ ಶಿಕ್ಷಕರಾದ ಶ್ರೀಯುತ ವೆಂಕಟಗಿರಿ ಹೊಳ್ಳ, ಕೃಷಿಕರು ಸಮಾಜ ಸೇವಕರು ಆದ ಶ್ರೀಯುತ ಸಚಿನ್ ಬೀಡೆ ಇವರುಗಳನ್ನು ಶಾಲು, ಹಾರ, ಸ್ಮರಣಿಕೆ, ಹಣ್ಣು ಹಂಪಲುಗಳಿಂದ ಗೌರವಿಸಲಾಗುತ್ತದೆ. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ಬೆಳ್ತಂಗಡಿ ಘಟಕ, ಯಂಗ್ ಚಾಲೆಂಜರ್ಸ್ ಮುಂಡಾಜೆ ಇವರ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಂಕರನ್ ತಾಮನ್ಕರ್ ಅವರು ಶಿಕ್ಷಕರಾಗಿ ಸುದೀರ್ಘ 29 ವರ್ಷಗಳ ಸೇವೆಯನ್ನ ಸಲ್ಲಿಸಿ ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಸೇವಾ ನಿವೃತ್ತಿಯನ್ನ ಹೊಂದಿದವರು. ಶಿಕ್ಷಣವನ್ನ ಯಾರು ಕಲಿಸ್ತಾರೆ ಅವ ಶಿಕ್ಷಕನಾಗ್ತಾನೆ, ಬದುಕುವ ದಾರಿಯನ್ನ ಯಾರು ಕಲಿಸ್ತಾರೆ ಅವರು ಗುರು ಆಗ್ತಾರೆ. ಅಂತ ಗುರುಗಳ ಸ್ಥಾನದಲ್ಲಿ ನಮಗೆ ಕಾಣುವವರು ಶಂಕರನ್ ತಾಮನ್ಕರ್ ಅವರು. ಅನೇಕ ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣದ ಜೊತೆಗೆ ಅವರ ಬದುಕುವ ದಾರಿಯನ್ನ ಕಲಿಸಿಕೊಟ್ಟವರು. ಕೇವಲ ಶಿಕ್ಷಕನಾಗಿರದೆ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರುವವರು. ಕಲಾವಿದನಾಗಿ, ಕವಿಯಾಗಿ, ಚಿತ್ರ ಬರಹಗಾರನಾಗಿ, ಸಾಹಿತಿಯಾಗಿ, ಒಳ್ಳೆ ವಿಮರ್ಶಕನಾಗಿ, ಒಳ್ಳೆಯ ಒಬ್ಬ ಹಾಸ್ಯ ಪ್ರಜ್ಞೆ ಇರತಕ್ಕಂತ ಒಬ್ಬ ಸಹೃದಯಿಯಾಗಿ ಕೂಡ ನಮ್ಮ ಜೊತೆಗೆ ಗುರುತಿಸಿಕೊಂಡಿರುವವರು ಶಂಕರನ್ ತಾಮನ್ಕರ್ ಅವರು. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ, ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಭಾಷಂ ಶಾಂತಂ, ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಭಾಷಂ ಶಾಂತಂ, ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ. ದೇವತಾ ಪ್ರಾರ್ಥನೆಯೊಂದಿಗೆ ಒಳ್ಳೆಯ ಒಂದು ಚಾಲನೆಯನ್ನ ನೀಡಿರ್ತಕ್ಕಂಥ ಇಷ್ಟ ಅವರಿಗೆ ವಂದನೆಗಳು. ಕೃಷ್ಣಪ್ಪ ಮತ್ತು ಶಾರದಾ ದಂಪತಿಯ ಪುತ್ರಿ ಇಷ್ಟ ಅವರು ಶ್ರೀದೇವಿ ಸಚಿನ್ ಧರ್ಮಸ್ಥಳ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಶಂಕರ್ ತಾಮನ್ಕರ್ ಅವರು ಕೂಡ ಅವರಿಗೆ ಸಂಗೀತ ಅಭ್ಯಾಸವನ್ನ ನಡೆಸಿಕೊಡ್ತಾ ಇದ್ದಾರೆ. ಕೃಷ್ಣಪ್ಪ ಅವರು ಗೃಹ ರಕ್ಷಕ ದಳದ ಬೆಳ್ತಂಗಡಿ
ಘಟಕದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮ ಜೊತೆಗೆ ಇದ್ದಾರೆ. ಇಬ್ಬರು ಕೂಡ ಕೃತಜ್ಞತೆಗಳು, ಧನ್ಯವಾದಗಳು. ಇದೀಗ ನಿಮ್ಮೆಲ್ಲರನ್ನು ಕೂಡ ಸ್ವಾಗತದ ಮಾತುಗಳೊಂದಿಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುವವರು ನಮ್ಮ ಕಾರ್ಯಕ್ರಮದ ಸಹ ಸಂಘಟನೆಗಳಲ್ಲಿ ಒಂದು ಆಗಿರತಕ್ಕಂಥ ಯಂಗ್ ಚಾಲೆಂಜರ್ಸ್ ಕ್ರೀಡಾ ಸಂಘದ ಅಧ್ಯಕ್ಷರಾಗಿರುವಂತಹ ಶೀಲಪ್ಪ ಗೌಡ ಅವರು ನಮ್ಮ ಮುಂದೆ ಬರ್ತಾರೆ. ದೇವರನ್ನು ಸ್ಮರಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಬೆಳ್ತಂಗಡಿ ಹಾಗೂ ಯಂಗ್ ಚಾಲೆಂಜರ್ಸ್ ಕ್ರೀಡಾ ಸಂಘ ರಿಜಿಸ್ಟರ್ಡ್ ಮುಂಡಾಜೆ ಇವುಗಳ ಜಂಟಿ ಆಶ್ರಯದಲ್ಲಿ ನಮ್ಮ ಊರಿನ ಕವಿಗಳು, ನಿವೃತ್ತ ಶಿಕ್ಷಕರು ಆಗಿರತಕ್ಕಂಥ ಶ್ರೀ ಶಂಕರಿಯನ್ ತಾಮನ್ಕರ್ ರವರ 60ರ ಈ ಒಂದು ಸಂಭ್ರಮದಲ್ಲಿ ರಚಿತವಾದಂತಹ ಸೀತಾರಾಮಾಯಣ ಮತ್ತು ಮಕರಂದ ಇದನ್ನು ಇವತ್ತು ಬಿಡುಗಡೆಗೊಳಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಳ್ತಂಗಡಿ ಘಟಕ ವಾಣಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರತಕ್ಕಂತಹ ಶ್ರೀಯುತ ಯದುಪತಿ ಗೌಡ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶಂಕರ್ ತಾಮನ್ಕರ್ ರವರ ಕೃತಿ ಬಿಡುಗಡೆಯನ್ನು ಗೊಳಿಸುವವರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ಡಾಕ್ಟರ್ MP ಶ್ರೀನಾಥ್ ಇವರನ್ನು ನಮ್ಮ ಸೇರಿದ ಎಲ್ಲ ಸಮಸ್ತ ಕನ್ನಡಾಭಿಮಾನಿಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಎಲ್ಲರ ಪರವಾಗಿ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಕೃತಿ ಮತ್ತು ಕೃತಿಗಾರರ ಪರಿಚಯವನ್ನ ಮಾಡಲಿಕ್ಕೆ ಇರುವವರು ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುಂಜಾಲ್ಕಟ್ಟೆ ಹಾಗೂ ಅವರು ಕೂಡ ಸಾಹಿತಿಗಳೇ ಆಗಿರತಕ್ಕಂತಹ ಶ್ರೀಯುತ ಗಣಪತಿ ಭಟ್ ಕುಳವರ್ಮ ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಮುಖ್ಯವಾಗಿ ಇವತ್ತು ಸನ್ಮಾನವನ್ನ ಸ್ವೀಕರಿಸುವವರು 10 ಜನರಿಗೆ ಸನ್ಮಾನವನ್ನ ಮಾಡುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ರಾಮಕೃಷ್ಣ ಶಾಸ್ತ್ರಿಗಳು, ಹಿರಿಯ ಸಾಹಿತಿಗಳು, ಹಾಗೆ ಯಂಗ್ ಚಾಲೆಂಜರ್ಸ್ ಕ್ರೀಡಾ ಸಂಘದ ಸಂಸ್ಥಾಪಕರು ಹಾಗೆ ಹಾಲಿ ಸಂಚಾಲಕರು ಆಗಿರತಕ್ಕಂಥ ಶ್ರೀಯುತ ನಾಮದೇವರವರವರು, ಹಾಗೆ ನಮ್ಮ ಊರಿನ ಹಿರಿಯರು ಆಗಿರತಕ್ಕಂಥ ನಮ್ಮ ಪರಶುರಾಮ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶ್ವರ ಅಡೂರು ವೆಂಕಟಯ್ಯರು ಅವರನ್ನು, ಹಾಗೆ ರಾಜ್ಯ ಪ್ರಶಸ್ತಿ ವಿಜೇತರು ಆಗಿರತಕ್ಕಂಥ ಜಯರಾಮ್ ಕೆರವರನ್ನು, ಅನಂತ ಪದ್ಮನಾಭ್ ಪಾಠಕ್ ಇವರನ್ನು, ಶ್ರೀಮತಿ ಅನಸೂಯ ಪಾಠಕ್ ಹಾಗೂ ಶಶಿಕಾಂತ್ ಶಿಂದೆ ಹಾಗೂ MR ಗೋಖಲೆ ಹಾಗೂ ವೆಂಕಟಗಿರಿ ಹೊಳ್ಳ ಶಿಕ್ಷಕರು ಮತ್ತು ಹವ್ಯಾಸ ರಂಗ ಕಲಾವಿದರು ಇದ್ದಾರೆ. ಹಾಗೆ ಸಚಿನ್ ಬೆಳೆ ಕೃಷಿಕರು, ಸಮಾಜ ಸೇವಕರು, ಮುಂಡಾಜೆ ಇವರನ್ನೆಲ್ಲರನ್ನ ಗೌರವಿಸಲಿಕ್ಕಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಸೇರಿದ ಎಲ್ಲ ಹಿರಿಯರನ್ನು, ಪತ್ರಕರ್ತರನ್ನು, ಹಾಗೆ ಮಹಿಳೆಯರನ್ನು, ಊರಿನ ಗಣ್ಯರನ್ನು, ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಹಾಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು, ಹಾಗೆ ನಮ್ಮ ಶ್ರೀಯುತ ಶಂಕರ್ ತಾಮನ್ಕರ್ ರವರು ಅವರನ್ನು ಮತ್ತೆ ಅವರ ದಂಪತಿಗಳನ್ನು ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಮ್ಮ ಈ ಸಂಘಟನೆಗಳ ಪರವಾಗಿ ಸ್ವಾಗತಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರಕ್ಕಂತ ಶೀಲಪ್ಪ ಗೌಡ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ಸಭೆಯ ಗೌರವವನ್ನು ಅತಿಥಿಗಳಿಗೆ ಸಲ್ಲಿಸುವಂತ ಸಮಯ. ಅಧ್ಯಕ್ಷತೆ ವಹಿಸಿಕೊಂಡಿರುವ ಯದುಪತಿ ಗೌಡ ಅವರನ್ನ ಶಂಕರ್ ಎನ್ ತಾಮನ್ಕರ್ ಅವರು ಕನ್ನಡದ ಶಾಲು ಧರಿಸಿ, ತಾಮನ್ಕರ್ ಅವರು ಕೂಡ ಜೊತೆಯಾಗಿ ನಮ್ಮ ಅತಿಥಿಗಳನ್ನು ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಕೃತಿ ಬಿಡುಗಡೆಗೊಳಿಸಲಿರುವ ಡಾಕ್ಟರ್ MP ಶ್ರೀನಾಥ್ ಅವರನ್ನು ಕೂಡ ಶಂಕರ್ ಎನ್ ತಾಮನ್ಕರ್ ಮತ್ತು ಸ್ವಾತಿ ತಾಮನ್ಕರ್ ದಂಪತಿ ಗೌರವಿಸ್ತಾರೆ. ಕಾರ್ಯಕ್ರಮ ಆಯೋಜಕರಲ್ಲಿ ಒಬ್ಬರಾಗಿರುವ ಶೀಲಪ್ಪ ಗೌಡ ಅವರನ್ನು ಕೂಡ ದಂಪತಿ ಗೌರವಿಸ್ತಾರೆ. 2 ಕೃತಿಗಳು ಬಿಡುಗಡೆಗೊಳ್ಳುವುದೇ ಪ್ರಮುಖವಾದಂತಹ ಕಾರ್ಯಕ್ರಮ. ಆದ್ದರಿಂದಾಗಿ ಈ ಕೃತಿ ಬಿಡುಗಡೆ ಆಗುವ ಮುನ್ನ ಕೃತಿಕಾರರು ಮತ್ತು ಕೃತಿಯಲ್ಲಿರ್ತಕ್ಕಂಥ ಏನು ವೈಶಿಷ್ಟ್ಯತೆ ಇದೆ ಅದರ ಬಗ್ಗೆ ನಮ್ಮ ಮುಂದೆ ಮಾತನಾಡಲಿಕ್ಕಿರುವವರು ಗಣಪತಿ ಭಟ್ ಕುಳಮರ್ವ ಅವರು, ಪುಂಜಾಲಕಟ್ಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯರು, ಪ್ರಸ್ತುತ ಬೆಳ್ತಂಗಡಿ ತಾಲೂಕಿನ
ಅಖಿಲ ಭಾರತ ಸಾಹಿತ್ಯ ಪರಿಷತ್ ಇದರ ತಾಲೂಕು ಘಟಕದ ಅಧ್ಯಕ್ಷರಾಗಿರುವವರು. ತಾನು ಉಪನ್ಯಾಸಕರಾಗಿದ್ದಾಗ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥವರು ಗಣಪತಿ ಭಟ್ ಅವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ, ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ, ಗಮಕ ಕಲಾ ಪರಿಷತ್ನ ಸದಸ್ಯರಾಗಿ, ಪ್ರಸ್ತುತ ಒಳ್ಳೆ ಗಮಕಿಯಾಗಿ ಕೂಡ ನಮ್ಮ ಜೊತೆಗೆ ಇವತ್ತು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಜಿಲ್ಲೆಯ ಮತ್ತು ರಾಜ್ಯದ ಪ್ರಮುಖ ಗಮಕಿಗಳಲ್ಲಿ ಗಣಪತಿ ಭಟ್ ಕೂಡ ಒಬ್ಬರು ಸೇರಿದ್ದಾರೆ ಅನ್ನೋದು ನಮಗೆ ತಾಲೂಕಿಗೆ ಹೆಮ್ಮೆಯ ವಿಚಾರ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇದೀಗ ಕೃತಿ ಮತ್ತು ಕೃತಿಕಾರರ ಪರಿಚಯವನ್ನ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಭಿನ್ನವಿಸ್ತಾ ಇದ್ದೇವೆ. ಈ ಪರಂಪರೆ ಮನೆಯಲ್ಲಿ ಅಪೂರ್ವ ಕಾರ್ಯಕ್ರಮ, ಒಂದು ಕೌಟುಂಬಿಕ ವಾತಾವರಣ, ಪ್ರೀತಿಯ ವಾತಾವರಣ. ಇದರಲ್ಲಿ ಸಮಾವೇಶಗೊಂಡಿರ್ತಕ್ಕಂತಹ ಎಲ್ಲರಿಗೂ ವಂದಿಸುತ್ತಾ, ಸಾಹಿತ್ಯ ಪರಿಷತ್ತು ಮತ್ತು ಯಂಗ್ ಚಾಲೆಂಜರ್ಸ್ ಕ್ರೀಡಾ ಸಂಘ ಮುಂಡಾಜೆ ಇದೆ. ಹಾಗೆ ಒಂದಷ್ಟು ಮಂದಿಗೆ ಗೌರವ ನೀಡತಕ್ಕಂತಹ, ಗುರುತಿಸುವಂತಹ, ಪುರಸ್ಕರಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಗೆಳೆಯರು ಆದಂತಹ ಮಾನ್ಯ ಯದುಪತಿ ಗೌಡ್ರೆ, ಹಾಗೆ ಗೆಳೆಯರು ಪ್ರೊಫೆಸರ್ ಎಂ ಶ್ರೀನಾಥರವರೇ, ಅವರು ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಜೊತೆಗೆ ವೇದಿಕೆ ಮೇಲಿರ್ತಕ್ಕಂತಹ ಈ ಮನೆಯ ಒಡೆಯರು, ಹಾಗೆ ಸಹೃದಯ ಸಜ್ಜನ ಶ್ರೀ ಶಂಕರ್ ತಾಮಳ್ಕರ್ ಅವರೇ, ಈಗಾಗಲೇ ಸ್ವಾಗತಿಸಿದಂತಹ ಮಾನ್ಯ ಶ್ರೀನಪ್ಪ ಗೌಡವರೇ, ಕಾರ್ಯಕ್ರಮ ನಿರೂಪಣೆ ಮಾಡ್ತಿರ್ತಕ್ಕಂತಹ ಗೆಳೆಯ ಪತ್ರಕರ್ತ ಮಿತ್ರ ಅಚ್ಚು ಮುಂಡಾಜಿಯವರೇ, ಬಂದಿರತಕ್ಕಂತಹ ಎಲ್ಲ ಬಂಧುಗಳೇ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ದಾಸರ ವಾಣಿ ನೆನಪಾಗ್ತದೆ ನನಗೆ. ಯಾಕಂದರೆ ಶಂಕರ್ ತಾಮಣ್ಕರ್ ನನಗೆ ಮೊದಲು ಗೊತ್ತಿತ್ತು ಅಷ್ಟೇ, ಆದರೆ ಹತ್ತಿರದ ಪರಿಚಯ ಆಗಿದ್ದು ಇತ್ತೀಚೆಗೆ. ಮುಂಡಾಜೆ ದೇವಸ್ಥಾನದಲ್ಲಿ ಅವರ 60ರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೆ, ಷಷ್ಠಿ ಪೂರ್ತಿಗೆ. ಅದರ ಮೊದಲು ಅವರು ಬಂದು ಮಕರಂದ ಪುಸ್ತಕದ ವಿಚಾರವಾಗಿ ನನ್ನ ಮನೆಗೆ ಬಂದಿದ್ದರು. ಅದಕ್ಕೊಂದು ಬೆನ್ನುಡಿ ಬರೀಬೇಕು ಸರ್ ಅಂತ ಪುಸ್ತಕದ ಆ ಕವಿತೆಗಳನ್ನೆಲ್ಲ ತಂದುಕೊಡು. ಆಗ ಒಂದಷ್ಟು ಯೋಗಕ್ಷೇಮ ವಿಚಾರ ಮಾತಾಡಿದ್ವಿ ನಾವು. ಆಗ ಗೊತ್ತಾಯಿತು, ಈ ಮನುಷ್ಯ ಬರೀ ಅಧ್ಯಾಪಕ ಅಲ್ಲ, ಬರೀ ಶಿಕ್ಷಕ ಅಲ್ಲ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಒಬ್ಬ ಉತ್ತಮ ಪ್ರತಿಭಾವಂತ ಅಂತ. ಅದು ಹೇಳ್ತಕ್ಕಂತಹ ವಿಚಾರಗಳನ್ನು ಬಹಳ ಪಾಂಡಿತ್ಯಪೂರ್ಣವಾಗಿ ಹೇಳೋದಲ್ಲ, ಸುಲಲಿತವಾದ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸರಳವಾದ ರೀತಿಯಲ್ಲಿ ಎಳೆಯ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಹೇಳುವಂಥದ್ದು ಸಣ್ಣ ಕೆಲಸ ಅಲ್ಲ. ಅಂಥ ಒಬ್ಬ ಉತ್ತಮ ಶಿಕ್ಷಕರ ಸಾಲಿನಲ್ಲಿ ನಿಲ್ತಕ್ಕಂತಹ ಶಂಕರ್ ಅವರು ಹಲವಾರು ಕವಿತೆಗಳನ್ನು ತಗೊಂಬಂದರು. ಬಹುಶಃ 70-72 ಕವಿತೆಗಳೇನೋ ಇದ್ದು. ಓದ್ತಾ ಹೋದೆ. ಅವರು 1-2 ಸಾರಿ ಬಂದಿದ್ರು ಮನೆಗೆ, ಅದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡುವ ಅಂತ ಬಂದಿದ್ರು. ಖುಷಿ ಆಯಿತು ನನಗೆ. ಯಾಕಂದರೆ ಈ ರೀತಿಯಲ್ಲಿ ಒಂದು ವಿಚಾರ ವಿಮರ್ಶೆ ಮಾಡಿ ಅದರ ಬಗೆಗೆ ಒಂದಷ್ಟು ಬರೀರಿ ಅಂತ ಕೇಳ್ತಕ್ಕಂಥವ್ರು ಕಮ್ಮಿ. ಅಂದರೆ ಪುರುಸೊತ್ತಿಲ್ಲ ಇವಾಗ ನಮಗೆ, ಸಹಜ ಅದು, ನಾವು ಯಾರನ್ನು ದೂರುವುದಲ್ಲ, ವಿಷಯ ಇರುವಂಥದ್ದು. ಹಾಗಾಗಿ ಅವರು ಬಂದಿದ್ದರು. ಆ ನೆಲೆಯಲ್ಲಿ ಮತ್ತೆ ನಮಗೆ ಸಂಪರ್ಕ ಆಯಿತು, ಮಾತಾಡ್ತಾ ಹೋದ್ವಿ. ಅದರ ಜೊತೆಗೆ ಮಕರಂದ ಪುಸ್ತಕ ಅವತ್ತೇ ಬಿಡುಗಡೆ ಆಗಬೇಕಾಗಿತ್ತು, ಕಾರಣಾಂತರದಿಂದ ಮುಂದೆ ಹೋಯಿತು. ಇವತ್ತು ಇನ್ನೂ ಒಂದು ಪುಸ್ತಕ ನೋಡಿ, ಪುಸ್ತಕ ಬಹಳ ಬೇಗ ಬರೀತಾರೆ ಅವರು ಅನ್ನೋದು ನನಗೀಗ ಸೀತಾರಾಮಾಯಣ ಅಂತ ಪುಸ್ತಕ ಇನ್ನು ಬಿಡುಗಡೆ ಆಗಬೇಕು. ಹಾಗೆ ನಾನು ತೋರಿಸಬಾರದು. ಸೀತಾರಾಮಾಯಣ ಪುಸ್ತಕ ಮತ್ತು ಮಕರಂದ ಪುಸ್ತಕ, ಈ 2 ಪುಸ್ತಕಗಳನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕೆ. ಮಕರಂದ ಪುಸ್ತಕ ಎಲ್ಲ ವಿವರ ಹೇಳಲಿಕ್ಕೆ ಹೋದರೆ ಕವಿತೆಗಳು ತುಂಬ ಉಂಟು, ರಾಮಾಯಣವೂ ಉಂಟು. ಮಕರಂದ ಪುಸ್ತಕ ಏನಿದೆ, ಈ ಮಕರಂದ ಪುಸ್ತಕ ಅಂತಂದಾಗ ಮಕರಂದ ಶಬ್ದ ಕೇಳಿದ ಕೂಡಲೇ ನಮಗೆ ನೆನಪಾಗುವುದು ಮಧುಕರ ವೃತ್ತಿ. ದಾಸರ ಪದ ಉಂಟಲ್ಲ, ಮಧುಕರ ವೃತ್ತಿ ಎನ್ನೋದು, ಇದಕ್ಕೆ ತುಂಬ ಅರ್ಥ ಇದೆ. ಆ ಮಧುಕರ ಏನು ನೋಡ, ಎಲ್ಲಿ ಹೋಗಿ ಕೊಡ್ತರೂ ಕೂಡ ಹೀರುವಂಥದ್ದು ಅತ್ಯುತ್ತಮವಾದದ್ದನ್ನೇ. ಹಾಗೆ ನಮ್ಮ ಶಂಕರ್ ತಾಮಣ್ಕರ್ ಯಾವ ಕವಿತೆಯ ವಿಷಯ ತಗೊಳ್ಳಿ, ಉತ್ತಮವಾದಂತಹ ವಿಷಯವನ್ನು ತಗೊಂಡು ಅಲ್ಲಲ್ಲಿಂದ ಅದನ್ನು ಸಂಗ್ರಹಿಸಿ ತಮ್ಮ ಪ್ರತಿಭೆಯ ಮೂಸೆಯಲ್ಲಿ ಅದನ್ನು ಅತ್ಯುತ್ತಮ ಜೇನನ್ನಾಗಿ ಪರಿವರ್ತಿಸಿ ಮಕ್ಕಳ ಬಾಯಿಗೆ ಇಡ್ತಾರೆ. ಜೇನು ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅದಕ್ಕೆ. ಈಗ ಬೆಲ್ಲ, ಜೇನು ಇದನ್ನೆಲ್ಲ ಪ್ರತ್ಯೇಕ ಹೇಳಬೇಕಾಗಿಲ್ಲ ನೋಡಿ. ಅದನ್ನು 1 ಗಂಟೆ ವಿವರಿಸಿದ್ರು, 1 ದಿನ ವಿವರಿಸಿದ್ರು ಅರ್ಥ ಆಗ್ಲಿಕ್ಕಿಲ್ಲ. ಒಂದು ಬಿಂದು ಬಾಯಿಗೆ ಬಿಟ್ಟರೆ ಗೊತ್ತಾಗ್ತದೆ. ಎಳೆಯ ಮಕ್ಕಳಿಗೂ ಕೂಡ ನಾವು ಶಿಶುಗಳಿಗೂ 1 ಬಿಂದು ಜೇನನ್ನು ಹಾಕಿಸ್ತೇವೆ. ಅದೊಂದು ಕ್ರಮ, ನಮ್ಮ ಪದ್ಧತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ. ಹಾಗೆಯೇ ಆ ಬಗೆಯ ಕೆಲಸವನ್ನು ಮಾಡಿದವರು ಶಂಕರ್ ತಾಮಣ್ಕರ್. ಮಕರಂದ ಪುಸ್ತಕದಲ್ಲಿ ಬರೀ ಅಷ್ಟೇಯ ಕವಿತೆ ಮಾತ್ರ ಬರೆಯೋರು ಇವರು ಅಲ್ಲ, ಒಳ್ಳೆ ವ್ಯಂಗ್ಯ ಚಿತ್ರಕಾರರು ಹೌದು.
ಜೊತೆಗೆ ಕವಿಗಳು, ವ್ಯಂಗ್ಯ ಚಿತ್ರಕಾರರು, ಇದೆಲ್ಲ ನಮಗೆ ಗೊತ್ತಾಗಿದ್ದೆಲ್ಲಿ ಅಂದ್ರೆ ಉದಯವಾಣಿ ಪತ್ರಿಕೆಯಲ್ಲಿ ಆಗಂಗ ನೋಡ್ತಾ, ಆಗ ಪರಿಚಯ ಇಲ್ಲದ ಕಾರಣ ಗೊತ್ತಿರಲಿಲ್ಲ. ಯಾರದೋ ಎಲ್ಲ ನೋಡ್ತಾ ಇರ್ತೀವಲ್ಲ, ಓದ್ತೀವಲ್ಲ ಕಾಯಮ್ಮು, ಹಾಗೆ ಓದಿದ ಹಾಗೆ ಓದ್ತಾ ಇರ್ತಿದ್ವಿ. ಪರಿಚಯ ಆದ ಮೇಲೆ ಹೆಚ್ಚು ಆಸ್ತೆ ವಹಿಸಿ ಓದ್ತೇವೆ ನೋಡಿ. ಹಾಗೆ ಉದಯವಾಣಿ ಪತ್ರಿಕೆ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಓದಿದವರಿಲ್ಲ. ಹಾಗಾಗಿ ಉದಯವಾಣಿ ಪತ್ರಿಕೆ ಓದಿದವರಿಗೆ, ತರಂಗ ಓದಿದವರಿಗೆ, ಸುಧಾ, ಕರ್ಮವೀರ, ತುಷಾರ, ಸುದ್ದಿ ಬಿಡುಗಡೆ, ಈ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಕವಿತೆಗಳನ್ನು ಬರೆದಿದ್ದಾರೆ, ಚಿತ್ರಗಳನ್ನು ಬರೆದಿದ್ದಾರೆ, ವ್ಯಂಗ್ಯ ಚಿತ್ರ ಬರೆದಿದ್ದಾರೆ. ಇವರ ಈ ಕವಿತೆಗಳಲ್ಲಿ, ಮಕರಂದ ಪುಸ್ತಕದ ಕವಿತೆಗಳಲ್ಲಿ ಅಕ್ಷರಸಂತ ಹಾಜಬರು ಇದ್ದಾರೆ, ಗದ್ದೆಯ ನಡುವೆ ಇರತಕ್ಕಂಥ ಬೆರ್ಚಪ್ಪನು ಇದ್ದಾನೆ. ಅಂದ್ರೆ ವೈವಿಧ್ಯವನ್ನು ನಾನು ಹೇಳೋದು. ಪ್ರೀತಿ, ಪ್ರೇಮ, ಅನುರಾಗ, ಇದು ದಾಂಪತ್ಯದಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾದ ಸಾಮಗ್ರಿಗಳು. ಇವುಗಳನ್ನೆಲ್ಲ ಸೇರಿಸಿ ಮಧುರ ದಾಂಪತ್ಯ ಗೀತೆಗಳನ್ನು ಅದು ಇದರೊಳಗೆ ಒಳಗೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಅಂತ ಪಂಚಭೂತಗಳು, ನಾವೆಲ್ಲ ಈ ಸಕಲ ಜರಾಚರವು ನಿರ್ಮಾಣವಾದದ್ದೇ ಅದರಿಂದ ಅಂತ ಕೇಳಿದ್ದೇವೆ. ಆ ಪ್ರಕಾರ ಆ ಪಂಚಭೂತಗಳಿಗಿರತಕ್ಕಂಥ ಮಹತ್ವವನ್ನು ಅವರು ವರ್ಣಿಸಿದ್ದಾರೆ. ಅವೆಲ್ಲ ಇವರ ಕವಿತೆಯ ವಸ್ತುವಾಗಿದ್ದಾರೆ. ಪ್ರಕೃತಿ ಕವಿತೆಯ ವಸ್ತುವಾಗಿದೆ, ನೀರು ಕವಿತೆಯ ವಸ್ತುವಾಗಿದೆ, ಗಾಳಿ ಕವಿತೆಯ ವಸ್ತುವಾಗಿದೆ. ಹಾಗೆ ಇಂತಹ ಎಲ್ಲ ಪ್ರಕೃತಿಯ ಸುಂದರ ವಿಚಾರಗಳನ್ನು ತಮ್ಮ ಕವಿತೆಗಳಲ್ಲಿ ಒಳಗೊಳಿಸಿದ್ದಾರೆ. ಬದುಕಿನಲ್ಲಿ ಹಲವಾರು ಮಗ್ಗುಲುಗಳಿವೆ ನಮಗೆ. ಆ ಎಲ್ಲ ಮಗ್ಗುಲುಗಳನ್ನು ಒಳಗೊಂಡ ಕವಿತೆಗಳನ್ನು ಇದರಲ್ಲಿ ನಾವು ಕಾಣ್ತೇವೆ. ಬಿಡಿ ಬಿಡಿಯಾಗಿ ನಾನು ಕವಿತೆಗಳನ್ನ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಕವಿತೆ ನಿಮ್ಮ ಕೈಗೆ ಬರ್ತದೆ. ಹಾಗೆ ಬದುಕಿನ ವಿವಿಧ ಮಗ್ಗುಲುಗಳನ್ನು ಪರಿಚಯಿಸುವ ಕವಿತೆಗಳಿಲ್ಲಿವೆ. ಲೋಕದ ಡೊಂಕನ್ನು ತಿದ್ದುವ ಕೆಲಸವನ್ನು ಮಾಡುವಂತಹ ಕವಿತೆಗಳಿವೆ. ನಮಗೆ ಎಲ್ಲರಿಗೂ ಗೊತ್ತಿರುವ ಜೋಗುಳ ಹಾಡು ಕೇಳಿ ನಿದ್ದೆ ಮಾಡಿದವರೇ ನಾವೆಲ್ಲ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಸುಪ್ರಭಾತ ಇರ್ಬೋದು, ರಾತ್ರಿ ಮಲಗಿಸುವ ಹಾಡು ಇರ್ಬೋದು, ಇದೆಲ್ಲ ತೂಗುವೆ ತೊಟ್ಟಿಲ ಜೋಗುಳ ಹಾಡಿ, ಕೂಗಾದೆ ಮಲಗೆನ್ನ ಮುದ್ದಿನ ಮೋಡಿ, ಜೋ ಜೋ. ನನ್ನ ಅಪ್ಪನ ಸ್ವರ ನನಗೆ ಈಗಲೂ ಕೇಳ್ತಾ ಉಂಟು. ನಾವು 11 ಜನ ಮಕ್ಕಳು, ಆದರೂ ಕೂಡ ಇದಕ್ಕೆ ಕೊರತೆ ಆಗಲಿಲ್ಲ. ಪ್ರೀತಿಗೆ ಕೊರತೆ ಆಗಲಿಲ್ಲ, ಬಾಂಧವ್ಯಕ್ಕೆ ಕೊರತೆ ಆಗಲಿಲ್ಲ. ಬಹುಶಃ ಬಾಂಧವ್ಯ ಜಾಸ್ತಿ ಬಂದದ್ದೇ ಅದರಿಂದ ಅಂತ ಕಾಣ್ತದೆ, ತುಂಬು ಕುಟುಂಬದಿಂದ. ಈ ಹಿನ್ನೆಲೆಯಲ್ಲಿ ಅಂಥ ಕೆಲವು ಕವಿತೆಗಳು ಇಲ್ಲಿವೆ. ಜೋಗುಳದ ನಿನಾದವೂ ಇಲ್ಲಿದೆ, ಬೆಳಗಿನ ಸುಪ್ರಭಾತವೂ ಇದೆ, ಜೊತೆಗೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅನ್ನುವಂತಹ ಬಸವಣ್ಣನ ವಚನ ಇದೆಯಲ್ಲ, ಆ ವಚನಗಳನ್ನು ನೆನಪಿಸ್ತಕ್ಕಂತಹ ಲೋಕದ ಡೊಂಕಿಗೆ ಚಾಟಿ ಬೀಸಿದ್ದು ಕೂಡ ಇಲ್ಲಿ ಕೆಲವು ಕವಿತೆಗಳನ್ನು ಮುಖಾಂತರ ಕಾಣಬಹುದು ನಮಗೆ. ಮತ್ತೆ ಕೆಲವು ದಿನಗಳ ಆಚರಣೆ ಮಾಡ್ತೇವಲ್ಲ, ಅದನ್ನು ಸ್ವಲ್ಪ ವಿಡಂಬನೆ ಮಾಡಿದ್ದೇವೆ. ಪ್ರೇಮಕ್ಕೆ ಒಂದೇ ದಿನ ಸಾಕಿಯೇ, ಈ ರೀತಿಯ ಪ್ರಶ್ನೆಗಳು ಅಲ್ಲಿವೆ. ಮಾರ್ಮಿಕವಾದಂತಹ ಮಾತು, ಮತ್ತೆ ಚುನಾವಣೆ, ಯುದ್ಧ, ದ್ವೇಷ, ಪ್ರೇಮ, ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಬಂದಂತಹ ಮಹಾಮಾರಿ ಕೋವಿಡ್, ಅದು ಕೂಡ ಇವರ ಕವಿತೆಗಳು. ಅಂದ್ರೆ ಒಬ್ಬ ಒಳ್ಳೆಯ ಕವಿಯಲ್ಲಿ ಸಮಕಾಲೀನ ಸಂಗತಿಗಳು ಸೇರ್ತವೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಅದು ಕೂಡ ಇಲ್ಲಿದೆ. ಮತ್ತೆ ಕೆಲವು ತಮಾಷೆ, ಪಾನಗೋಷ್ಠಿ, ಒಂದು ಅಪರೂಪಕ್ಕೆ ಪೋಲಿ ಜೋಕ್ಗಳು ಇತ್ಯಾದಿಗಳು ಕೂಡ ಇರುವಂತಹ ಕವಿತೆಗಳಿವೆ. ಅದು ಒಗ್ಗರಣೆ ಇದ್ದ ಹಾಗೆ, ಹಪ್ಪಳ ಇದ್ದ ಹಾಗೆ, ಉಪ್ಪಿನಕಾಯಿ ಇದ್ದ ಹಾಗೆ ಊಟದಲ್ಲಿ. ಅವೇ ಊಟ ಆಗೋದಿಲ್ಲ ನೋಡಿ. ಮತ್ತೆ ಅಕ್ಷರಮಾಲೆಯ ಸ್ವರ, ಅದರಿಂದ ಪ್ರಾರಂಭವಾಗಿ ವ್ಯಂಜನದವರೆಗೂ ಇರುವಂತಹ ಅಕ್ಷರಗಳನ್ನು ಜೋಡಿಸಿ ಕವಿತೆಗಳನ್ನು ಬರೆದಿದ್ದಾರೆ. ಅದು ಶಿಶುಪ್ರಾಸ. ಅಂದ್ರೆ ಇಲ್ಲಿ ಎಲ್ಲ ಕಾನ್ಸಂಟ್ರೇಟ್ ಮಾಡಿದ್ದು ಮಕ್ಕಳನ್ನು ಕಾನ್ಸಂಟ್ರೇಟ್ ಮಾಡಿದ್ದು. ಯಾಕಂದ್ರೆ ಅವರು ಅಧ್ಯಾಪಕರಾಗಿ ಈ ಮಕ್ಕಳನ್ನು ತಿದ್ದುವ ಕೆಲಸ ಮಾಡಿದರೆ ಅದು ಜನಾಂಗವನ್ನು ತಿದ್ದಿದ ಹಾಗೆ, ಮುಂದಿನ ಜನಾಂಗ ಅವರು. ಹಾಗಾಗಿ ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಅಷ್ಟರ ಜೊತೆಗೆ ವಿಶಿಷ್ಟವಾದ ಕನ್ನಡದ ಪದ ಬಳಕೆ, ಮುದ್ದಣನ ಅಚ್ಚಗನ್ನಡ ಪದಗಳು ನೆನಪಾಗ್ತವೆ ಇಲ್ಲಿ. ಇಲಿದೇರ ಅನ್ನುವಂತಹ ಪದ, ಇವುಗಳ ಜೊತೆಗೆ ಆಯ್ತು ಸುಲಭದ ಪದ ಅಂತ ಹೇಳ್ತೀವ, ಅಚ್ಚಗನ್ನಡ ಅಂತ ಹೇಳ್ತೀವ, ದೇಸಿ ಅಂತೀವಿ, ಜಟಿಲ ಪದಗಳು ಇವೆ. ಆದರೆ ಒಂದು ಕೆಲಸ ಮಾಡಿದ್ದಾರೆ, ಜಟಿಲ ಪದಗಳಿಗೆ ಅರ್ಥ ನೋಡ್ಲಿಕ್ಕೆ ಡಿಕ್ಷನರಿ ಹುಡುಕುವ ಕೆಲಸ ಮಾಡಲಿಲ್ಲ, ಅಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಮಗೆ ಸರಳಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಠಿಣ ಪದಗಳನ್ನು ಬಳಸಿದ್ರು, ಸರಳಗೊಳಿಸಿದ್ದಾರೆ. ಹಾಗಾಗಿ ಹೂವಿನ ಮಕರಂದ ಏನಿದೆ ಅದರ ಸೊಗಸು. ಶಂಕರ್ ತಮ್ಮಕಂಡ ಇಂಥ ತಮ್ಮಣ್ಕರವರಿಂದ ಇಂಥ ಕವಿತೆಗಳು ಇನ್ನಷ್ಟು ಮೂಡಿ ಬರಲಿ ಅಂತ ಹೇಳ್ತಾ, ಸೀತಾರಾಮಾಯಣ ನಾವು ಪಕ್ಕ ಸೀತಾ ಅಂತ ನೋಡಿದ್ಕೊಂಡು ಸೀತಾಯಣ ನೆನಪಾಯಿತು, ಪೋಲಂಕಿ ರಾಮಮೂರ್ತಿದ್ದು. ಅದಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಬಹಳ ಸದ್ದು ಮಾಡಿದೆ, ನಿಮಗೆಲ್ಲ ಗೊತ್ತಿದೆ. ಗದ್ದಲವನ್ನು ಮಾಡಿದೆ, ಅನಾಹುತವನ್ನು ಮಾಡಿದೆ. ಆದರೆ ಇದು ರಾಮಾಯಣ. ನಮಗೆಲ್ಲ ಗೊತ್ತಿದ್ದ ಹಾಗೆ ರಾಮಾಯಣ ಮಹಾಭಾರತ ಎರಡು ನಮ್ಮ ದೇಶದ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ. ನಮ್ಮ ದೇಶದ ಕವಿಗಳು
ಮಹಾಕಾವ್ಯ ಉಂಟು. ಪ್ರಾತಸ್ಮರಣೀಯರಾದಂತಹ ವಾಲ್ಮೀಕಿ ಮಹರ್ಷಿಗಳು ಮತ್ತು ವ್ಯಾಸ ಮಹರ್ಷಿಗಳು ರಾಮಾಯಣ ಮತ್ತು ಮಹಾಭಾರತವನ್ನು. ಆ ರಾಮಾಯಣ ನಿಮಗೆ ಕುಮಾರವ್ಯಾಸನ ಓದಿದವರು ನಿಮಗೆಲ್ಲ ಗೊತ್ತಿದೆ. ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅನ್ನುವಂಥ ಒಂದು ಪದ್ಯ ಬರೀತಾನೆ ಅವನು. ತಾನು ಮಹಾಭಾರತವನ್ನು ಆಯ್ಕೆ ಮಾಡಿಕೊಡೋದಕ್ಕೆ ಅವನು ಕೊಟ್ಟಂತ ಕಾರಣ, ರಾಮಾಯಣ ಸಿಕ್ಕಾಬಟ್ಟೆ ಬಂದಿದೆ, ಫಣಿರಾಯನ ಕುತ್ತಿಗೆ ಉಳುಕಿದೆ, ಅಷ್ಟು ರಾಮಾಯಣಗಳಿವೆ, ಪಟ್ಟಿ ಮಾಡ್ಲಿಕ್ಕೆ ತುಂಬ ಇವೆ ಬಿಡಿ. ಆ ಕನ್ನಡದಲ್ಲೂ ಇವೆ ರಾಮಾಯಣಗಳು, ಎಲ್ಲ ಭಾಷೆಗಳಲ್ಲೂ ಇವೆ. ಹಾಗಾಗಿ ಇತ್ತೀಚೆಗೆ ಕುವೆಂಪು ರಾಮಾಯಣ ಕೂಡ ಸೇರಿಕೊಂಡಿದೆ. ಅದಕ್ಕೆ ವಿಶೇಷವಂತಹ ಪುರಸ್ಕಾರ ಲಭಿಸಿದ್ದು ಗೊತ್ತಿದೆ ನಮಗೆ, ಜ್ಞಾನಪೀಠ ಪ್ರಶಸ್ತಿ. ಮುದ್ದಣದ ರಾಮಾಶುಭವನ್ನು ನೋಡಿದ್ದೇವೆ. ಹೊಸಗನ್ನಡ ಗದ್ಯ, ಹೊಸಗನ್ನಡ ಗದ್ಯ ಅಲ್ಲದ ಹಳೆಗನ್ನಡ ಗದ್ಯವೇ. ಅಲ್ಲಿಯ ಪ್ರೇಮ ಪ್ರಸಂಗವೂ ನೋಡಿದ್ದೇವೆ, ಅದನ್ನು ಪಾಠ ಮಾಡಿ ಆಸ್ವಾದ ಮಾಡಿದ್ದೂ ಇದೆ. ಅಂಥ ರಾಮಾಯಣ ಕಾವ್ಯ ಏನಿದೆ, ಆ ರಾಮಾಯಣ ಕಾವ್ಯ ಸಂಸ್ಕೃತದ್ದು, ಮೂಲ ವಾಲ್ಮೀಕಿದು. ನಮಗೆ ಮೂಲ ವಾಲ್ಮೀಕಿ ರಾಮಾಯಣ ಈಗ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಈ ಎಲ್ಲ ರಾಮಾಯಣಗಳು ಕವಿಗಳು ಕವಿ ಸಹಜವಾದ ಸ್ವಾತಂತ್ರ್ಯವನ್ನು ವಹಿಸಿ ತಮ್ಮ ತಮ್ಮ ಮೂಗಿನ ನೇರಕ್ಕೆ ಬರ್ಕೊಂಡಿದೆ. ಬರಿಬಾರದು ಅಂತಿಲ್ಲ, ಅದು ಕವಿ ಸ್ವಾತಂತ್ರ್ಯ. ಬರದ ಕಾರಣದಿಂದಾಗಿ ಎಲ್ಲ ಗೊಂದಲ ಆಗಿದೆ. ಕೆಲವರು ಓದಿದ್ದು ಕುವೆಂಪು ರಾಮಾಯಣ ಆದ್ರೆ, ಇನ್ನು ಕೆಲವರು ಓದಿದ್ದು ಕಂಬ ರಾಮಾಯಣ ಆದ್ರೆ, ಮತ್ತೆ ಕೆಲವರು ಓದಿದ್ದು ವಾಲ್ಮೀಕಿ ರಾಮಾಯಣ ಆದ್ರೆ, ಮತ್ತೆ ಕೆಲವರು ಓದಿದ್ದು ಜೈನ ರಾಮಾಯಣ ಆದ್ರೆ, ಪಂಪ ರಾಮಾಯಣ ಅಂದ್ರೆ ರಾಮಚಂದ್ರ ಚರಿತ ಪುರಾಣ. ಹೀಗೆ ಬೇರೆ ಬೇರೆ ರಾಮಾಯಣವನ್ನು ಓದಿದರೆ ಅಲ್ಲಿರ್ತಕ್ಕಂಥ ಚಿತ್ರಗಳೇ ಬೇರೆ ಬೇರೆ. ಅಲ್ಲಿ ರಾವಣನ ಪಾತ್ರ ಚಿತ್ರಣ ಬೇರೆ ಇದೆ, ಇಲ್ಲಿ ಸುಗ್ರೀವನ ಪಾತ್ರ ಚಿತ್ರ ಬೇರೆ ಇದೆ, ಹಾಗೆ ಸೀತೆಯ ಪಾತ್ರ ಚಿತ್ರಣ ಬೇರೆ ಇದೆ, ಅದು ಇನ್ನೊಂದು ಹೇಳಿದೆ ಸೀತಾಯಣ. ಈ ಬಗೆಯದು ಸಾಕಷ್ಟು ಇವೆ. ಹಾಗಾಗಿ ಗೊಂದಲ ಇದೆ. ಈ ಗೊಂದಲ ನಿವಾರಣೆಗೆ ಎಂಥದ್ದು? ಮೂಲ ರಾಮಾಯಣ ಓದುವುದೇ ಕೆಲಸ. ಮೂಲ ರಾಮಾಯಣ ಓದಲಿಕ್ಕೆ ನಮಗೆ ಕಷ್ಟ, ಅಥವಾ ಆ ಜಟಿಲವಾದನ್ನು ನೋಡ್ಲಿಕ್ಕೆ ಹೋಗುವ ಕಷ್ಟ ಅನಿಸಬಹುದು ನಮಗೆ. ಕಷ್ಟ ಅಲ್ಲ, ನಿಜವಾಗಿ ಸರಳವಾಗಿದೆ. ಅದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟದ್ದು ಮಕ್ಕಳಿಗೆ, ಎಳೆಯ ಮಕ್ಕಳಿಗೆ ಸೀತಾರಾಮಾಯಣ ಈ ಕೃತಿಯನ್ನು ಬರೆದು 4 ಸಾಲಿನ ಪದ್ಯಗಳು, ಚಂದದ ಪದ್ಯಗಳು, ಕಥನ ಕವನ ಅಂತ ಹೇಳಿ ಇದನ್ನು ಖಂಡ ಕಾವ್ಯ ಅಂತ ಹೇಳ್ಬೋದು. ಆ ಬಗೆಯ ಒಂದು ಖಂಡಕಾವ್ಯ, ಒಂದು ಪರಂಪರೆ ಇತ್ತು ಖಂಡಕಾವ್ಯದ್ದು. ಇತ್ತೀಚೆಗೆ ಅದಿಲ್ಲ. ಇಲ್ಲಿ ಆ ರೀತಿಯ ಒಂದು ಬಗೆಯನ್ನು ಕಾಣುತ್ತೇವೆ ನಾವು. ಅದು ಪೂರ್ತಿ ಖಂಡಕಾವ್ಯ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅಂತೂ ಒಂದು ವಿಶಿಷ್ಟವಾದ ಶೈಲಿಯಲ್ಲಿ ರಾಮಾಯಣವನ್ನು ಬರೆದಿದ್ದಾರೆ. ಇನ್ನು ಸಣ್ಣ ಪುಟ್ಟ, ಇದಕ್ಕಿಂತಲೂ ಸಣ್ಣದಾಗಿ ಬರೆದದ್ದು ಬೇರೆ ಕೆಲವರು ನೋಡಿದ್ದೆ ನಾನು. ವಿ ಬಿ ಅರ್ತಿಗೆಯವರು ಬರೆದಿದ್ದಾರೆ, ವಿ ಬಿ ಕುಳಮರವರು ಬರೆದಿದ್ದಾರೆ, ಇನ್ನೊಂದಷ್ಟು ಜನ ಬರೆದಿದ್ದಾರೆ. ಅದು ಬಹಳ ಚಿಕ್ಕದು, ಇನ್ನೂ ಚಿಕ್ಕದು. ಇದು ಹಾಗಲ್ಲ. ಇದು ಮಕ್ಕಳಿಗೆ ಅಭಿನಯಕ್ಕೂ ಅನುಕೂಲವಾಗತಕ್ಕ ರೀತಿಯಲ್ಲಿದೆ. ಅಷ್ಟೇ ಅಲ್ಲ, ಅದೆಂಥದ್ದು ಸಿಹಿ ಸವರಿದ ಗುಳಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಅವರು. ನಮಗೆ ಇದನ್ನು ನೋಡ್ಲಿಕ್ಕೆ ಹೋದರೆ ಅಲ್ಲಲ್ಲಿ ಕಾಣ್ತದೆ ನೋಡಿ, ಎಷ್ಟು ಗೇಯ ಗುಣ ಇದೆ, ನಾದ ಮಾಧುರ್ಯ ಇದೆ, ಅರ್ಥಗರ್ಭಿತವಾದದ್ದಿದೆ. ಹಾಗಂತ ಎಲ್ಲೂ ಎಡವುವುದಿಲ್ಲ. ಇವರ ಕೃತಿಯ ರಚನೆಯ ರೀತಿಯೇ ಹಾಗೆ. ಚಂದಕ್ಕೆ ಬರೆದ ನೋಡಿ ಇಲ್ಲಿ, ತಾತನ ಮನೆಗೆ ತೆರಳಿದ ಭರತ ಆತಂಕದಿ ಹಿಂದಿರುಗಿದ್ದ. ನೋಡಿ ಎಷ್ಟು ಸಹಜ ಲಯ, ಎಂಥ ಸುಂದರವಾದ ನಡೆ. ಸೂತಕ ಛಾಯೆಯ ನಗರವ ಕಂಡು ಪಾತಕ ಯಾರದು. ಯಾಕೇನೂ ಬೇಕಿಲ್ಲ ಇದಕ್ಕೆ. ಚಿಕ್ಕ ಮಕ್ಕಳಿಗಂತೂ ಇದು ಬಹಳ ಇಷ್ಟ ಆದೀತು. ಯಾಕೆ ಅಂದ್ರೆ ಪ್ರಾಸಬದ್ಧವಾಗಿದೆ, ಗೇಯ ಗುಣ ಇದೆ, ನಾದ ಮಾಧುರ್ಯ ಇದೆ. ಹಾಗಾಗಿ ನಾವು ಎಳೆಯ ಕಾಲದಲ್ಲಿ ಕೇಳ್ತದೆ, ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಮೂಡನ ರಂಗ ಸ್ಥಳದಲ್ಲಿ ಮಾಡುವನು, ನೆತ್ತರು ಮಾಡುವನು, ರವಿ ಕುಣಿದಾಡುವನು ಕೇಳ್ತೀವಲ್ಲ. ಹಾಗೆ ಮಿನುಗೆಲೆ ನಕ್ಷತ್ರ, ನನಗಿದು ಚೋದ್ಯವು ಬಲು ಚಿತ್ರ ಅನ್ನುವಂತಹ ಕವಿತೆಗಳಲ್ಲಿ ಏನಿವೆ, ಆ ಕವಿತೆಗಳನ್ನ ನೆನಪಿಸ್ತಕ್ಕಂತಹ ಒಂದು ರೀತಿಯ, ಇದು ಕವಿತೆ ಅಲ್ಲ, ಸಣ್ಣ ಸಣ್ಣ ಮುಕ್ತಕಗಳು ಅಂದ್ರೂ ನಡೀತದೆ. ಆದರೆ ಕಥನ ಗೀತೆ ಪೂರ್ತಿ ರಾಮಾಯಣವನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಮೂಲ ರಾಮಾಯಣದ ಜಾಡು ಹಿಡಿದು ಹೋಗಿದ್ದಾರೆ, ಅದನ್ನು ಹೊರಗೆ ಹೋಗಲಿಲ್ಲ. ಅಲ್ಲೊಂದು ಇಲ್ಲೊಂದು ಸ್ವಲ್ಪ ವಿಚಾರಗಳನ್ನು ಹೇಳಿದ್ರು ಕೂಡ ಮೂಲ ರಾಮಾಯಣವನ್ನೇ ಅನುಸರಿಸಿ ಹೋಗಿದ್ದಾರೆ. ಹಾಗಾಗಿ ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣದ ಕೃತಿ ಏನಿದೆ, ಅದನ್ನು ಓದಬೇಕಾದ್ರೆ ಪೂರ್ವಪೀಠಿಕೆಯಾಗಿ ಇದನ್ನು ಓದಿದರೆ ಮಕ್ಕಳಿಗೆ ಅದು ಅರ್ಥ ಆಗ್ತದೆ. ಆಮೇಲೆ ಮೂಲ ರಾಮಾಯಣವನ್ನು ಓದಲಿಕ್ಕೆ ಅವರಿಗೆ ಪ್ರೇರಣೆ ಆಗಬಹುದು ಅಂತ ನಾನು ನಂಬಿಕೊಂಡಿದ್ದೇನೆ. ಹಾಗಾಗಿ ಸೀತಾರಾಮಾಯಣ ಶಂಕರ್ ತಾಮಣ್ಕರದ್ದು. ಅದಕ್ಕೆ ಚಂದದ ಉಮಾಕಾಂತ ಭಟ್ರು, ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ರು ಒಳ್ಳೆ ಚಂದದ ಇದು ಬರೆದಿದ್ದಾರೆ, ಮುನ್ನುಡಿ ಬರೆದಿದ್ದಾರೆ, ಚಂದದ ಮುನ್ನುಡಿ ಬರೆದಿದ್ದಾರೆ. ಅವರೇ ಹೇಳಿದ ಹಾಗೆ ಈ ಕೃತಿ ಮಕ್ಕಳಿಗೆ ಅಂದ್ರೆ ಮಕ್ಕಳಿಗೆ ಅವರಿಗೆ ಮಾರ್ಗದರ್ಶಕ ಕೃತಿ ಅಂತ ನೋಡಿ ಇಲ್ಲಿ ಎಲ್ಲ ಹೇಳಿದ್ದಾರೆ.
ಏನು ಹೇಳಿದ್ದಾರೆ, ಶಾಲೆಗಳಲ್ಲಿ ಲವಕುಶರಂತಹ ಮಕ್ಕಳು ಈ ರಾಮಾಯಣವನ್ನು ಆಡಿದರೆ ಶಂಕರ್ ತಾಮಣ್ಕರ್ ಅವರ ವಾಲ್ಮೀಕಿ ಸೌಭಾಗ್ಯಕ್ಕೆ ಎಣೆಯಲ್ಲಿ ಎನ್ನುವಂಥ ಒಂದು ಚಂದದ ಮಾತು ಹೇಳಿದ್ದಾರೆ. ರಾಮಾಯಣ ಕುಶಲವರು ಹಾಡಿದ್ದನ್ನು ನಾವು ಮೊದಲು ಕೇಳಿದ್ದು, ಅಂದ್ರೆ ನಾವು ಕೇಳಿದ ಕಥೆ ಮುಖಾಂತರ ರಾಮಾಯಣ ಮೊದಲೆಲ್ಲಿ ಬಂತು ಅಂದ್ರೆ ಕುಶಲವರ ಬಾಯಲ್ಲಿ. ಕುಶಲವರು ಯಾರು? ಆದಿ ಗಮಕಿಗಳು ಅನ್ನುವಂತಹ ಹೆಸರು ಕೂಡ ಅವರಿಗಿದೆ. ಗಮಕ ಕಲೆಯ ಹಿನ್ನೆಲೆ ಹುಡುಕ್ತಾ ಹೋದಾಗ ಆದಿ ಗಮಕಿಗಳು ಯಾರು? ಮೊದಲ ಗಮಕಿಗಳು ಕುಶಲವರು. ಅವರು ತಂದೆಯ ಎದುರು, ಶ್ರೀರಾಮನ ಎದುರು ಸಭೆಯಲ್ಲಿ ಹಾಡಿದ್ದು ರಾಮನ ಗುಣಗಾನ, ರಾಮಾಯಣದ ಕಥೆ, ಗೀತರಾಮಾಯಣ. ಹಾಗಾಗಿ ಆ ಹಾಡುವ ಗೇಯ ಗುಣ ಇರತಕ್ಕಂತಹ ಈ ಕೃತಿ ಸೀತಾರಾಮಾಯಣ ಅತ್ಯಂತ ಉತ್ತಮವಾಗಿ ಮೂಡಿಬಂದಿದೆ. ಈ ಎಲ್ಲ ನಿಟ್ಟಿನಿಂದ ಮಕರಂದ ಮತ್ತು ಸೀತಾರಾಮಾಯಣವನ್ನು ಬರೆದಂತಹ ಗೆಳೆಯ ಶಂಕರ್ ತಾಮಣ್ಕರ್ ಅವರು ಇನ್ನಷ್ಟು ಕೃತಿಗಳನ್ನು ಬರೆಯಲಿ, ಇನ್ನಷ್ಟು ಸೇವೆ ಮಾಡಲಿ, ಜನಸೇವೆ ಮಾಡಲಿ. ಅಂದರೆ ಲೋಕಹಿತದ ಕೆಲಸ ಅಂತ ಹೇಳ್ತಾರೆ ಅದಕ್ಕೆ. ಅವರಿಗೇನು ಲಾಭ ಇಲ್ಲ. ಪುಸ್ತಕ ಬರೆದದ್ರಿಂದ ನಮ್ಮ ದುಡ್ಡು ಮಾಡಿದವರು ಯಾರಿಲ್ಲ. ಯಾಕೆಂದ್ರೆ ಅದು ಕಷ್ಟದ ಕೆಲಸ. ಅದನ್ನು ಮಾರಾಟ ಮಾಡೋದು ಕಷ್ಟವೇ, ಅದನ್ನು ಪ್ರಕಟಿಸುವುದು ಕಷ್ಟವೇ. ಯಾರೋ ಗೆಳೆಯರಿಬ್ಬರು ಸಿಕ್ಕಿದ್ದಾರೆ ಪ್ರಕಟ ಮಾಡಲಿಕ್ಕೆ ಇವರಿಗೆ. ಹಾಗಾಗಿ ಅದು ಒಂದು ಭಾಗ್ಯವೇ. ಇಲ್ದಿದ್ರೆ ಎಲ್ಲ ಬರೆದಿಟ್ಟದ್ದೆಲ್ಲ ಹಾಗೆ ಇಟ್ಟಿರ್ತಾರೆ, ಅದು ಪ್ರಕಟ ಆಗುವುದಿಲ್ಲ ಲೋಕಕ್ಕೆ ಪ್ರಕಟ ಆಗಿದೆ, ಇವತ್ತು ಆಗ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ, ಅನಾವರಣಗೊಳ್ಳಿಕ್ಕಿದೆ. ಇನ್ನೊಂದಷ್ಟು ಕೃತಿಗಳು ಅನಾವರಣಗೊಳ್ಳಲಿ, ಸಾಹಿತ್ಯ ಸೇವೆ ಮುಂದುವರಿಯಲಿ. ಎಲ್ಲರೂ ಕೂಡ ಈ ಪುಸ್ತಕಗಳನ್ನು ಓದಿ ಆಸ್ವಾದಿಸಿ ಕೊಂಡು ಓದುವ ಹಾಗಾಗಲಿ ಅಂತ ನಾನು ಹಾರೈಸ್ತಾ, ಅವರಿಗೆ ಇತೋಪ್ಯತಿಶಯವಾಗಿ ಕೀರ್ತಿ ಸಿಕ್ಕಲಿ, ಸರಸ್ವತಿ ಒಲಿಯಲಿ, ಶಾರದೆ ಅವರ ಬಾಯಲ್ಲಿ ನರ್ತಿಸಲಿ. ಯಾಕೆಂದರೆ ಸಂಗೀತ ಅದರ ಅಧ್ಯಾಪಕರು ಆಗಿದ್ದಾರೆ ಅವರು ಅಂತ ಕೇಳಿದೆ. ಹಾಗಾಗಿ ಶಾರದೆ, ಸರಸ್ವತಿ, ವಿದ್ಯಾಧಿದೇವ ಗಣಪತಿ, ಬುದ್ಧಿ ಅಧಿಪತಿ, ಹೀಗೆ ಎಲ್ಲರೂ ಅವರ ನಂಬಿದ ಅವರ ಇಷ್ಟ ದೇವರು, ಅವರ ಕುಲದೇವರು ಅವರಿಗೆ ಇತೋಪ್ಯತಿಶಯವಾದ ಕೀರ್ತಿಯನ್ನು ಕೊಡಲಿ. ಕೀರ್ತಿ ಮಾತ್ರ ಅಲ್ಲ, ನೆಮ್ಮದಿ ಕೊಡಲಿ. ಇದೆಲ್ಲ ಯಾಕೆ ಬರೆಯೋದು? ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಕೇಳುವವರಿಹರೆಂದು ನಾ ಬಲ್ಲೆ ಅಷ್ಟೇ. ಹಾಗಾಗಿ ಕೇಳುವವರಿಹರು ಅಂತ ಹೇಳುವಂತಹ ಪ್ರಯತ್ನ, ಫಲವನ್ನು ಬಯಸದ ಸೇವೆ, ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ ನಿಷ್ಕಾಮ ಕರ್ಮ ಅಂತ, ಅಂತಹ ನಿಷ್ಕಾಮ ಕರ್ಮ ಮಾಡಿದ್ದಾರೆ ಶಂಕರ್ ತಾಮಣ್ಕರ್ ಅವರು. ಅವರಿಗೆ ಶುಭವಾಗಲಿ. ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಒಳಿತನ್ನು ಹಾರೈಸುವ ಶುಭಂ ಭೂಯಾತ್. ಅವಕಾಶ. ಕೃತಿಯಲ್ಲಿ ಏನಿದೆ ಮತ್ತು ಕೃತಿಯನ್ನು ನಾವು ಯಾಕೆ ಪಡೆದುಕೊಳ್ಳಬೇಕು ಅನ್ನುವ ಆಸಕ್ತಿ ನಮ್ಮಲ್ಲಿ ಮೂಡುವ ರೀತಿಯಲ್ಲಿ ಕೃತಿಯನ್ನ ಪರಿಚಯಿಸಿದ್ದಾರೆ ಕೊಳಮರ್ವ ಅವರು. ವಂದನೆಗಳು ಸರ್. ಇದೀಗ ಪ್ರಮುಖವಾದಂತಹ ಘಟ್ಟ, ಈ ಎರಡು ಕೃತಿಗಳು ಲೋಕಾರ್ಪಣೆಗೊಳ್ಳುವಂತಹ ಸಂದರ್ಭ. ಕೃತಿಗಳನ್ನ ಲೋಕಾರ್ಪಣೆ ಮಾಡುವವರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಮ್ಮ ಆತ್ಮೀಯ ಸನ್ಮಿತ್ರರಾಗಿರುವಂತಹ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರು. ಶ್ರೀನಾಥ್ ಅವರು 2021ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಜಯಗಳಿಸಿ ಅಭೂತಪೂರ್ವವಾದಂತಹ ಜಯದೊಂದಿಗೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡವರು. ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಎಂಬಂತೆ ಅವರು ಅಧ್ಯಕ್ಷರಾದ ಬಳಿಕ ಇಡೀ ಕರಾವಳಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 400ರಷ್ಟು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಅವರು ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ಅದರ ಜೊತೆಗೆ 12 ತಾಲೂಕು ಸಮ್ಮೇಳನಗಳು ಅವರ ಜಿಲ್ಲೆಯ ವ್ಯಾಪ್ತಿಯಲ್ಲಿ, ಅವರ ಮುತಾಲಿಕೆಯಲ್ಲಿ, ಅವರ ನೇತೃತ್ವದಲ್ಲಿ ನಡೆದಿದೆ. ಅದೇ ರೀತಿ 2 ಜಿಲ್ಲಾ ಸಮ್ಮೇಳನಗಳನ್ನ ಬೆಳ್ತಂಗಡಿ ತಾಲೂಕಿನಲ್ಲಿ ಅವರು ಆಯೋಜನೆ ಮಾಡಿದ್ದಾರೆ. ಮುಂದಿನ ಸಮ್ಮೇಳನ ಈ ವರ್ಷ ಫೆಬ್ರವರಿಯಲ್ಲಿ ಮಂಗಳೂರಿನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಆಯೋಜನೆಗೊಳ್ಳುತ್ತಾ ಇದೆ. ಬಹಳ ವಿಶೇಷ ರೀತಿಯಲ್ಲಿ ಇಡೀ ಜಿಲ್ಲೆಯ ಸಾಹಿತಿಗಳನ್ನ ಒಟ್ಟು ಸೇರಿಸುವಂತಹ, ವಿಶೇಷವಾಗಿ ಅವರು ನಾವು ಗಮನಿಸಬೇಕಾದಂತಹ ಅಂಶ, ಯುವ ಮನಸ್ಸುಗಳನ್ನ, ವಿದ್ಯಾರ್ಥಿಗಳನ್ನ ಅತಿ ಹೆಚ್ಚು ಪ್ರೇರೇಪಿಸುವ ರೀತಿಯ ಕಾರ್ಯಕ್ರಮಗಳನ್ನು ಅವರು ಸಂಘಟಿಸಿದ್ದಾರೆ. ವಿದ್ಯಾರ್ಥಿಗಳನ್ನು ಸಾಹಿತ್ಯ ಪರಿಷತ್ ಜೊತೆಯಾಗಿ ಕೊಂಡೋಗುವಂತ ಪ್ರಯತ್ನವನ್ನ, ಹೊಸ ಒಂದು ಹೆಜ್ಜೆ ಎಂಬ ರೀತಿಯಲ್ಲಿ ಅವರು ಅದನ್ನು ನಡೆಸಿದ್ದಾರೆ. ಅದು ನಮಗೆಲ್ಲ ಅತ್ಯಂತ ಹೆಮ್ಮೆ. ಇತ್ತೀಚೆಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ಎಳನೀರು, ಅಲ್ಲಿ ವಿಶೇಷವಾದಂತಹ ಸಾಹಿತ್ಯ ಸಂಘಟನೆಯನ್ನು ಮಾಡುವುದರ ಮೂಲಕ ನಮ್ಮ ಬೆಳ್ತಂಗಡಿ ತಾಲೂಕಿನ ಗಡಿನಾಡಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಜೊತೆಗೆ ಕಾಸರಗೋಡಿನಲ್ಲಿ ಕೂಡ ಇತ್ತೀಚೆಗೆ ತೆರಳಿ ಅಲ್ಲೂ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವ ಮೂಲಕ ತಮ್ಮ ವಿಶಾಲತೆಯನ್ನ ಮೆರೀತಾ ಇದ್ದಾರೆ. ಅವರ ಜೊತೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೇವೆ. ಇವತ್ತು ಈ ಕೃತಿಯನ್ನು ಅರ್ಹವಾಗಿ
ಅವರು ಬಿಡುಗಡೆಗೊಳಿಸಬೇಕು ಅಂತೇಳಿ ಶಂಕರ ತಾಮನ್ಕರ್ ಅವರು ಅಪೇಕ್ಷೆ ಪಟ್ಟಾಗ ಅವರು ಬಹಳ ಗೌರವದಿಂದ ಅದನ್ನು ಒಪ್ಪಿಕೊಂಡು ಇವತ್ತಲ್ಲಿ ನಮ್ಮ ಜೊತೆಗಿದ್ದಾರೆ. ಇದೀಗ ಎರಡೂ ಕೃತಿಗಳನ್ನು ಅವರು ಲೋಕಾರ್ಪಣೆಗೊಳಿಸ್ತಾರೆ. ಈ ಸಂದರ್ಭದಲ್ಲಿ ಶ್ರೀಮತಿ ಸ್ವಾತಿ ತಾಮನ್ಕರ್ ಅವರು, ಶಂಕರ್ ತಾಮನ್ಕರ್ ಅವರ ಶ್ರೀಮತಿಯವರು, ಜೊತೆಗೆ ಅವರ ಸುಪುತ್ರಿ ನವನಿ ತಾಮನ್ಕರ್ ಅವರು ಇಂಜಿನಿಯರ್ ಓದಿದ್ದು, ಪ್ರಸ್ತುತ ಪ್ರವೀಣ್ ದೇವಧರ್ ಅವರ ಶ್ರೀಮತಿಯಾಗಿ ಅವರು ಇವತ್ತು ಪ್ರವೀಣ್ ದೇವಧರ್ ಅವರ ಅಳಿಯ ಅವರು ವಿದೇಶದಲ್ಲಿದ್ದಾರೆ. ನವನಿ ಮತ್ತು ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳ್ತಂಗಡಿ ತಾಲೂಕು ಘಟಕ ಯಂಗ್ ಚಾಲೆಂಜರ್ಸ್ ಕ್ರೀಡಾ ಸಂಘ ರಿಜಿಸ್ಟ್ರಾರ್ ಮುಂಡಾಜೆ ಇವರ ಜಂಟಿ ಆಶ್ರಯದಲ್ಲಿ ಕವಿ ವಿಶ್ರಾಂತ ಶಿಕ್ಷಕ ಶ್ರೀ ಶಂಕರ ತಾಮನ್ಕರ್ ಅವರ 60ರ ಸಂಭ್ರಮದ ಒಂದು ಕಾರ್ಯಕ್ರಮ, ಇನ್ನೊಂದು ಪುಸ್ತಕ ಬಿಡುಗಡೆ ಮತ್ತು ಸಾಧಕರಿಗೆ ಸನ್ಮಾನ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಬೆಳ್ತಂಗಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಯದುಪತಿ ಗೌಡ ಅವರೇ, ಕೃತಿಕಾರರಾದ ಶಂಕರ ತಾಮನ್ಕರ್ ಅವರೇ, ಕೃತಿ ಪರಿಚಯ ಮಾಡಿದ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಗಣಪತಿ ಭಟ್ಟಕೊಳಮರುವ ಅವರೇ, ನಮ್ಮೆಲ್ಲರನ್ನು ಸ್ವಾಗತಿಸಿದ ಶ್ರೀ ಶ್ರೀನಪ್ಪ ಗೌಡ ಅವರೇ, ಅಶ್ರಫ್ ಅಲಿಖಾನ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವ ಸಾಹಿತಿಗಳೇ, ಸಾಹಿತ್ಯ ಬಂಧುಗಳೇ, ಮಾಧ್ಯಮ ಬಂಧುಗಳೇ, ಶಂಕರ ತಾಮನ್ಕರ್ ಅವರ ಕೃತಿ ಸೀತಾರಾಮ ಮತ್ತು ಮಕರಂದ ಈ ಪುಸ್ತಕವನ್ನು ನಾನು ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವಿಶೇಷವಾದಂತಹ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಶಂಕರ ತಾಮನ್ಕರ್ ಅವರು. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಂಕರ್ ತಾಮನ್ಕರ್ ಕಳೆದ 25 ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಕಂಡವನು. ನಾನು ಉಜಿರೆ ಕಾಲೇಜಿಗೆ 2001ರಲ್ಲಿ ಉಪನ್ಯಾಸಕನಾಗಿ ಬಂದಾಗ ನನಗೆ ಅವರ ಉಜಿರೆಯಲ್ಲಿ ಒಮ್ಮೆ ಭೇಟಿಯಾಗಿದ್ದೆ ನಾನು. ಆಮೇಲೆ ಅವರು ನಮ್ಮ ಬೆಳ್ತಂಗಡಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುವ ಸಂದರ್ಭಗಳಲ್ಲಿ ಅವರು ಭೇಟಿಯಾಗ್ತಾ ಇದ್ರು. ಒಬ್ಬ ತೆರೆಮರೆಯ ಸಾಧಕ, ಎಲ್ಲಿಯೂ ಕೂಡ ಪ್ರಚಾರವನ್ನು ಬಯಸಿದವರಲ್ಲ. ಅವರು ತಾಲೂಕು ಸಾಹಿತ್ಯ ಸಮ್ಮೇಳನ ಆಗುವಾಗ ನಮ್ಮ ರಾಮಕೃಷ್ಣ ಭಟ್ರು ಹೇಳ್ತಾ ಇದ್ರು, ಮುಂಡಾಜೆಯಲ್ಲಿ ಒಬ್ರು ಕವಿ ಇದ್ದಾರೆ ಶಂಕರ ತಾಮನ್ಕರ್,
ಅವರಿಗೆ ಕವಿಗೋಷ್ಠಿಯಲ್ಲಿ ನೀವು ಅವಕಾಶ ಕೊಡಬೇಕು ಅಂತೇಳಿ ಆರಂಭದ ದಿನಗಳಲ್ಲಿ. ಅಲ್ಲಿ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ರು. ನಮ್ಮ ತಾಲೂಕಿನ ಬೇರೆ ಬೇರೆ ಸಾಹಿತ್ಯ ಸಮ್ಮೇಳನ ಆದ ಸಂದರ್ಭದಲ್ಲಿ ಅವರು ತಮಗೆ ಕವಿಗೋಷ್ಠಿಯಲ್ಲಿ ಅವಕಾಶ ಸಿಗದೇ ಇದ್ರೂ ಕೂಡ ಆ ಸಮ್ಮೇಳನಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು. ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕೂಡ ಅವರು ಭಾಗವಹಿಸ್ತಾ ಇದ್ರು. ಉಜಿರೆಯಲ್ಲಿ ಜಿಲ್ಲಾ ಸಮ್ಮೇಳನ ಆಗುವಾಗಲೂ ಕೂಡ ಅವರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ರು. ಸಾಹಿತ್ಯ ಪರಿಷತ್ತಿನ ನಮ್ಮ ಆಜೀವ ಸದಸ್ಯರು ಕೂಡ ಇತ್ತೀಚೆಗೆ ನಮ್ಮ ಬೆಳಾಲಿನಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ತರಬೇತಿ ಕಾರ್ಯಕ್ರಮ ಆಯಿತು. ಆ ತರಬೇತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಂಕರ್ ತಾಮಂಕರ್ ಅವರು. ಈಗಲೂ ನೆನಪಿದೆ ನನಗೆ. ಅಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಅವರಿಗೆ ಬಹಳ ಪ್ರೀತಿ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳು ಕೂಡ ಹೌದು. ನಾನು ಪ್ರತಿ ಬಾರಿ ಕಾರ್ಯಕ್ರಮಗಳಿಗೆ ಹೋಗುವಾಗ ನಾವು ಸಾಹಿತ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭದಿಂದಲೇ ಹೇಳ್ತಾ ಇದ್ದೇನೆ, ಹಿರಿಯರ ಮಾರ್ಗದರ್ಶನ ನಮ್ಮ ಯುವ ಜನರಿಗೆ ವಿದ್ಯಾರ್ಥಿಗಳಿಗೆ ಬೇಕು ಅಂತ ಹೇಳಿ. ಈಗ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಬಹಳ ಸಂತೋಷ ಆಗ್ತದೆ. ವಿದ್ಯಾರ್ಥಿಗಳು ನೋಡುವಾಗಲೇ ನಮಗೆ ಒಂದು ಸಂತೋಷ. ಎಲ್ಲ ಕಡೆ ನಾವು ಹೋಗುವಾಗ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂದು ರೀತಿಯ ಸಂತೋಷ ಕೂಡ ಆಗ್ತದೆ. ಮುಂದಿನ ಈ ಸಾಹಿತ್ಯದ ರಥವನ್ನು ಎಳೆಯುವುದು ಯಾರು ಅಂತ ಹೇಳಿದ್ರೆ ಇಂದಿನ ವಿದ್ಯಾರ್ಥಿಗಳು ಮುಂದೆ. ಅಂತ ಒಂದು ಶಂಕರ ತಾಮಂಕರ್ ವಿದ್ಯಾರ್ಥಿಗಳು ಅಂದ್ರೆ ಬಹಳ ಪ್ರೀತಿ. ಇವತ್ತು ಅವರ 2 ಕೃತಿಗಳು, ಒಂದು ಮಕರಂದ ಮತ್ತು ಸೀತಾ ರಾಮಾಯಣ. ಈಗಾಗಲೇ ನಮ್ಮ ಪ್ರೊಫೆಸರ್ ಗಣಪತಿ ಭಟ್ ಕುಳಮರು ಹೇಳಿದ್ರು, ಮಕರಂದದಲ್ಲಿ ಕೃಷಿ ಸಂಸ್ಕೃತಿ ಇದೆ, ಸಮಾಜದ ಬಗ್ಗೆ ವಿಡಂಬನೆ ಇದೆ, ದಾರಿ ತಪ್ಪಿದಾಗ ಎಚ್ಚರಿಸುವ ಕೆಲಸವನ್ನು ಆ ಕವನದಲ್ಲಿ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಪ್ರೀತಿ ಇದೆ, ಪ್ರೇಮ ಇದೆ, ದ್ವೇಷ ಇದೆ, ಎಲ್ಲವನ್ನೂ ಕೂಡ ಅವರು ಆ ಕವನದಲ್ಲಿ ಬರೆದಿದ್ದಾರೆ ಅಂತೇಳಿ. ಬಹುಶಃ ಇವತ್ತು ನಾವು ಅನೇಕ ಕವನ ಸಂಕಲನಗಳು ಬಿಡುಗಡೆ ಆಗ್ತವೆ. ಕಳೆದ 3 ವರ್ಷಗಳಲ್ಲಿ ನಾನು ಸುಮಾರು 100ಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೇನೆ. ಇತ್ತೀಚೆಗೆ ನಮ್ಮ ಮಂಗಳೂರು ಟೌನ್ ಹಾಲಿನಲ್ಲಿ ಏಕಕಾಲದಲ್ಲಿ 10 ಪುಸ್ತಕ ಬಿಡುಗಡೆ ಆಯಿತು. 1 ವರ್ಷಗಳ ಹಿಂದೆ ಅರಿಪಾಡಿ ಮಠದಲ್ಲಿ ಕೂಡ 8 ಪುಸ್ತಕಗಳು ಬಿಡುಗಡೆ ಆಯಿತು. ಮೊನ್ನೆ ಒಂದು ಮುಲ್ಕಿಯಲ್ಲಿ ಒಂದು ಗೃಹ ಸಮ್ಮೇಳನ ಆಯಿತು, ಅಲ್ಲಿ 4-5 ಪುಸ್ತಕಗಳು ಬಿಡುಗಡೆ ಆಯಿತು. ಹೀಗೆ ನಾವು ತಾಲೂಕಿನ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ನಿರಂತರವಾಗಿ ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿಯೂ ಕೂಡ ಒಂದು ಸಮ್ಮೇಳನದಲ್ಲಿ ಕಡಿಮೆ ಅಂದ್ರೆ 20 ಪುಸ್ತಕ ಬಿಡುಗಡೆ ಆಗ್ತದೆ. ಕಳೆದ ಉಜಿರೆಯಲ್ಲಿ 20 ಪುಸ್ತಕ ಆಯಿತು. ಕಳೆದ ವರ್ಷ ಮಂಗಳೂರು ಟೌನ್ ಹಾಲಿನಲ್ಲಿ 20 ಪುಸ್ತಕ ಬಿಡುಗಡೆ ಆಯಿತು. ಈಗ ನಾಳ್ದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ದು ಫೆಬ್ರವರಿ 21, 22 ಇದು ಅಂದಾಜು ದಿನಾಂಕ, ಮತ್ತೆ 2-3 ದಿವಸದಲ್ಲಿ ನಿಗದಿ ಆಗ್ತದೆ ದಿನ. ಅಲ್ಲಿ ಕೂಡ ಈಗಾಗಲೇ ನಮಗೆ ಹೇಳಿದ್ದಾರೆ, ಸರ್ ನಮ್ದು ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪುಸ್ತಕ ಉಂಟು ಬಿಡುಗಡೆಗೆ, ಒಂದು ಅವಕಾಶ ಮಾಡಿಕೊಡಬಹುದಾ ಸರ್, ನಾನೊಂದು ವಿಮರ್ಶೆ ಇದೆ, ಪುಸ್ತಕ ಬಿಡುಗಡೆ ಮಾಡಬಹುದು. ನಾವು ಎಲ್ಲ ಸಮ್ಮೇಳನಗಳಲ್ಲಿ ಪುಸ್ತಕ ಬಿಡುಗಡೆಗೆ ವಿಶೇಷವಾದಂತಹ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಬರೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಓದುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೆ ನಾವು ಹೇಳ್ತಾ ಇದ್ದೇವೆ ಓದುವವರು ಕಡಿಮೆ ಆಗಿದ್ದಾರೆ ಅಂತೇಳಿ. ಇಲ್ಲ, ಓದುವವರು ಹೆಚ್ಚಾಗಿದ್ದಾರೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ಕಳೆದ ವರ್ಷ ಹಾವೇರಿಯಲ್ಲಿ ನಡೆದಂತಹ ಸಮ್ಮೇಳನ, ಬಹುಶಃ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಷ್ಟೊಂದು ಪುಸ್ತಕಗಳು ಮಾರಾಟ ಆದದ್ದು, ದಾಖಲೆ ಸಂಖ್ಯೆ. ಎಷ್ಟು ಪುಸ್ತಕಗಳು ಮಾರಾಟ ಆಗಿ ಹೋಗಿದೆ ಅಂತ ಹೇಳಿದ್ರೆ, ನಾನು 2-3 ಬಾರಿ ಆ ಪುಸ್ತಕದ ಮಳಿಗೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ, ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಷ್ಟು ಆ ಬೇಡಿಕೆ, ಪುಸ್ತಕಗಳಿಗೆ ಬೇಡಿಕೆ. ಎಲ್ಲ ಪುಸ್ತಕಗಳು ಕೂಡ ಮಾರಾಟ ಆಗಿದೆ. ಈಗಾಗಲೇ ಮುಂದೆ ಇದೇ ಡಿಸೆಂಬರ್ 20, 21, 22 ನಮ್ಮ ಸಕ್ಕರೆ ನಗರ ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 87ನೇ ಸಮ್ಮೇಳನ ನಡೀಲಿಕ್ಕೆ ಇದೆ. ಈಗಾಗಲೇ ಪತ್ರಿಕೆಯಲ್ಲಿ ಅದರ ಮಾಹಿತಿಗಳು ಬರ್ತಾ ಇದೆ. ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪುಸ್ತಕ ಮಳಿಗೆಗಳು ಕೂಡ ಇದೆ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಆ ಮಕರಂದ ಅದನ್ನು ನಾನು ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಕೂಡ ಅಲ್ಲಿಯ ಸಾಹಿತಿಗಳಿಗೆ ಕೂಡ ಅದು ಸಿಗುವ ಹಾಗೆ ಆಗಬೇಕು ಆ ಪುಸ್ತಕಗಳು. ಯಾಕಂದ್ರೆ ಕವಿಗಳಿಗೂ ಆ ಪುಸ್ತಕ ಸಿಗಬೇಕು. ಇವರ
ಆ ಯೋಚನಾ ಲಹರಿ ಹೇಗಿದೆ. ಕವಿಗಳಿದ್ದಾರೆ, ಬಹಳ ಸಾಕಷ್ಟು ಸಂಖ್ಯೆಯಲ್ಲಿ ಕವನ ಬಿಡುಗಡೆ ಆಗ್ತದೆ. ಅವರು ಕೂಡ ಇನ್ನೊಬ್ರು ಏನು ಬರೆದಿದ್ದಾರೆ ಅದನ್ನು ಕೂಡ ಅವರು ಓದಬೇಕು. ನಾವು ಬರೆದದ್ದು ಮಾತ್ರ ನಮ್ಮದೇ ಅಂತಿಮ ಅಲ್ಲ, ಇಂತಹ ಸಾಹಿತಿಗಳು ಬರೆದ ಪುಸ್ತಕಗಳನ್ನು ಕೂಡ ಅವರು ಓದಬೇಕು. ಇನ್ನೊಂದು ಬಹಳ ಮುಖ್ಯವಾದ ಪುಸ್ತಕ ಇಲ್ಲಿ ಸೀತಾರಾಮಾಯಣ. ನನಗೆ ರಾಮಾಯಣ ಅಂತ ಹೇಳುವಾಗ ಬಹಳ ಖುಷಿ ಆಗುದು, ಸಂತೋಷ ಆಗುದು. ನಾನು 2001ರಲ್ಲಿ ಆರಂಭದಲ್ಲಿ ನಮ್ಮ ಉಜಿರೆ ಕಾಲೇಜಿಗೆ ಬಂದಾಗ ನನಗೆ ಆರಂಭದಲ್ಲಿ ಒಂದು ಸಿಕ್ಕಿದಂತ ಒಂದು ಪಾಠ ಯಾವುದು ಅಂತ ಕೇಳಿದ್ರೆ ಕುವೆಂಪು ಅವರ ರಾಮಾಯಣ ದರ್ಶನ ಮಹಾಕಾವ್ಯ. ಅದನ್ನು ಜವರೇಗೌಡ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದು ದೀರ್ಘ ಗದ್ಯ. ಅದನ್ನು ನಾನು ಒಂದು ಕ್ಲಾಸಿನಲ್ಲಿ ಹೋಗಿ ಪಾಠ ಮಾಡ್ತಾ ಇರಬೇಕಾದ್ರೆ ಆ ಕತೆ ಹೇಳುವಾಗ ಆ ವಿದ್ಯಾರ್ಥಿಗಳು ಎಷ್ಟು ತಲ್ಲೀನರಾಗಿ ಆ ಪಾಠವನ್ನು ಕೇಳ್ತಾ ಇದ್ರು ಅಂತ ಹೇಳಿದ್ರೆ, ಆ ಮಂತರ ಕತೆ ಹೇಳುವಾಗ ಅವರು ನಮಗೆ ನೋಡುವಾಗಲೇ ಗೊತ್ತಾಗ್ತಾ ಇದ್ದಾರೆ. ಎಲ್ಲ ಬೇರೆ ಪಾಠ ಮಾಡುವ ಆ ಸಂದರ್ಭದಲ್ಲಿ ಅವರ ಚಲನವಲನ ಹೇಗಿರ್ತಿತ್ತು, ಈ ರಾಮಾಯಣ ಪಾಠ ಮಾಡುವಾಗ ಹೇಗಿರ್ತಿತ್ತು, ಬಹಳಷ್ಟು ಖುಷಿ ಪಡ್ತಾ ಇದ್ರು ಆ ಮಕ್ಕಳು, ವಿದ್ಯಾರ್ಥಿಗಳು. ಆದರೆ ಈಗ ರಾಮಾಯಣ ಮಹಾಭಾರತ ಕೆಲವು ಕ್ಲಾಸ್ಗಳಿಗೆ ಮಾತ್ರ ಇರ್ತದೆ. ಡಿಗ್ರಿಯಲ್ಲಿ ಕೆಲವು ಕ್ಲಾಸ್ಗಳಿಗೆ ಉಂಟು, ಇಲ್ಲ ಸ್ವಲ್ಪ ಸ್ವಲ್ಪ ಇದೆ. ಆದರೆ ಅಂತ ಒಂದು ಒಳ್ಳೆಯ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸಂಕ್ಷಿಪ್ತವಾಗಿ ಅವರು ಬರೆದಿದ್ದಾರೆ. ನಾನು ಇಲ್ಲಿ ಅವರಲ್ಲಿ ಒಂದು ಕಿವಿ ಮಾತು ಶಂಕರ್ ತಾಮಣ್ಕರ್ ಅವರಲ್ಲಿ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಿ, ಈ ಸಾಧನೆ ಇವತ್ತು ನಿನ್ನೆ ಅಲ್ಲ. ಕೆಲವು ವರ್ಷಗಳಿಂದ ಅವರು ಸಾಹಿತ್ಯದ ಸೇವೆ ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ, ಕವನ ಬರೆದಿದ್ದಾರೆ, ರಾಮಾಯಣದ ಬಗ್ಗೆ ಬರೆದಿದ್ದಾರೆ, ಎಲ್ಲ ಬರೆದಿದ್ದಾರೆ. ಇದನ್ನೆಲ್ಲ ಕ್ರೋಢೀಕರಿಸಿ ಅವರ ಆ ಸಮಯವನ್ನು ನಾವು ನೋಡಿದ್ರೆ ಒಬ್ಬ PhD ಸಂಶೋಧಕ ಎಷ್ಟು ಕೆಲಸ ಮಾಡ್ತಾನೆ ಅದಕ್ಕಿಂತಲೂ ಹೆಚ್ಚು ಶಂಕರ್ ತಾಮಣ್ಕರ್ ಮಾಡಿದ್ದಾರೆ. ಬಹುಶಃ ಅವರಿಗೆ ಇದನ್ನು ನೋಡಿ ಒಂದು ವಿಶ್ವವಿದ್ಯಾನಿಲಯ ಕೂಡ ಗೌರವ ಡಾಕ್ಟರೇಟ್ ಕೊಡಬಹುದು, ಅಷ್ಟು ವಿಷಯ ಅವರಲ್ಲಿ ಇದೆ. ಅವರನ್ನು ಕೂಡ ಮತ್ತೊಮ್ಮೆ ನಾನು ವಿಶೇಷವಾಗಿ ಅಭಿನಂದಿಸುತ್ತಾ, ಬಂಧುಗಳೇ, ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಿರಂತರವಾಗಿ ಸಾಹಿತ್ಯದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ನಮ್ಮ ಅಶ್ರಫ್ ಆಲಿಕುಂಜಿ ಅವರು ಹೇಳಿದ್ರು 400ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹೌದು, 400ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದೇವೆ. ಅದರಲ್ಲಿ ಒಂದು 300ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗಾಗಿ ನಾವು ಮಾಡಿದ್ದೇವೆ, ಅದು ಶಾಲಾ ಕಾಲೇಜುಗಳಲ್ಲಿ. ಮೊನ್ನೆ ಕಳೆದ 2 ದಿನಗಳ ಹಿಂದೆ ನಾವು ಇಲ್ಲಿ ಹಳೆಯಪೇಟೆಯ ಒಂದು ಪ್ರೌಢಶಾಲೆಗೆ ಹೋದದ್ದು. ನಾವು ನಮ್ಮ ವಿಸ್ತರಣಾ ಚಟುವಟಿಕೆ ಅಂತೇಳಿ ಇರ್ತದೆ ನಮ್ಮ ಕಾಲೇಜಿನಲ್ಲಿ, ಆ ವಿಸ್ತರಣಾ ಚಟುವಟಿಕೆ ಅಂಗವಾಗಿ ನಾವು ಹೋಗಿದ್ದೇವೆ. ಅಲ್ಲಿ ಸುಮಾರು ಒಂದು 2 ಕ್ಲಾಸ್ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ನಾವು ಸಾಹಿತ್ಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಾವು ಕೇಳಿದೆವು. ಆಗ ವಿದ್ಯಾರ್ಥಿಗಳು ಅದಕ್ಕೆ ಉತ್ತರ ಕೊಟ್ಟರು. ಅಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಸಾಹಿತ್ಯದ ಪರಿಚಯ ಇದೆ ಎಂಬುದಕ್ಕೆ ನಾವು ಅಲ್ಲಿ ನೋಡಿದೆವು. ವಿದ್ಯಾರ್ಥಿಗಳು ಅವರನ್ನು ನಾವು ಹೇಗೆ ತೊಡಗಿಸಿಕೊಳ್ತೇವೆ. ನಾನು ಕೇಳಿದೆ, ನಾನು ಮುಂದೆ 1 ತಿಂಗಳ ನಂತರ ಈ ಶಾಲೆಗೆ ಮತ್ತೆ ಬರ್ತೇನೆ, ನಿಮ್ಮಲ್ಲಿ ನಾನು ಇವತ್ತು ಏನು ಪ್ರಶ್ನೆ ಮಾಡಿದ್ರು ಮತ್ತೆ ಕೇಳ್ತೇನೆ, ಆಯ್ತು ಬನ್ನಿ ನಾವು ಹೇಳ್ತೇವೆ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಧೈರ್ಯ ಕೂಡ ಅವರಿಗೆ ಇದ್ದೆ. ಆಮೇಲೆ ಕೆಲವರು ಹೇಳ್ತಾರೆ, ನೀವು ಸಾಹಿತ್ಯದ ಕಾರ್ಯಕ್ರಮ ಏನು ಮಾಡ್ತೀರಿ, ನೀವು ಅದರಿಂದ ಏನು ಲಾಭ, ಏನು ಅದರಿಂದ ಲಾಭ, ಫಲಶ್ರುತಿ ಏನು? ನಮ್ಮಲ್ಲಿ ಪ್ರತಿ ಬಾರಿ ಕೇಳ್ತಾರೆ, ನೀವು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀರಿ, ಮನೆ ಸಮ್ಮೇಳನ ಮಾಡ್ತೀರಿ, ಗೃಹ ಸಮ್ಮೇಳನ ಮಾಡ್ತೀರಿ, ಅದು ಮಾಡ್ತೀರಿ. ಅದನ್ನು ನಾನು ಈಗ ಹೇಳಲಿಕ್ಕೆ ಹೋಗುದಿಲ್ಲ, ತುಂಬಾ ಇದೆ. ಒಬ್ಬ ವಿದ್ಯಾರ್ಥಿ ಇವತ್ತು ಬರ್ಲಿಲ್ಲ, ಇವತ್ತು ಏನೋ ಸ್ವಲ್ಪ ಅವನ ತಂದೆಗೆ ಹುಷಾರಿಲ್ಲ ಅಂತೇಳಿ ಹೋಗಿದ್ದಾನೆ. ಕಳೆದ 3 ತಿಂಗಳಿಂದ ನನ್ನ ಒಟ್ಟಿಗೆ ಒಬ್ಬ ಮಹೇಂದ್ರ ಅಂತ ಇದ್ದಾನೆ ವಿದ್ಯಾರ್ಥಿ. ನಾನು ನಿಮ್ಮ ಸಾಹಿತ್ಯ ಪರಿಷತ್ತಿಗೆ ಒಬ್ಬ ಸ್ವಯಂ ಸೇವಕನಾಗಿ ನಾನು ಬರ್ತೇನೆ ಅಂತೇಳಿ ಅವ MCom ಕೂಡ ಮಾಡ್ತಾ ಇದ್ದಾನೆ. ಅವನು 8ನೇ ಕ್ಲಾಸಿನಿಂದ ಅವನೇ ವ್ಯಾಪಾರ ಮಾಡಿಕೊಂಡು ಶಾಲೆಯ ಫೀಸ್ ಕಟ್ಟುವಂಥದ್ದು, ಕಾಲೇಜಿನ ಫೀಸ್ ಕಟ್ಟುವಂತ ಅವನು ಸ್ವಂತ ಉದ್ಯಮ ಮಾಡಿ ಅವನು ಕಾಲೇಜ್ ಹೋಗ್ತಾ ಇದ್ದಾನೆ. ಅವನು ಇವತ್ತು ಎಲ್ಲ ಬರ್ತಾನೆ, ಇಂಗ್ಲಿಷ್ ಮಾಧ್ಯಮ ಶಾಲೆ, ಇಂಗ್ಲಿಷ್ ಓದಿದ್ದವ. ಆದ್ರೆ ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದಾರೆ ಅದನ್ನು ಕನ್ನಡದಲ್ಲಿ ಬರೆದು ನನ್ನಲ್ಲಿ ಕೇಳ್ತಾನೆ, ಸರ್ ಇದನ್ನು ನಾನು ಪತ್ರಿಕೆಗೆ ಕಳಿಸ್ಬೇಕು ಅಂತೇಳಿ. ಇದು ಫಲಶ್ರುತಿ. ಅಂದ್ರೆ ಒಬ್ಬ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿ ಕಾರ್ಯಕ್ರಮದಲ್ಲಿ ಬಂದು ಕೂತ್ಕೊಂಡು ಕನ್ನಡದಲ್ಲಿ ಬರೆದು ನಾನು ಪತ್ರಿಕೆಗೆ ಕಳಿಸ್ಬೇಕಂತೇಳಿ ಹೇಳಿದೆ ನಾನು, ಅದು ಫಲಶ್ರುತಿ. ಮೊನ್ನೆ ಒಬ್ಬ ಶ್ಯಾಮ್ ಪ್ರಸಾದ್ ಅಂತೇಳಿ, ನಾನು ಕಳೆದ ನನ್ನ ರತ್ನ ಮಾನಸದಲ್ಲಿದ್ದ, ಅವನು 2
3 ವರ್ಷಗಳಿಂದ ನಮ್ಮ ಸಾಹಿತ್ಯದೊಟ್ಟಿಗೆ ಬರ್ತಾ ಇದ್ದ. ಅವನು ಬೇರೆ ಬೇರೆ ಕಡೆ ಕರೆದುಕೊಂಡು ಹೋಗ್ತಾ ಇದ್ದೆ. ಅವನು ಮೂಡಬಿದ್ರೆ ಕರ್ಕೊಂಡು ಹೋಗ್ತಿದ್ದೆ, ಬೇರೆ ಬೇರೆ ಕಡೆ ಕರೆದುಕೊಂಡು ಹೋಗ್ತಾ ಇದ್ದೆ. ಅವನು ಬೆಂಗಳೂರಿನಲ್ಲಿ ನಡೆದಂತ ಒಂದು ಪತ್ರಿಕೆಯ ಸ್ಪರ್ಧೆಯಲ್ಲಿ 2 ಲಕ್ಷ ಬಹುಮಾನ ಬಂತು, ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ. ಅವನು ಹೇಳಿದ, ನನಗೆ ಈ ಒಂದು ಸ್ಪರ್ಧೆಯಲ್ಲಿ 2 ಲಕ್ಷ ರೂಪಾಯಿ ಬಂದದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬಂತು ಅಂತೇಳಿ. ಇದು ನೋಡಿ ಫಲಶ್ರುತಿ. ಒಬ್ಬ PhD ಮಾಡ್ತಾ ಇದ್ದಾನೆ ಹಂಪೆಯಲ್ಲಿ. ಅವನು ಹೇಳ್ತಾನೆ, ನನ್ನ ಇವತ್ತು PhD ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಸಾಹಿತ್ಯ ಪರಿಷತ್ತಿನಿಂದ, ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರಣ ನಾನು ಇವತ್ತು ಇಂಥ ಒಂದು ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಬಂಧುಗಳೇ, ಏನೇ ಇರಲಿ, ಇವತ್ತೊಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಶಂಕರ್ ತಾಮನ್ಕರ್ ಅವರು ಆಯೋಜನೆ ಮಾಡಿದ್ದಾರೆ. ಒಂದು 50-60 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕೂಡ ಇದು 1000 ಜನರಿಗೆ ಸಮಾನ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮತ್ತೊಮ್ಮೆ ದಕ್ಷಿಣ ಜಿಲ್ಲೆಗೆ ಅವಕಾಶ ಮಾಡಿಕೊಟ್ಟಂತ ಶಂಕರ್ ತಾಮನ್ಕರ್ ಮತ್ತು ಅವರಿಗೆ, ಅವರ ಮನೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಡುಗಡೆಗೊಳಿಸಿ ಹೃದಯದ ಭಾಷೆಯಲ್ಲಿ ಶುಭಾಶಯವನ್ನ ಹೇಳಿದ್ದಾರೆ ಶ್ರೀನಾಥ್ ಅವರು. ಜನ ಇಲ್ಲಿ ಎಷ್ಟು ಸೇರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಸೇರಿದವರು ಎಷ್ಟು ಒಳ್ಳೆಯವರು ಅನ್ನೋದು ಮುಖ್ಯ ಅಂತ ಹೇಳಿ ನನಗೆ ಹಿರಿಯ ಯಕ್ಷಗಾನ ಕಲಾವಿದರು ಮತ್ತು ಬಣ್ಣದ ವೇಷಧಾರಿಯಾಗಿರತಕ್ಕಂಥ ಕೊಳ್ತಿಗೆ ನಾರಾಯಣಗೌಡ ಅವರು ಒಂದು ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ದು ನೆನಪಾಗ್ತದೆ ಇವತ್ತು ಕೂಡ. ಜನ ಸಂತೆಯಲ್ಲೂ ಕೂಡ ಇರ್ತಾರೆ, ಅದೆಲ್ಲ ಮುಖ್ಯ ಅಂತ ಹೇಳಿ ಅವರು ಹೇಳಿದ್ರು, ನನಗೆ ಇವತ್ತು ನೆನಪಾಗ್ತದೆ. ಅದರಿಂದಾಗಿ ಇಲ್ಲಿ ಸೇರಿರುವರೆಲ್ಲ ಪ್ರಬುದ್ಧ ವ್ಯಕ್ತಿತ್ವ ಹೊಂದಿರುವವರು ಅನ್ನೋದನ್ನ ಮತ್ತೊಮ್ಮೆ ತಮಗೆಲ್ಲ ಕೃತಜ್ಞತಾ ಪೂರ್ವಕವಾಗಿ ನೆನೆದುಕೊಳ್ತಾ, ಅನೇಕ ಮಂದಿ ಗುರುತಿಸಲ್ಪಡಬೇಕಾದಂತ ವ್ಯಕ್ತಿಗಳು ನಮ್ಮ ಸಭೆಯಲ್ಲಿದ್ದಾರೆ. ವಿಶೇಷವಾಗಿ ನಮ್ಮ ಮುಂಡಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂತಹ ಅಗರಿ ರಾಮಣ್ಣ ಶೆಟ್ಟಿ ಅವರಿದ್ದಾರೆ. ಮುಂಡಾಜೆ ಹಿರಿಯರಾಗಿರತಕ್ಕಂಥ ಸಂಪಿಗೆ ವಿಠಲರಾವ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅನಂತ ಫಡ್ಕೆ ಮೆಮೋರಿಯಲ್ ಟ್ರಸ್ಟ್ ನ ಸಂಚಾಲಕರಾಗಿರುವಂತಹ ಪ್ರಹ್ಲಾದ್ ಫಡ್ಕೆ ಅವರಿದ್ದಾರೆ. ಶ್ರೀಮತಿ ಪ್ರಹ್ಲಾದ್ ಫಡ್ಕೆ ಅವರು ಕೂಡ ಇದ್ದಾರೆ. ವಿದ್ಯಾ ಅಡೂರು, ಆಶಾ ಅಡೂರು ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ನಾರಾಯಣ್ ಫಡ್ಕೆ ಅವರು ಇರ್ಬೋದು, ಮೋರಿ ದಿವಾಕರ್ ಫಡ್ಕೆ ಅವರು ಇರ್ಬೋದು, ಮತ್ತು ಕೃಷ್ಣ ಗೋಖಲೆ ಅವರು, ಡಾಕ್ಟರ್ ಕೃಷ್ಣ ಗೋಖಲೆ ಅವರು ಇರ್ಬೋದು, ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರುವಂತಹ ಚಂದ್ರಶೇಖರ್ ಶೆಟ್ಟಿ ಅವರು ಇರ್ಬೋದು, ವೆಂಕಟೇಶ್ ರಾವ್ ಅವರು, ಅನೇಕ ಮಂದಿ, ಎಲ್ಲರ ಹೆಸರನ್ನು ಹೇಳಿ ಗುರುತಿಸಬೇಕಾದಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ನಮ್ಮ ಜೊತೆಗೆ. ಆ ಶಶಾಂಕ್ ಭಿಡೆ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಮುಂಡಾಜೆಯನ್ನ ಇವತ್ತು ಮುಂಡಾಜೆ ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ಸಾಧಕರ ಇಡೀ ಗಣನೆ ಇರುವುದು ಎಲ್ಲಿ ಅಂತ ಕೇಳಿದ್ರೆ ಮುಂಡಾಜೆಯಲ್ಲಿ. ಅದು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ಗ್ರಾಮ ಮಟ್ಟದಿಂದ ಹಿಡಿದು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದವರೆಗಿನ ಕಲಾವಿದರುಗಳು, ಪ್ರತಿಭೆಗಳು, ವಿಶೇಷ ಕೌಶಲ್ಯವುಳ್ಳವರು, ಎಲ್ಲ ಸಾಧಕರುಗಳು ಮುಂಡಾಜೆಯಲ್ಲಿದ್ದಾರೆ. ಅಂತಹ ಸಾಧಕರಲ್ಲಿ ಶಶಾಂಕ್ ಬೀಡವರು ಕೂಡ ನಮ್ಮ ಇಡೀ ಗ್ರಾಮಕ್ಕೆ ಹೆಮ್ಮೆ ಅಂತ ಹೇಳಿ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ, ಹಿರಿಯರಾಗಿರ್ತಕ್ಕಂಥ ನಮ್ಮಿಂದ ಮುಂದಕ್ಕೆ ಸನ್ಮಾನವನ್ನ ಸ್ವೀಕರಿಸಲಿರುವಂತಹ ಅಡೂರು ವೆಂಕಟರಾಯ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಎಲ್ಲರನ್ನು ಕೂಡ ಮತ್ತೊಮ್ಮೆ NS ಗೋಖಲೆ ಅವರ ಶ್ರೀಮತಿ ಅವರು ಇದ್ದಾರೆ, ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರನ್ನು ಕೂಡ ವೈಯಕ್ತಿಕವಾಗಿ ಗುರುತಿಸ್ತಾ, ಇದೀಗ ಕೃತಿಕಾರರ ಪರಿಚಯ ಆಯಿತು, ಕೃತಿಗಳ ಬಿಡುಗಡೆ ಆಯಿತು. ಕೃತಿಕಾರರು, ಕೃತಿ ರಚನೆ ಮಾಡಿದವರು, ಅವರ ಮಾತನ್ನ ಕೇಳುವ ತವಕದಲ್ಲಿ ನಾವಿದ್ದೇವೆ ಇದೀಗ. ಅದಕ್ಕಿಂತ ಅದರ ಜೊತೆಗೆ ಅವರಿಗೆ ಇನ್ನೊಂದು ಜವಾಬ್ದಾರಿ ಕೂಡ ಇದೆ. ಇವತ್ತು 10 ಮಂದಿ ವಿವಿಧ ಕ್ಷೇತ್ರದಲ್ಲಿ ಅವರೇ ಗುರುತಿಸಿರ್ತಕ್ಕಂಥವರನ್ನು ಅವರು ಇವತ್ತು ಸನ್ಮಾನಕ್ಕೆ ಇಲ್ಲಿ ಆಹ್ವಾನಿಸಿದ್ದಾರೆ. ಅದರಲ್ಲಿ ರಾಮಕೃಷ್ಣ ಶಾಸ್ತ್ರಿಗಳು, ನಮ್ಮ ಬೆಳ್ತಂಗಡಿ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಾಧ್ಯಕ್ಷರಲ್ಲಿ ಒಬ್ಬರು. ಅವರು ಇವತ್ತು ಅಗತ್ಯ ಕಾರ್ಯಕ್ರಮದ ನಿಮಿತ್ತ 3 ಗಂಟೆವರೆಗೆ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ಅವರ ಗೌರವ ಅವರ ಮನೆಗೆ ಸಲ್ಲುತ್ತದೆ ಖಂಡಿತವಾಗಿಯೂ. ಉಳಿದ 9 ಜನ ಕೂಡ, ಮತ್ತೆ ಅವರು ಬರ್ತಾರೆ ಮಧ್ಯಾಹ್ನ ನಂತರ, ಉಳಿದ 9 ಜನ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರ ಅಭಿನಂದನಾ ಮಾತುಗಳನ್ನು ಮತ್ತು ಸನ್ಮಾನವನ್ನ ನಿರ್ವಹಿಸುವವರು ಶಂಕರ್ ಎನ್ ತಾಮನ್ಕರ್ ಅವರು. ಅದಕ್ಕಿಂತ ಆರಂಭದಲ್ಲಿ ಅವರು ಕೃತಿ ರಚನೆಕಾರರಾಗಿ ಅವರ ಮಾತುಗಳನ್ನ, ಕೃತಜ್ಞತಾ ಮಾತುಗಳನ್ನು ಕೂಡ ಆಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಹೇಳಿ ಶಂಕರ್ ತಾಮನ್ಕರ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ಸಭೆಯ ಮುಂಭಾಗದಲ್ಲಿ ಕುಳಿತ ಸಹೃದಯಿ ಪ್ರೇಕ್ಷಕರಿಗೆ ನನ್ನ ವಂದನೆಗಳು. ನಮ್ಮದು ಅಲಾಟೆಡ್ ಕಾರ್ಯಕ್ರಮ ಇದ್ದದ್ದೇನೆಂದರೆ ಸನ್ಮಾನ ಮಾಡುವವರನ್ನು ಅವರ ಬಗ್ಗೆ 2 ಮಾತು ಹೇಳೋದು ಮತ್ತು ಸನ್ಮಾನ ಮಾಡೋದಂತ. ಇದೀಗ ಹೊಸ ವಿಷಯ ನನಗೆ. ಈಗ ಕೃತಿಕಾರ ಏನಾದರೂ ಮಾತಾಡಬೇಕಂತ ತೊಂದರೆ ಇಲ್ಲ. ಆದರೂ ಈಗ ಏನಂದರೆ 2023ನೇ ಇಸ್ವಿ ಸೆಪ್ಟೆಂಬರ್ 5ರಂದು ನಂದೊಂದು ಪುಸ್ತಕ ಬಿಡುಗಡೆ ಆಯಿತು, ಶಿಕ್ಷಕರ ದಿನಾಚರಣೆ ದಿವಸ. ಆ ದಿವಸ ಒಂದು ಪ್ರತಿಯನ್ನು ನಮ್ಮ ಅಧ್ಯಕ್ಷರಿಗೆ ಕೊಟ್ಟಿದ್ದೆ, ಶ್ರೀನಾಥ್ರವರಿಗೆ.
ಮುಂದಿನ ಪುಸ್ತಕ ಯಾವಾಗ ಸರ್ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ ರಾಮಾಯಣ ಇನ್ನೊಂದು ರೆಡಿ ಆಗ್ತಾ ಉಂಟು, ಹಾಗಾದರೆ ನಿಮ್ಮ ಮನೆಯಲ್ಲಿ ಬಿಡುಗಡೆ ಮಾಡುವ ಆಗ್ಬೋದಾ ಅಂತ ಹೇಳಿದರು. ನಾನು ಹೇಳಿದೆ ನೋಡುವ, ಹೆಚ್ಚಿನ ಅಂಶ ನನಗೂ ಸಹ ಆಲೋಚನೆ ಉಂಟು, ಆದರೆ ಅದು ಕೆಲವೆಲ್ಲ ಸಿಸ್ಟಮ್ ಎಲ್ಲ ಉಂಟಲ್ಲ, ಅದು ಸ್ವಲ್ಪ ಸರ್ಕಾರಿ ವ್ಯವಸ್ಥೆ ಯಾವುದಂದರೆ ಹಾಗೆ ಒಟ್ಟಾರೆ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಪ್ರೋಟೋಕಾಲ್ ಎಲ್ಲ ಇದೆ ಅಂತೆಲ್ಲ ನನಗೆ ಸ್ವಲ್ಪ ಗಾಬರಿ ಆಯಿತು. ಆದರೆ ಅದಕ್ಕೆ ನಾನು ನಾಮದೇವರಿಗೆ ವಹಿಸಿಕೊಟ್ಟೆ, ಈ ಒಂದು ಕಾರ್ಯಕ್ರಮವನ್ನು ನೀವು ವ್ಯವಸ್ಥೆ ಮಾಡಿ. ನಾಮದೇವರು ಅಶ್ರಫ್ ಅಲಿ ಗುಂಜಿ ಅವರಿಗೆ ಹೇಳಿದರು. ಸೊ ಆ ವಿಷಯದಲ್ಲಿ ಅತಿಥಿಗಳನ್ನು ಹೇಳುವುದಿರಲಿ ಅಥವಾ ಅವರ ಬಗ್ಗೆ ಮಾತುಕತೆ ಮಾಡೋದು ಎಲ್ಲ ಅವರು ಮಾಡಿದ್ದು, ಮತ್ತು ಸನ್ಮಾನಿತರನ್ನು ಮಾತ್ರ ನಾನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಬರ ಹೇಳಿದ್ದು ನಾನು. ಹಾಗೆ ಮತ್ತು ಯಂಗ್ ಚಾಲೆಂಜರ್ಸನ್ನು ಯಾಕೆ ಸೇರಿಸಿದೆ ಅಂದರೆ, ನಾವು ಸಾಧಾರಣ 8ನೇ ಕ್ಲಾಸಿನಿಂದ ಒಂದು ಸಣ್ಣ ಆಗ ಒಂದು ಕೊಂಕು ನುಡಿ ಒಂದು ಕೇಳಿದ್ದು ಬೇರೆಯವ್ರ ಹತ್ರ, ನಮ್ಮದು ಆಡ್ತಾ ಇದ್ದೆವು. ಏನಂತ ಹೇಳಿದರೆ 4 ತಾಮನ್ಕರ್ ನಕ್ಲು ಬೊಕ್ಕ 4 ಫಾರೆಸ್ಟರ್ನ ಜೋಕ್ಲು ಬೊಕ್ಕ 4 ಒಂದು ಸಮುದಾಯದ ಹೆಸರು ಹೇಳಿ ಅಕ್ಲೆ ಇಂಚಿನ ಮಲ್ಪು ಏರಿ ಬೊಕ್ಕಡೆ ಅಕ್ಲೆ ದಾಲ ಅವಂದು ಅಂತ ಹೇಳಿದ್ರು. ಈ ಒಂದು ಕೊಂಕು ನುಡಿ ಈಗ ಎಲ್ಲಿವರೆಗೆ ಬಂದಿದೆ ಅಂದರೆ, ಅದು ದೊಡ್ಡ ಪ್ರಜ್ವಲಿಸಿದ ಕಿಡಿಯಾಗಿ ನಮ್ಮ ಮುಂದೆ ಈಗ ನಿಂತದ್ದು ಒಂದು ಯಶೋಗಾಥೆ ಉಂಟಲ್ವ, ಅದಕ್ಕೆ ಕಾರಣರಾದ ನಾಮದೇವರನ್ನು ನಾನು ಗುರುತಿಸಿದೆ. ಹಾಗೆ ಅದೇ ಹೇಳಿದೆ, ಒಂದು ಕೊಂಕು ನುಡಿಯಿಂದ ಏನು ಸಾಗ್ಬೋದು. ಆಗ ಆಕ್ಚುಲಿ ನಾನೊಂದು ಸಣ್ಣ ಚಾಡಿ ಮಾತು ಹೇಳಿದ್ದು ನಾಮದೇವರಲ್ಲಿ ಬಂದು. ಈಗ ಅದು ಒಂದು ಒಳ್ಳೆಯ ಚಾಡಿ, ತೊಂದರೆ ಇಲ್ಲ. ಆಕ್ಚುಲಿ ಚಾಡಿ ಹೇಳಬಾರ್ದಂತ ಉಂಟು, ಆದರೆ ನಮಗೆ ಅದು ತಡಿಲಿಕ್ಕೆ ಆಗಲಿಲ್ಲ, ಹಾಗೆ ನಾನು ಹೇಳಿದೆ. ಅದರದ್ದೊಂದು ಪ್ರೇರಣೆ ಆಗಿ ಸ್ವಲ್ಪ ಕೋಪ, ಸ್ವಲ್ಪ ತಾಪ, ಸ್ವಲ್ಪ ಒಂದು ಏನು ಪ್ರಾಮಾಣಿಕತೆ, ಮತ್ತೆ ಸ್ವಲ್ಪ ಇದು ಏನು ಮಾಡಬೇಕೆಂಬ ಹುಮ್ಮಸ್ಸು, ಇದರ ಒಟ್ಟು ಮೊತ್ತ ಇದ್ದದ್ದು ಯಂಗ್ ಚಾಲೆಂಜ್ ಕ್ಲಬ್. ಅದನ್ನು 1985ರಲ್ಲಿ ಅದು ನಮ್ಮದು ಆಲೋಚನೆ ಆದ್ದು. 89ರಲ್ಲಿ ಅದು ವಿಸ್ತೃತವಾಗಿ ಉದ್ಘಾಟನೆಗೊಂಡಿತು. ಹಾಗೆ ಈ ಎರಡು ಇವರನ್ನು ಒಟ್ಟುಗೂಡಿಸಬೇಕು ಎಂಬ ಉದ್ದೇಶದಿಂದ ನಮ್ಮ ಮನೆಯಲ್ಲಿ ನಾನು ಕಾರ್ಯಕ್ರಮ ಮಾಡಿದ್ದೇನೆ. ಮತ್ತು ಎಲ್ಲರೂ ಆಲ್ಮೋಸ್ಟ್ ನಾನು ಕರೆದವರೆಲ್ಲರೂ 10ವರೆಗೆ ಸರಿಯಾಗಿ ಬಂದಿದ್ದಾರೆ ಎಂಬುದು ತುಂಬ ಸಂತೋಷ. ಯಾಕಂತ ಹೇಳಿದರೆ, ನಾನು ಕರೆದವರೇ ಅಂಥವರು ಸಾಹಿತಿಗಳು ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಳ್ಳೆ ಓದುಗರು, ಒಳ್ಳೆ ಯಕ್ಷಗಾನದವರು, ಒಳ್ಳೆ ಕಲಾವಿದರು, ಮತ್ತೆ ಎಲ್ಲ ಇಂಥವರನ್ನು ಸಮಾಜಮುಖಿಯಾಗಿ ನೋಡುವವರನ್ನು ಮಾತ್ರ ಕರೆದದ್ದು. ಉಳಿದವರು ಸಹ ಇದಂತ ಅವರ ಬಗ್ಗೆ ಹೇಳುವುದಲ್ಲ ನಾನು, ಆದರೆ ಸಮಾರಂಭಕ್ಕೆ ಕರೆಯುವ ವಿಷಯ ಬೇರೆ ಮತ್ತು ಇಂತಹ ಸಾಹಿತ್ಯ ಕಾರ್ಯಕ್ರಮಕ್ಕೆ ಕರೆಯುವ ವಿಷಯ ಬೇರೆ ಉಂಟು. ಹಾಗೆ ಹೇಳಿದ್ರಲ್ಲ, ನಾವು ಸಹ ಹೇಳ್ಬೋದು. ಹಾಗೆ ಧಾರವಾಡದಲ್ಲಿ ಮಾತ್ರ ಅಲ್ಲ, ಮುಂಡಾಜಿಯಲ್ಲಿ ಎಲ್ಲಿ ಕಲ್ಲು ಬಿಸಾಡಿದ್ರು ಒಬ್ರು ಯಕ್ಷಗಾನ ಕಲಾವಿದರೋ, ನಾಟಕ ಕಲಾವಿದರೋ, ಡಾಕ್ಟ್ರೋ, ಒಳ್ಳೆಯ ಕವಿಗಳು ಸಿಗ್ತಾರೆ. ಹಾಗೆ ನಮ್ದು ಮುಂಡಾಜಿ ಸಂಪದ್ಭರಿತ ಒಂದು ಊರು. ಇಂಥ ಊರಿನಲ್ಲಿ ಕೆಲವರನ್ನು ಸನ್ಮಾನ ಮಾಡಬೇಕಂತ ನಾನು ಆಲೋಚನೆ ಮಾಡಿದೆ. ಹಾಗೆ ಕೆಲವರನ್ನು ಸನ್ಮಾನ ಮಾಡಿದ್ದೇನೆ. ಹಾಗೆ ನಿಜವಾಗಿ ಉಳಿದವರೆಲ್ಲ ಸನ್ಮಾನಕಾರರು ಅಂತ ನನ್ನ ಮುಂದೆ ಇದ್ದಾರೆ, ತುಂಬ ಜನ ನಿಜವಾಗಿ ಸನ್ಮಾನಕಾರರಾದವರು. ಆದರೆ ನನ್ನ ವ್ಯಾಪ್ತಿಯಲ್ಲಿ ನಾನು 10 ಜನರನ್ನು ಆರಿಸಿಕೊಂಡಿದ್ದೇನೆ. ಇನ್ನು ಕೃತಿ ಪರಿಚಯ ಅಂತ ಹೇಳಿದರು. ಇದು ರಾಮಾಯಣ ಅಂದರೆ 4 ಗೆರೆಯ ಅಂದರೆ ಚೌಪದಿಯಲ್ಲಿ 480 ಪದ್ಯಗಳುಂಟು, 1800 ಲೈನ್ ಒಟ್ಟಿಗೆ, ಎಲ್ಲವೂ ದ್ವಿತೀಯಾಕ್ಷರ ಪ್ರಾಸದಲ್ಲಿ ಉಂಟು. ಮತ್ತೆ ಇದು ನನಗೆ ಬರೀಲಿಕ್ಕೆ ಕೇವಲ 3 ತಿಂಗಳಾದ್ದು. ಇದನ್ನು ಅಷ್ಟು ಕಷ್ಟ ಆಗಲಿಲ್ಲ. ಮತ್ತೆ ಅದು ತಿದ್ದುವಿಕೆಯಲ್ಲೇ ಸ್ವಲ್ಪ ವ್ಯತ್ಯಾಸ ಆಯಿತು. ಅಂದರೆ ನನ್ನ ಪುರಾಣ ಜ್ಞಾನ ಮತ್ತು ಸ್ವಲ್ಪ ಅದರ ಬಗ್ಗೆ ಎಲ್ಲ ಸ್ವಲ್ಪ ವಿಮರ್ಶೆ, ಹೌದು ಅಲ್ಲ, ತುಂಬ ನಮ್ಮಲ್ಲಿ ಕೆಲವು ಭಿನ್ನ ಉಂಟು. ನಾನೆಲ್ಲ ಅವರು ಹೇಳಿದಾಗೆ ಮೂಲ ರಾಮಾಯಣವನ್ನೇ ಇದು ಮಾಡಿದೆ. ಮತ್ತೆ ಉತ್ತರಕಾಂಡ ನಮ್ಮ ಮೂಲ ರಾಮಾಯಣದಲ್ಲಿ ಇಲ್ಲ, ಮತ್ತೆ ಸೇರಿಸಿದ್ದದು, ಅದನ್ನು ಸಹಿತ ಮಾಡಿದ್ದೇನೆ. ನಿಮಗೆ ಇಷ್ಟ ಆಗ್ಬೋದಂತ ಅನಿಸ್ಕೊಂಡೆ. ಅದರಲ್ಲಿ ನಾನು ಒಂದು ಪದ್ಯವನ್ನು ಹೇಳ್ತೇನೆ, ಒಂದು ನಿಮಿಷ. ಅದರಲ್ಲಿ ಬರುವ ಒಂದು ಅಳಿನಿನ ಇದು ಬರ್ತದೆ, ಅಳಿಲ ಸೇವೆ ಅಂತ. ಬಿತ್ತದು ರಾಮನ ಕಣ್ಣಿಗೆ ಅಳಿನಿನ ಕೌತುಕ ಭರಿತ ಕಾಯಕವು, ಸೇತುವೆ ಮೇಲೆ ಕುಪ್ಪಳಿಸುತ್ತಾ ಇತ್ತದು ಕೊಡವುತ ಮರಳನ್ನು, ಕೂಡಲೇ ರಾಮನು ಅಳಿನಿನ ಬೆನ್ನಿಗೆ ಆಡಿಸಿದ ಅವರ ಕರಗಳನ್ನು, ಮೂಡಿತು 3 ಗೆರೆಗಳು ಬೆನ್ನಿಗೆ ಕೊಂಡಾಡಿದ ಕಿರು ಸೇವೆಯನು, ಈಗಲೂ ಅಳಿಲಿಗೆ ಇವೆ ಆ ಗೆರೆಗಳು ರಘುನಂದನನ ದೆಸೆಯಿಂದ, ಜಗದಲ್ಲಿ ಸಣ್ಣೆಯ ಸೇವೆಯ ಕರೆಯವರು ಈಗಲೂ ಅಳಿನ ಹೆಸರಿಂದ. ಇದೇ ರೀತಿ ಪ್ರತಿ ಪದ್ಯವನ್ನು ರಾಗಬದ್ಧವಾಗಿ ನಾನೇ ಒಂದು 7-8-10 ರಾಗದಲ್ಲಿ ನಾನು ಮಾಡಿಕೊಟ್ಟಿದ್ದೇನೆ. ಆದರೆ ಅದು ಅಷ್ಟು ಎಲ್ಲರಿಗೆ ಅದ್ರ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರು ಮಾತ್ರ ಕಲಿತಾರೆ, ಹಾಗೆಲ್ಲ. ಇದೊಂದು. ಮತ್ತೆ ಈ ಮಕರಂದ ಪದ್ಯದಲ್ಲಿ ಸಹ ಹಾಗೆ ಒಂದು ಪದ್ಯವನ್ನು ನಾನು ಓದ್ತೇನೆ ನಿಮಗೆ. ತಿಂಗಳ ಸಭೆ ಅಂತ ಒಂದು ತಮಾಷೆ ಪ್ರಸಂಗವು. ಇದರಲ್ಲಿ ಏನು ಹೇಳ್ತಂದ್ರೆ, ತಿಂಗಳ 4ನೇ ಶನಿವಾರವದು ತಪ್ಪದೆ ಮೀಟಿಂಗ್ ಜರುಗಿತ್ತು. ಪ್ರಾರ್ಥನೆ, ಸ್ವಾಗತ, ಪ್ರಸ್ತಾವನೆಯು ಸರಿಸರಿಯಾಗಿಯೇ ನಡೆದಿತ್ತು. ಉತ್ಸವ ಹೇಗೆ ಮಾಡುವುದೆಂತ ಭಾಷಣ ಶುರು ಮಾಡಿದನೊಬ್ಬ. ಅವರನ್ನು ಕರೆಯುವ ಇವರನ್ನು ಕರೆಯುವ ಬೇಡ ಎಂದನು ಮಗದೊಬ್ಬ. ಅಷ್ಟಾದಾಗಲೇ ಫೋನದು ಬಂದಿತು ಹೊರ ನಡೆದಿರಲು ಪ್ರೆಸಿಡೆಂಟು.
ಸಿಗರೆಟ್ ಹಚ್ಚಲು ಮಗದೊಬ್ಬ ಅವರೊಳ ಬರಲು ತಡ ಉಂಟು. ಸಿಗರೆಟ್ ಹಚ್ಚಲು ಮಗದೊಬ್ಬ ಅವರೊಳ ಬರಲು ತಡವುಂಟು. ವಿಷಯಾಂತರವು ಆಗಿತ್ತಲ್ಲಿ ಚರ್ಚೆಯು ಜೋರು ನಡೆದಿರಲು ಕೊಳ್ಳಲು ಬಂದರು ಹಾಲನ್ನು ಕೇಳಿದ ರೆಮ್ಮೆಗೆ ದರವನ್ನು. ಕೊಳ್ಳಲು ಬಂದರು ಹಾಲನ್ನು ಕೇಳಿದ ರೆಂಬೆಗೆ ದರವನ್ನು. ಮೂಗಿನ ಮೇಲಿನ ಕನ್ನಡಕವನ್ನು ತೆಗೆಯುತ್ತಲೊಬ್ಬ ನಿಲ್ಲುವನು. ಹಿಂದಿನ ರಾತ್ರಿಯ ಮಬ್ಬಿನ ಬೆಳಕಲಿ ಆಗಿಹ ನಿಶ್ಚಯ ಅರುಹವನು. ಆಗಲೇ ಆಗಿಹ ನಿರ್ಧಾರವದು ಎಲ್ಲರೂ ಒಪ್ಪಲೇಬೇಕಿಲ್ಲ. ಹಿಂದಿನ ವರ್ಷದ ಕೋಪದಲ್ಲೊಬ್ಬ ತಗಾದೆ ತೆಗೆದನು ಸಾಕಲ್ಲ. ಮೀಟಿಂಗ್ ಹಾಲಲ್ಲಿ ಶುರುವಾಗಿತ್ತು ತಗಾದೆ ಮುಸುಕಿನ ಗುದ್ದಾಟ. ಯಾರು ಏನು ಹೇಳುತ್ತಾ ಇರುವರು ಗೊತ್ತೇ ಆಗದ ಒದ್ದಾಟ. ಆಗಲೇ ಬಂದಿತು ಬಿಸಿ ಬಿಸಿ ಟೀ, ಆಗಲೇ ಬಂದಿತು ಬಿಸಿ ಕಾಫಿ ಟೀ ಸಂಗಡ ಮಾರಿ ಬಿಸ್ಕತ್ತು. ಆಗಲೇ ಬಂದಿತು ಬಿಸಿ ಕಾಫಿ ಟೀ ಸಂಗಡ ಮಾರಿ ಬಿಸ್ಕತ್ತು. ಬಂದದ್ದಕ್ಕೆ ಸಾಕ್ಷಿ ಸಾಕ್ಷಿ, ಬಂದದ್ದಕ್ಕೆ ಬೇಕಿದೆ ಸಾಕ್ಷಿ ಹಾಕಿದರೆಲ್ಲರೂ ದಸ್ಕತ್ತು. ಬಂದಿದ್ದಕ್ಕೆ ಬೇಕಿದೆ ಸಾಕ್ಷಿ ಹಾಕಿದರೆಲ್ಲರೂ ದಸ್ಕತ್ತು. ಅಂತೂ ಇಂತೂ ಮೀಟಿಂಗ್ಗಳಲ್ಲಿ ಅದೊಂದು ಖಚಿತವಾಗಿತ್ತು. ಮುಂದಿನ ಮೀಟಿಂಗ್ ಯಾವಾಗಂತ ದಿನಾಂಕ ನಿಗದಿಯಾಗಿತ್ತು. ಮುಂದಿನ ಮೀಟಿಂಗ್ ಯಾವಾಗಂತ ದಿನಾಂಕ ನಿಗದಿಯಾಗಿತ್ತು. ಹಾಗೆ ಎಲ್ಲವೂ ಪ್ರಾಸಬದ್ಧವಾಗಿ ಬರೆದ ಕವಿತೆಗಳಿವೆ. ಇದರಲ್ಲಿ 96 ಕವನಗಳಿವೆ, ಒಟ್ಟಿಗೆ 110. ಇದನ್ನು ನಾನು ಕೇವಲ ಒಂದು 10-12 ದಿವಸದ ಹಿಂದೆ ಇದರ PDF ಕಳಿಸಿದ್ದು. ಸಂಸ್ಕೃತಿ ಅನನ್ಯ ಪ್ರಕಾಶನ ಮೈಸೂರಿಯವರು ಕ್ಷಿಪ್ರಗತಿಯಲ್ಲಿ ಇವತ್ತು ಬೆಳಿಗ್ಗೆ 5:15 ಗಂಟೆಗೆ ಬಸ್ನಲ್ಲಿ ಕಳಿಸಿದರು. ಅದನ್ನು ನಾನು ತಂದು ಇವತ್ತು ಬಿಡುಗಡೆ ಮಾಡಿದ್ದೇನೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇನ್ನು ಇವತ್ತು ರಾಮಕೃಷ್ಣ ಶಾಸ್ತ್ರಿ ಅವರು ಬರಬೇಕಿತ್ತು. ಅವರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಆದರೂ ಒಂದು 2 ನಿಮಿಷ ಅವರ ಪರಿಚಯ ಹೇಳ್ತೇನೆ ನಾನು. ಅವರು 72 ವರ್ಷದವರು, ತೆಂಕ ಕಾರಂದೂರಿನಲ್ಲಿ ವಾಸ. ಇಷ್ಟವರೆಗೆ 10,000 ಲೇಖನಗಳನ್ನು ಬರೆದಿದ್ದಾರೆ, ಬಿಡಿ ಬಿಡಿ ಲೇಖನಗಳನ್ನು. ಯಾರಾದರೂ ನೀವು ಸುಧಾ, ತರಂಗ, ಯಾವ ಪೇಪರ್ ಓದಿದ್ರು ಅವರ ಲೇಖನಗಳುಂಟು. ಅದರ ಬಗ್ಗೆ ಲಾಸ್ಟ್ ಟೈಮ್ ಅವರ 70ನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಬ್ರು ಅತಿಥಿಗಳು ಹೇಳಿದ್ರು ಏನಂದ್ರೆ, ಈ ಲೇಖನದಲ್ಲಿ 10% ಉಚ್ಚ ಮಟ್ಟದ್ದಂತ ತೆಗೆದ್ರು 1,000 ಆಗ್ತದೆ. ಅದರಲ್ಲಿ ಪುನಃ ಆರಿಸಿ 500 ತೆಗೆದ್ರು ಇದೊಂದು PhDಗೆ ಯೋಗ್ಯವಾಗುವಂಥದ್ದು ಆಗ್ಬಹುದು ಅಂತ ಉಂಟು. ಅವರ ಎಲ್ಲ ತುಂಬ ಲೇಖನಗಳು, ಕಥೆಗಳು ಸ್ನಾತಕೋತ್ತರ ಪದವೀಧರರಿಗೆ, PUC ಅವರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಸಹ ಪಾಠವಾಗಿದೆ ಆಲ್ರೆಡಿ. ಅಂತ ಒಂದು ದೊಡ್ಡ ಒಂದು ಸಾಹಿತಿ ಅವರು ಇವತ್ತು ಅನಿವಾರ್ಯವಾಗಿ ಬರಲಿಲ್ಲ. ಮತ್ತೆ ಆಗ ಯಾರು ನಮ್ಮ ಅಣ್ಣ ಹೇಳಿದ್ರು, ಬರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ. ಅದಕ್ಕೆ ಇವರು ಒಂದು ವಾದನೆ, ಬರೆದು ಜೀವಿಸಬಹುದು ಅಂತ ಹೇಳಿದವರು. ನಿಜವಾಗಿ ಬರ್ತಾರೆ, 52 ಪುಸ್ತಕ ಬರೆದಿದ್ದಾರೆ. ಬೇರೆ ಏನು ಕೆಲಸ ಇಲ್ಲ ಅವರಿಗೆ. ಅಂದ್ರೆ ಅವರು ಪುಸ್ತಕ ಬರೆದೇ ಜೀವನ ಮಾಡಿದವರು. ಅಂದ್ರೆ ಅಷ್ಟು ಅವರು ತಾದಾತ್ಮ್ಯದಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಅವರಿಗೆ ನಮ್ಮ ಗೌರವಗಳನ್ನು ಇವತ್ತು ಸಮರ್ಪಿಸ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ವಂದನೆಯನ್ನು ತಿಳಿಸ್ತೇನೆ. ಮೊದಲಿಗೆ ಶ್ರೀ ನಾಮದೇವರವರು ಮತ್ತು ಶ್ರೀ ಅಡೂರು ವೆಂಕಟರಾವ್ರವರು ಮತ್ತು ಶ್ರೀ ಜಯರಾಮ್ ಕೆ ಇವರು ಇಲ್ಲಿ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಅವರ ಬಗ್ಗೆ ನಾನು ಕ್ಷಿಪ್ರವಾಗಿ 2 ಮಾತುಗಳನ್ನು ಹೇಳ್ತಾ ಇದ್ದೇನೆ. 1962 ರಮಾನಾಥರಾವ್ ಫಾರೆಸ್ಟರ್ ಮತ್ತು ಲಕ್ಷ್ಮಿ ಅಮ್ಮ ಇವರ ಮಗ ಇವರು. 1900 ಅದು ಆಗ ಹೇಳಿದೆ ನಾನು ಮಾತನ್ನ, ಏನಂದ್ರೆ ಅದು ಚಾಡಿಯ ಮಾತು, ಕಿಡಿಯದ್ದು ಅದೆಲ್ಲ ಆಯ್ತಲ್ಲ ಹಾಗೆ. ಮತ್ತು ಈಗ ಅವರ ಯಂಗ್ ಚಾಲೆಂಜರ್ಸ್ ಕ್ಲಬ್ನಲ್ಲಿ ಅಲ್ಲಿ ಟ್ರೋಫಿಗಳನ್ನು ಪೇರಿಸಿಟ್ಟಿದ್ದಾರೆ. ಅದನ್ನು ನೋಡಿದರೆ ಸಾಕು, ನಮ್ಮ ಎಲ್ಲ ಇತಿಹಾಸವನ್ನು ಹೇಳ್ತದೆ, ಅವರು ಏನು ಮಾಡಿದ್ದಾರೆ ಎಂಬುದಕ್ಕೆ. ಕನಿಷ್ಠ ಅಲ್ಲಿ ಒಂದು 400ರಿಂದ 500 ಟ್ರೋಫಿಗಳುಂಟು. ಅದೆಲ್ಲ ನಮ್ಮ ನಾಮದೇವರಾಯರ ನೇತೃತ್ವ ಸಂಚಾಲಕತ್ವದ ಯಂಗ್ ಚಾಲೆಂಜರ್ ಕ್ಲಬ್ಬಿನಲ್ಲಿ ಅದರ ಫಲ. ಹೌದು, ಆಯ್ತಲ್ಲ. ಮುಂಡಾಜೆ ಒಂದು ಐಡೆಂಟಿಟಿ, ಅಂದ್ರೆ ಮುಂಡಾಜೆ ಅಂದ್ರೆ ಏನಂತ ಹೇಳಿದ ಕೂಡಲೇ ಕೋಆಪರೇಟಿವ್ ಬ್ಯಾಂಕ್ ಮುಂಡಾಜೆ ಭಾರಿ ಫೇಮಸ್ ಇಲ್ಲಿದ್ದು. ಮತ್ತೊಂದು ಪರಶುರಾಮ ದೇವಸ್ಥಾನ, ಹಾಗೆ ಯಂಗ್ ಚಾಲೆಂಜರ್ ಕ್ಲಬ್ ಅಲ್ವಾ. ಹಾಗೆ ಮಂಡ್ಯದ ಸಕ್ಕರೆ ಮತ್ತು ಉಂಟಲ್ಲ ಮದ್ದೂರು ವಡೆ, ಹಾಗೆ ನಮ್ಮ ಮುಂಡಾಜೆಗೆ ಯಂಗ್ ಚಾಲೆಂಜರ್ ಕ್ಲಬ್. ಅಂದ್ರೆ ಎಲ್ಲರಿಗೂ ಬಸ್ತಿಗೆ ಗೊತ್ತಾಗೋದು ಏನು ಗೊತ್ತುಂಟ, ಮುಂಡಾಜೆ ಅಂತ ಹೇಳಿದ ಕೂಡಲೇ ಯಂಗ್ ಚಾಲೆಂಜರ್ ಕ್ಲಬ್. ನೋಡಿ, ಅವರ ತಮ್ಮನು ಬಂದಿದ್ದಾನೆ, ಅವರು ಸಹ ಇವರಿಗೆ ಒಳ್ಳೆ ಸಾಥ್ ಕೊಡುವ ಕೃಷ್ಣಾನಂದರು. ಹೌದು. ಮತ್ತು ಇವ್ರದ್ದು ಸಮಾಜಮುಖಿ ಸೇವೆ, ಎಲ್ಲ ಸಮುದಾಯದವರನ್ನು ಒಟ್ಟು ಮಾಡಿ ಅವರೊಟ್ಟಿಗೆ ಕಲಿತು ಎಲ್ಲ ಅವರನ್ನು ಒಟ್ಟುಗೂಡಿಸಿ ತಮ್ಮ ಸಂಸ್ಥೆ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಷ್ಟವರೆಗೆ 100 ಕ್ರೀಡಾಪಟುಗಳಿಗೆ ಇವರು ಮರವಾಗಿ ನೆರಳಾಗಿದ್ದಾರೆ.
ಯಾಕಂತ ಹೇಳಿದ್ರೆ ತುಂಬಾ ಇಲ್ಲಿ ಕಲ್ತವರು ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರಿ ಕೆಲಸಕ್ಕೂ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಒಂದು ವಾರ್ಸಿಟಿ ಲೆವೆಲ್ ನಲ್ಲಿ ಆಡಿದ್ರೆ ಅಟ್ಲೀಸ್ಟ್ ಒಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು, ಅಟ್ಲೀಸ್ಟ್ ಒಂದು ಸಣ್ಣ ಪೋಸ್ಟ್ ಒಂದು ಸಿಗ್ತದೆ ಅವರಿಗೆ ಅಂತ. ತುಂಬಾ ಕ್ರೀಡಾಪಟುಗಳನ್ನು ಬೆಳೆಸಿದ ಸಂಸ್ಥೆ ಅದರ ರೂವಾರಿ ನಾಮದೇವರಾಯರ್ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. 2015ರಲ್ಲಿ ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತದೆ. 2022ರಲ್ಲಿ ರಾಜ್ಯದ ಅತ್ಯುತ್ತಮ ಯುವ ಘಟಕ ಪ್ರಶಸ್ತಿ ಸಿಗ್ತದೆ. ಸ್ನೇಹ ಶಾಲೆ ಸುಳ್ಯದವರು ಇವರಿಗೆ ಸನ್ಮಾನ ಮಾಡಿದ್ದಾರೆ. ಮತ್ತೆ ಕನಿಷ್ಠ 150 ಕಡೆಗಳಲ್ಲಿ ಇವರಿಗೆ ಇಷ್ಟವರೆಗೆ ಸನ್ಮಾನ ಆಗಿದೆ. ಅದಲ್ಲದೆ ವಿಶೇಷ ಅಂದ್ರೆ ಇಲ್ಲಿ ಸ್ಟೂಡೆಂಟ್ ಆಗಿದ್ದುಕೊಂಡು ಇಲ್ಲಿ ಕಲ್ತುಕೊಂಡು ಇಲ್ಲಿ ಕಬಡ್ಡಿ ಅಥವಾ ಕ್ರಿಕೆಟ್ ಆಡಿಕೊಂಡು ಮುಂದೆ ಅರಬ್ ದೇಶಗಳಿಗೆ ಹೋಗಿ ಅಲ್ಲಿ ತುಂಬಾ ದೊಡ್ಡ ಬಿಸ್ನೆಸ್ ಎಲ್ಲ ಮಾಡಿ ಅಲ್ಲಿಯೂ ಒಂದು ಕ್ರಿಕೆಟ್ ತಂಡವನ್ನು ಕಟ್ಟಿ ಅದರ ಒಂದು ಯಾವುದೋ ದಶಮಾನೋತ್ಸವದ ಉದ್ಘಾಟನೆಗೆ ಇವರನ್ನು ಕರೆದಿದ್ರು. ಅಲ್ಲಿಯೂ ಅವರದೇ ಖರ್ಚಿನಲ್ಲಿ ಇವರನ್ನು ಕರೆದುಕೊಂಡು ಹೋಗಿದ್ದಾರಂದ್ರೆ ಇವರ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಉಂಟಂತ ಇದನ್ನು ಗಮನಿಸಬಹುದು. ಸೊ ಇಂಥ ಒಂದು ಸಮಾಜಮುಖಿ ಕೆಲಸ ಮತ್ತು ಕ್ರೀಡಾ ಸಂಘಟಕ ಎಂಬ ನೆಲೆಯಲ್ಲಿ ಇವರನ್ನು ನಾನು ಗುರುತಿಸಿದ್ದೇನೆ. ಅವರು ದಯವಿಟ್ಟು ನಮ್ಮ ಸಣ್ಣ ಚಿಕ್ಕ ಕಾರ್ಯಕ್ರಮ, ಚಿಕ್ಕ ಸನ್ಮಾನ ಅದನ್ನು ದೊಡ್ಡ ಮನುಷ್ಯರು ತಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಡೂರು ವೆಂಕಟರಾಯರು ಅವರ ಪರಿಚಯ ಹೇಳಲಿಕ್ಕೆ ಬೇಡ, ಎಲ್ಲರಿಗೂ ಗೊತ್ತುಂಟು. ಅವರಂತ ಹೇಳಿದ ಕೂಡಲೇ ದೇವಸ್ಥಾನವೇ ನೆನಪಾಗೋದು ನಮಗೆ. ಪರಶುರಾಮ ದೇವಸ್ಥಾನ, ಅಡೂರು ವೆಂಕಟರಾಯರು ಎಲ್ಲರೂ ಒಂದೇ. ಇವರು ಸುಬ್ರಾಯ ಹೇರಳೆ ಮತ್ತು ಕಾವೇರಿ ಇವರ ಮಗ. 14/7/1944ರಲ್ಲಿ ಜನನ. ಇವರು ಪ್ರಥಮ ವಿದ್ಯುತ್ ಗುತ್ತಿಗೆದಾರರು ಮತ್ತು ಇವರದೊಂದು ಫ್ಯಾಕ್ಟ್ರಿ ಇತ್ತು, ಚೋಕ್ ಫ್ಯಾಕ್ಟ್ರಿ. ಅದರಲ್ಲಿ ಒಂದು 15 ದಿವಸ ನಾನು ಸಹ ಕೆಲಸ ಮಾಡಿದ್ದೇನೆ. ಹಾಗೆ ಇಲ್ಲಿ ಎಲ್ಲ ಕಡೆಯಲ್ಲಿ ಅವರ ಚೋಕ್ಗಳೇ ವಿಜೃಂಭಿಸುತ್ತಿದ್ದ ಕಾಲ. ಮತ್ತು ಅದರ ಮೇನ್ ಅವರದು ಇದಂದ್ರೆ ಸಮಾಜಮುಖಿ ಕೆಲಸ. ಈಗ ಸಹ ಒಂದು ಭಜನೆ ಮಾಡ್ಲಿಕ್ಕೆ ಎಲ್ಲಿಯಾದ್ರೂ ನಿಂತ್ರೆ ಈಗ ಸಹ ನಮ್ಮೊಟ್ಟಿಗೆ ಭಜನೆ ಮಾಡ್ಲಿಕ್ಕೆ ಅವರು ರೆಡಿ. ಅವರಿಗೆ 78ರ ಪ್ರಾಯ. ಮತ್ತೆ ದೇವಸ್ಥಾನವನ್ನು ಪರಶುರಾಮ್ ದೇವಸ್ಥಾನಕ್ಕೆ ಆಗ್ಲಿಕ್ಕೆ ಹೆಚ್ಚು ಶ್ರಮ ವಹಿಸಿದವರು ಅವರು ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಯರಾಮ್ ಕೆ ನಾಯರ್ ಇವರು ಸಹ ಹಾಗೆ 14/6/1967ರಲ್ಲಿ ಜನನ. ಕುഞ്ഞರಾಮನ್ ನಾಯರ್ ಮತ್ತು ಕಲ್ಯಾಣಿ ಇವರ ತಂದೆ ತಾಯಿಗಳು. ಮುಂಡಾಜಿಯಲ್ಲಿ 10ನೇ ತರಗತಿ ತನಕ ವಿದ್ಯಾಭ್ಯಾಸ. ನಂತರ ಕಟಪಾಡಿಯಲ್ಲಿ DMC ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಮಾಡಿದ್ದಾರೆ. ಮತ್ತು ಚಿತ್ರಕಲಾ ಮಂದಿರದಲ್ಲಿ ಕೊನೆಗೆ ತಮ್ಮದೇ ಆದ ಸಂಸ್ಥೆ ಕಲಾಕುಂಚವನ್ನು ಸ್ಥಾಪಿಸಿದ್ದಾರೆ. ಅದರಲ್ಲಿ ಆರ್ಟ್ ವರ್ಕ್ ಸಹ ಮಾಡ್ತಾರೆ. ತುಂಬಾ ಜನರಿಗೆ ಕಲಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅದೊಂದು ಗವರ್ಮೆಂಟ್ ಶಾಲೆಯಾಗಿ ಎಲ್ಲಿ ಸಲ್ಲದವರು ಜಯರಾಮ್ ವ್ರತ ಕಳಿಸಿ ಅಂತ ಇಲ್ಲಿ ಒಂದು 7-8 ಸಾರಿ ಫೈಲ್ ಆದವರೆಲ್ಲ ಜಯರಾಮ್ ವ್ರತ ಕಳಿಸಿದ ಅವರು ಪಾಸ್ ಮಾಡಿ ಆಲ್ಮೋಸ್ಟ್. ಇದು ನಾನು ಇದು ಮಾಡೋದಲ್ಲ, ಏನಂದ್ರೆ ಕನಿಷ್ಠ 95% ಅವರದ್ದು ಕೇಳಿದ್ದೆ ನಾನು. 100ರಲ್ಲಿ 95 ಜನ ಪಾಸ್ ಆಗ್ತಾರೆ. ಮತ್ತೆ ಎಲ್ಲಿಯೂ ಸಲ್ಲದವರು ಅವರು ನಮ್ಮ ಸ್ಟೂಡೆಂಟ್ ಇದ್ದಾರೆ, ನಂಗೆ ಗೊತ್ತುಂಟು. ಏನು ಬರದವರಿಗೆ ಅವರು ಹೇಗೆ ಪಾಸ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತು, ನಂಗೆ ಗೊತ್ತಿಲ್ಲ ಅದು ವಿಷಯ. ಹಾಗೆ ಅಂತೂ ಪಾಸ್ ಮಾಡಿಸ್ತಾರೆ ಅವರು. ಅಲ್ಲ, ಮೋಸ ಎಲ್ಲ ಅಲ್ಲ, ಆಯ್ತಾ, ನ್ಯಾಯವಾಗಿ ಸಿಸ್ಟಮ್ಯಾಟಿಕ್ ಪಾಸ್ ಮಾಡ್ತಾರೆ. ಮತ್ತೆ ಇವರು ಹವ್ಯಾಸಿ ಯಕ್ಷಗಾನ ಕಲಾವಿದ, ನಾಟಕ ರಂಗದಲ್ಲಿದ್ದಾರೆ, ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಅಲ್ಲಲ್ಲಿ ಪ್ರವಚನಗಳನ್ನು, ಸಣ್ಣ ಮಟ್ಟಿನ ಪ್ರವಚನಗಳನ್ನು ಮಾಡ್ತಾರೆ. ತುಳು ಪಾಡ್ದನ ಅಥವಾ ತುಳು ನಾಟಕ ಇದರಲ್ಲಿ ಭಾರಿ ಎತ್ತಿದ ಕೈ. ತುಳು ಪಾಡ್ದನದಲ್ಲಿ ಇವರಿಗೆ ಜಿಲ್ಲಾ ಮಟ್ಟದಲ್ಲಿ 5 ಸಾರಿ ಸತತ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಯುವಜನ ಮೇಳದಲ್ಲಿ ರಾಜ್ಯ ಮಟ್ಟದ ಏಕಪಾತ್ರಾಭಿನಯ ಸ್ಪರ್ಧೆಯಲ್ಲಿ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಯಕ್ಷಗಾನದಲ್ಲಿ ಸ್ತ್ರೀವೇಷ ಮಾಡಿದ್ದಕ್ಕಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ. ಹೀಗೆ ತುಂಬಾ ಪ್ರಶಸ್ತಿಗಳು ಸಿಕ್ಕಿವೆ. ಆದ್ರೂ ಇವರು ಕೇವಲ ಹಣಕ್ಕೋಸ್ಕರ ಒಂದು ಹೋರಾಡಿದ ವ್ಯಕ್ತಿ ಅಲ್ಲ. ತುಂಬಾ ಜನರಿಗೆ ತಾನು ಮನೆಯಲ್ಲಿ ಊಟ ಕೊಟ್ಟು ಕಲಿಸಿದ್ದಾರೆ. ಇಂಥವರು ನಮ್ಮ ಸಮಾಜದಲ್ಲಿ ಹೆಚ್ಚು ಕಾಲ ಇರಬೇಕು. ಅವರ ಆರೋಗ್ಯ ಚೆನ್ನಾಗಿರ್ಲಿ, ಅವರಿಗೆ ಇನ್ನೂ ಸಹ ಇಂಥ ಒಂದು ಒಳ್ಳೆಯ ಮನಸ್ಸನ್ನು ದೇವರು ಕೊಡ್ಲಿ ಅಂತ ಹೇಳ್ತಾ ಅವರಿಗೂ ಇವತ್ತು ಸನ್ಮಾನವನ್ನು ಮಾಡಲು ಆಲೋಚನೆ ಮಾಡಿದ್ದೇವೆ. ಅವರಿಗೆ ನಮ್ಮ ಎಲ್ಲ ಅತಿಥಿಗಳು ಸೇರಿ ಮತ್ತು ನಮ್ಮ ಅಣ್ಣ ಅನಂತ ತಾಮನ್ಕರ್ ಅವರು ಸಹ ಕವಿಗಳು, ಅವರು ಸಹ ಬಂದು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅನಸೂಯ ಪಾಠಕ್ ಅಂತ 5/11/1968ರಲ್ಲಿ ಜನನ. ತಂದೆಯವರು ಶ್ರೀಕಂಠ ಪಾಠಕ್, ತಾಯಿ ಗಿರಿಜಾ ಪಾಠಕ್. ಮೊದಲು ತಮ್ಮ ಆಗಂದ್ರೆ ವಿಶೇಷ ಸರಣ ಒಂದು 45 ವರ್ಷದ ಹಿಂದೆ ಶೀನನಾಯ್ಕ ಎಂಬವರನ್ನು ತಮ್ಮ ಮನೆಯಲ್ಲೇ ಕರೆಸಿ ಅವರಿಂದ 3 ವರ್ಷ ನಮ್ಮ ಭಾವನವರು, ನನ್ನ ಅಕ್ಕನ ಮಗ ಅವರು, ಹೌದು, ನಮ್ಮ ಭಾವನವರು ಆಗಿನ ಕಾಲದಲ್ಲಿ ಅದೊಂದು ಕ್ರಾಂತಿಕಾರಿ ವಿಷಯ. ತಮ್ಮ ಮನೆಯಲ್ಲೇ ಒಬ್ಬರನ್ನು ಮೃದಂಗವಾದ ಗುರುಗಳನ್ನು ಇಟ್ಟುಕೊಂಡು ಇವರನಿಗೆ ಕಲಿಸಿದ್ದಾರೆ. ಹಾಗೆ ಅದು ಮೂಲತಃ ಪಾಠ ಅಲ್ಲಿ. ನಂತರ ಶಿಕ್ಷಕ ಶಿವರಾಮ ಕಾರಂತರ ಯಕ್ಷಗಾನದಲ್ಲಿ ಮದ್ದಳೆಗಾರರಾಗಿ ಇದು ಮಾಡಿದ್ದಾರೆ.
ಮತ್ತೆ ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ಕಲಿಕೆ, ಸತತ ಒಂದು 5-6 ವರ್ಷದ ಕಲಿಕೆ. ನಂತರ ಅದೇ ಕೇಂದ್ರದಲ್ಲಿ ಗುರುಗಳಾಗಿದ್ದಾರೆ. ನಂತರ ಶಿವರಾಮ ಕಾರಂತರ ಯಕ್ಷಗಾನ ರಂಗದಲ್ಲಿ ಮದ್ದಳೆಗಾರರಾಗಿದ್ದಾರೆ. ನಂತರ ಶಂಭು ಹೆಗಡೆಯವರ ಶ್ರೀಮಯ ಕಲಾ ಕೇಂದ್ರದಲ್ಲಿ ಗುಣವಂತೆ, ಇಲ್ಲಿ ಶಿಕ್ಷಕ ಮತ್ತು ಇಡಗುಂಜಿ ಮೇಳದಲ್ಲಿ ಮದ್ದಳೆ ಚೆಂಡೆ ವಾದಕರಾಗಿ 8 ವರ್ಷ ಕೆಲಸ ಮಾಡಿದ್ದಾರೆ. ಇವರ ನೀವು ಕೆಲವು ಇವರದ್ದು ವಿಶೇಷ ಏನಂದ್ರೆ ಮೃದಂಗ, ಚೆಂಡೆ, ಭಾಗವತಿಗೆ, ನಿರೂಪಣೆ ಮತ್ತು ಮುಮ್ಮೇಳ, ಇವನ್ ನೃತ್ಯದಲ್ಲಿಯೂ ಇವರು ಗುರುಗಳು ಎಲ್ಲರಿಗೂ ಅಂತದ್ದು. ಇವರು ಮುಮ್ಮೇಳದಲ್ಲಿ ಇವರ ವಿಶೇಷ ಶಿಷ್ಯರಂದ್ರೆ ಮಂಕಿ ಈಶ್ವರ ನಾಯ್ಕರವರು, ನೀಲ್ಕೋಡು ಶಂಕರ ಅವರು ಈಗ ಸಾಲಿಗ್ರಾಮ ಮೇಳದಲ್ಲಿದ್ದಾರೆ, ಮಳವಳ್ಳಿಯವರು, ಸದಾಶಿವ ಭಟ್ ಇವರೆಲ್ಲರೂ ಮುಮ್ಮೇಳದಲ್ಲಿ, ಮತ್ತು ಭಾಸ್ಕರ್ ಭಂಡಾರಿ ಮದ್ದಳೆ ಸೌಕೂರು ಮೇಳದಲ್ಲಿ ಈಗಿನ ಮದ್ದಳೆಗಾರ, ಮತ್ತು MG ಹೆಗಡೆ ಸಾಲಿಗ್ರಾಮ ಮೇಳದಲ್ಲಿ ಈಗಿನ ಮದ್ದಳೆಗಾರ, ದಂತಳಿಗೆ ಅನಂತ ಹೆಗಡೆ ಇವರು ಭಾಗವತರು, ಮತ್ತೆ ಗೋಡೆ ಪ್ರಸಾದ ಹೆಗಡೆ ಅಂದ್ರೆ ಗೋಡೆ ನಾರಾಯಣ ಹೆಗಡೆ ಅವರ ಮಗ, ಅವರು ಸಹ ಇವರ ಶಿಷ್ಯರು ಅಂತ ಹೇಳಲಿಕ್ಕೆ ನಮ್ಗೆಲ್ಲರಿಗೆ ಖುಷಿ ಆಗ್ತದೆ. ಇವರು ಸಾಧಾರಣ 900 ವಿದ್ಯಾರ್ಥಿಗಳಿಗೆ ಇಷ್ಟವರೆಗೆ ಪಾಠ ಮಾಡಿದ್ದಾರೆ. ಅದರಲ್ಲಿ ಕೊನೆಯಲ್ಲಿ ನಮ್ಮ ಕರೋನಾ ನಂತರ ಮಾತ್ರ 300-350 ವಿದ್ಯಾರ್ಥಿಗಳು. ಅದರ ನಂತರ ಹಿಂದೆಲ್ಲ ನೇರ ಶಿಕ್ಷಣ ಇದ್ದದ್ದು. ಕರೋನಾ ನಂತರ ಅನಿವಾರ್ಯವಾಗಿ ಪೂನಾದಿಂದ ತಮ್ಮ ಮನೆಯಿಂದಲೇ ಇವರು ಆನ್ಲೈನ್ ನಲ್ಲಿ ಎಲ್ಲ ಈ ಹೇಳಿದ ಎಲ್ಲ ಪ್ರಕಾರಗಳಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಅದರ ವಿಶೇಷ ಏನಂದ್ರೆ ಡೆಲ್ಲಿಯ ಮಕ್ಕಳಿಗೆ ಅಥವಾ ಮುಂಬೈ ಮಕ್ಕಳಿಗಿರ್ಲಿ, ಬೇರೆ ದೇಶದ ಮಕ್ಕಳಿಗಿರ್ಲಿ ಕಲಿಸುವುದೇ ಇದ್ರು ಅವರ ಕಂಡೀಷನ್ ಏನಂದ್ರೆ ಒಮ್ಮೆ ಆದ್ರೂ ನಾನು ನಿಮ್ಮ ಮುಂದೆ ಬರ್ಬೇಕು, ಅಟ್ಲೀಸ್ಟ್ ಒಂದು 15 ದಿವಸ ಆದ್ರೂ ಬರ್ಬೇಕಂತ. ಅದೇ ರೀತಿ ಹೋಗ್ತಾ ಇದ್ರು. ಈಗ ಈ ಸರ್ತಿ ಕೆನಡಾದಲ್ಲಿ 15 ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಕೆನಡಾಕ್ಕೆ 1 ತಿಂಗಳಿಗೆ ಆ ವಿದ್ಯಾರ್ಥಿಗಳೇ ಕರ್ಕೊಂಡು ಹೋಗ್ತಾರೆ ಈಗ. ಹಾಗೆ ನಂತರ ಇವರು ಇನ್ನೊಂದು ವಿಶೇಷ ಅಂದ್ರೆ ಮಂಟಪ ಪ್ರಭಾಕರ್ ಉಪಾಧ್ಯಾಯ, ನೀವೆಲ್ಲ ಕೇಳಿದ್ರಿ, ಏಕ ವ್ಯಕ್ತಿ ಕಲಾ ಪ್ರದರ್ಶನ. ಅದರಲ್ಲಿ ಇವರು ಸಾಧಾರಣ 1400 ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಏಕ ವ್ಯಕ್ತಿ. ಮತ್ತು ಅದರನ್ನ ಅಲ್ಲದೆ 600 ಕಾರ್ಯಕ್ರಮ ಬೇರೆ. ಏಕ ವ್ಯಕ್ತಿ ಕಾರ್ಯಕ್ರಮವೇ 1400 ಮತ್ತು ಉಳಿದ ಕಾರ್ಯಕ್ರಮ 600, ಹೀಗೆ 2000 ಕಾರ್ಯಕ್ರಮಗಳಲ್ಲಿ. ಮತ್ತು ಅದು ಯಾರು ಆರ್ ಗಣೇಶ್ ಅವರೊಂದಿಗೆ ಕೂತ್ಕೊಳ್ಳುವುದೇ ಒಂದು ದೊಡ್ಡ ಭಾಗ್ಯ. ಅಂದ್ರೆ ಅವರು ಅಷ್ಟೊಂದು ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಅಂತವರ ಗರಡಿಯಲ್ಲಿ ಪಳಗಿದವರು. ಕೊನೆಗೆ ಏನಾಯ್ತು ಅಂದ್ರೆ ನಿರೂಪಣೆ ಫಸ್ಟಿಗೆ ಆರ್ ಗಣೇಶ್ ಮಾಡ್ತಿದ್ರು, ಕೊನೆಗೆ ಅವರಿಗೆ ಪುರುಸೋತಿಲ್ಲದ ಕಾರಣ ಇವರೇ ನಿರೂಪಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದೊಂದು ಒಳ್ಳೆಯ ಬೆಳವಣಿಗೆ. ಮತ್ತು ಇವರು ಶಿವರಾಮ್ ಕಾರಂತರೊಂದಿಗೆ ಲಂಡನ್, ಪೆರು, ಬ್ರೆಜಿಲ್, ಸಿಂಗಾಪುರ್, ಲಾವೋಸ್ ಹೀಗೆ ತಿರುಗಾಟ ಮಾಡಿದ್ದಾರೆ ಅವರದ್ದು ಬ್ಯಾಲೆ ಪ್ರದರ್ಶನಕ್ಕೆ ಮತ್ತು ಯಕ್ಷಗಾನ ಪ್ರದರ್ಶನಕ್ಕೆ. ಮತ್ತು ಅಮೆರಿಕಾದ 18 ರಾಜ್ಯಗಳಲ್ಲಿಯೂ ತಿರುಗಿದ್ದಾರೆ. ಕನಿಷ್ಠ 2 ತಿಂಗಳು ಅಲ್ಲಿ ಸಹ ಅಭ್ಯಾಸ ಮಾಡಿದ್ದಾರೆ, ಮತ್ತೆ ಅಭ್ಯಾಸ ಕೊಟ್ಟಿದ್ದಾರೆ. 3 ಬಾರಿ ಶಂಭು ಹೆಗಡೆ ಅವರೊಟ್ಟಿಗೆ ಮಲೇಷ್ಯಾ, ಲಾವೋಸ್, ಸಿಂಗಾಪುರ, ಬಾಂಗ್ಲಾ, ಫಿಲಿಪೈನ್ಸ್ ಹೀಗೆ ತಿರುಗಿದ್ದಾರೆ. ಅಂದ್ರೆ ಎಲ್ಲ ಆಲ್ಮೋಸ್ಟ್ ನಮ್ಮ ಪ್ರಖ್ಯಾತ ಎಲ್ಲಾ ಕಲಾವಿದರೊಂದಿಗೆ ಅವರು ಭಾಗವಹಿಸಿದ್ದಾರೆ, ತೆಂಕು ಮತ್ತು ಬಡಗು ಸೇರಿ. ಇವರಿಗೆ ಕವಿ ಮುದ್ದಣ ಪ್ರಶಸ್ತಿ ಸಿಕ್ಕಿದೆ. ಅಮೆರಿಕದಲ್ಲಿ ಕನ್ನಡ ಸಂಘದವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಮದ್ದಳೆ ಮಹಾಬಲಕಾರಂತ ಎಂಬ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಇವರಿಗೆ ಕನಿಷ್ಠ 150ರಿಂದ 200 ಸನ್ಮಾನಗಳು ಈಗಾಗಲೇ ನಡೆದಿವೆ. ಮತ್ತೆ ನಿರೂಪಣೆ, ಮದ್ದಳೆ, ಚೆಂಡೆ, ನೃತ್ಯ, ಭಾಗವತಿಕೆ ಎಲ್ಲದರಲ್ಲೂ ಸೈ ಎನಿಸಿದ ವಿಶೇಷ ಪ್ರತಿಭೆ. 1992ರಲ್ಲಿ ಇವರೊಂದು ಲೇಖನ ಬರೀತಾರೆ ಉದಯವಾಣಿಗೆ. ಅಷ್ಟವರೆಗೆ ಮೃದಂಗಕ್ಕೆ ಮೈಕ್ ಇರುವುದಿಲ್ಲ. ಆಗ ಇವರ ಲೇಖನದಲ್ಲಿ ಏನು ಎಲ್ಲರೂ ಖುಷಿ ಪಟ್ಟು ಅದನ್ನು ಹೌದಂತ ಗೊತ್ತಾಗಿ ಅದರ ನಂತರ ಎಡಭಾಗಕ್ಕೆ ಅಲ್ವಾ, ಈಗ 2 ಬರಿಗುಂಟು, ಬಲಭಾಗಕ್ಕೆ ಮೈಕ್ ಪ್ರಾರಂಭ ಮಾಡ್ತಾರೆ. ಈಗ 2 ಬರಿಗೂ ಮೈಕ್ ಉಂಟು. ಸೊ ಮದ್ದಳೆ ನಾದವನ್ನು ಕರೆಕ್ಟ್ ನಮ್ಗೆ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಎಲ್ಲ ಕ್ರೆಡಿಟ್ ಅನಂತ ಪದ್ಮನಾಭ ಪಾಠಕರಿಗೆ ಹೋಗಬೇಕು. ಇನ್ನೊಂದು ಮದ್ದಳೆಗೆ ಬೋನ ಅಂತ ಹಾಕುವ ಒಂದು ಕ್ರಮ ಉಂಟು, ಅದು ಸರಿಯಾಗಿ ನಾದ ಬರಲಿಕ್ಕೆ. ಇವರು ಫಸ್ಟ್ಗೆ ನಾನೇ ನೋಡಿದ್ದೇನೆ ಅದನ್ನು ಬೂದಿ ಮತ್ತು ಅನ್ನವನ್ನು ಒಟ್ಟು ಸೇರಿಸಿ ಮಾಡೋದು. ಅದು ಪ್ರಾಕ್ಟಿಕಲ್ ಆಗಿ ತುಂಬಾ ಕಷ್ಟ, ಅಷ್ಟು ಸುಲಭ ಇಲ್ಲ. ಅದರ ಬದಲಿಗೆ ಮಕ್ಕಳು ಆಡುವ ಕ್ಲೇ ಮಾಡೆಲ್ ಉಂಟಲ್ಲ, ಅದನ್ನು ಉಪಯೋಗಿಸಲಿ ಶುರು ಮಾಡಿದ್ರು. ಅದರದ್ದು ಇನ್ನೊಂದು ವಿಸ್ತೃತ ರೂಪವಾದ ಅದು ಪ್ರಪ್ರಥಮವಾಗಿ ಅಮೆರಿಕದಲ್ಲಿ ಬಂದದ್ದು. ಅದನ್ನು ಮೊದಲು ಉಪಯೋಗಿಸಿದ ಕೀರ್ತಿಯು ಅನಂತ ಪದ್ಮನಾಭ ಪಾಠಕರಿಗೆ. ಅದಕ್ಕೆ ಆರ್ಟಿಸ್ಟ್ ಗ್ಲೂ ಅಂತ ಹೇಳ್ತಾರೆ. ಆರ್ಟಿಸ್ಟ್ ಗ್ಲೂ ಅನ್ನು ಮೊದಲು ಪರಿಚಯಿಸಿದ ಕೀರ್ತಿ ಸಹ ಇವರಿಗೆ ಬಂದಿದೆ. ಈಗೆಲ್ಲರೂ ಅದನ್ನು ಉಪಯೋಗಿಸ್ತಾರೆ ಹಾಗೆ. ಮತ್ತು ಈಗ ಸದ್ಯಕ್ಕೆ ಹೆಂಡತಿ ಸಂಧ್ಯಾ ಮತ್ತು 2 ಹುಡುಗಿಯರೊಂದಿಗೆ 2 ಹೆಣ್ಣು ಮಕ್ಕಳೊಂದಿಗೆ ಪೂನಾದಲ್ಲಿ ವಾಸವಾಗಿದ್ದಾರೆ. ಇವರ ಹೆಂಡತಿ ಸಂಧ್ಯಾರವರು ಆನಿಮೇಷನ್ ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದವರು. ಕೆಲವು ಪಿಕ್ಚರ್ಗಳಿಗೂ ಕೆಲಸ ಮಾಡಿದ್ದಾರೆ ಅಂತ. ಅವರು ಸಹ ಒಳ್ಳೆ ಕಲಾವಿದೆ ಅಂತ
ಮತ್ತು ಪೂನಾದಲ್ಲಿ ಇದ್ದಾರೆ. ಈಗ ಸದ್ಯ ಪಾಠಕ್ ಯಕ್ಷ ಸಂಸ್ಕೃತಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅದರ ಪ್ರಕಾರ ಯಕ್ಷಗಾನ ಕ್ಷೇತ್ರಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಯಕ್ಷಗಾನಗಳನ್ನು ಪ್ರಾತ್ಯಕ್ಷಿಕೆಗಳನ್ನು ಮಾಡುತ್ತಾ ಇದ್ದಾರೆ. ಇವರು ನಿಜವಾಗಿ ಒಂದು ಎಲೆಮರೆಯಕಾಯಿ, ಭಾರಿ ಭಾರಿ ಪ್ರಚಾರಕ್ಕೆ ಹೋಗೋರಲ್ಲ, ಹೆಚ್ಚು ದುಡ್ಡಿನ ಅಪೇಕ್ಷೆ ಇಲ್ಲ. ಆದ ಕಾರಣ ಅಂತ ಇದನ್ನು ನಮ್ಮ ಸಂಬಂಧಿಕರು ಹೌದು, ಆದರೂ ಅದನ್ನು ಗುರುತಿಸಬೇಕೆಂಬ ದೃಷ್ಟಿಯಿಂದ ಇವರನ್ನು ನಾನು ಗುರುತಿಸಿದ್ದೇನೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತೆ ಅವರು ಸನ್ಮಾನಕ್ಕೆ ಸಿದ್ಧರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ವ್ಯವಸ್ಥಳಿ, ಇವರು ಮೂಲತಃ ದುರ್ಗಾ ವಿಶ್ವನಾಥ್ ಪಾಠಕ್ ಮತ್ತು ಸುಮತಿ ಅವರ ಮಗಳು. ತಂದೆ ಡಿ ವಿಶ್ವನಾಥ್ ಪಾಠಕರವರು ಸಹ ಒಳ್ಳೆಯ ವಯಲಿನ್ ವಾದಕರು ಮತ್ತು ಒಳ್ಳೆಯ ಸಂಗೀತ ಶಿಕ್ಷಕರು. ಅವರ ಗರಡಿಯಲ್ಲಿ ಪ್ರಥಮ ಪ್ರಾಥಮಿಕ ಅಭ್ಯಾಸ ಇವರಿಗೆ, ನಂತರ ಮನೆಯವರಿಗೆ ಮೊದಲ ಪಾಠಶಾಲೆ, ತನ್ನ ತೀರ್ಥರೂಪದ ವಿಶ್ವನಾಥ್ ಪಾಠಕರು ಮತ್ತು ಪ್ರಥಮ ಸಂಗೀತ ಶಿಕ್ಷಕರು. ಮುಂದೆ ಶಿಕ್ಷಣವನ್ನು ವಿದುಷಿ ರಾಜೇಶ್ವರಿ ಭಟ್ ಮತ್ತು ಶಂಕರಮೂರ್ತಿ ಬಾಳಿಲಾರವರಲ್ಲಿ ಇವರು ಪಡೆದರು. ಲಘು ಸಂಗೀತವನ್ನು ಸೂರಾಲು ಪರಮೇಶ್ವರ ಭಟ್ ಮತ್ತು ಹಂಡೆ ಗುರು ವೇದವ್ಯಾಸ ಇವರಲ್ಲಿ ಪಡೆದು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಹೈ ಗ್ರೇಡ್ ಕಲಾವಿದೆಯಾಗಿ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನೀಡುತ್ತಾ ಬಂದಿದ್ದಾರೆ ಹಾಗೂ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಕೆಲವು ಸಂಗೀತ ಸಭಾಗಳಲ್ಲಿ ಕಾರ್ಯಕ್ರಮ ನೀಡುತ್ತಿದ್ದಾರೆ. ಅನೇಕ ಮಂದಿ ಶಿಷ್ಯರಿಗೆ ಸಂಗೀತ ಕಲಿಸುತ್ತಾರೆ. ಪಾಠಾಂತರದ ಮೂಲಕ ಬೋಧನೆಯನ್ನು ಮಾಡುತ್ತಿದ್ದಾರೆ. ಸಮಾರಂಭಗಳಲ್ಲಿ, ಉತ್ಸವಗಳಲ್ಲಿ, ದೇವಳಗಳಲ್ಲಿ ಇವರು ಗಾಯಕಿಯಾಗಿ ಕಾರ್ಯಕ್ರಮ ನೀಡುತ್ತಿದ್ದಾರೆ. ಬೇಡಿಕೆಯ ಕಲಾವಿದರಾಗಿದ್ದಾರೆ. ಇವರು ನಮ್ಮ ಊರಿಗೊಂದು ಹೆಮ್ಮೆ. ತನ್ನ ಮಗನಾದ ಸರ್ವೇಶ್ನಿಗೂ ಪ್ರಥಮ ಪಾಠವನ್ನು ಮಾಡಿ ಅವನಿಗೂ ಈಗ ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಒಳ್ಳೆಯ ಗಾಯಕನಾಗಿ ಅವನು ಸಹ ಇದ್ದಾನೆ. ಖಂಡಿತ ಮುಂದೆ ಒಂದು ದಿವಸ ಇವರನ್ನೂ ಮೀರುವ ಒಂದು ಸಂಭವ ಉಂಟಂತ ಈಗಲೇ ಗೊತ್ತಾಗ್ತದೆ. ಹಾಗೆ ತಮ್ಮ ಪತಿ ವಿಲಾಸ ದೇವಸ್ಥಳಿ ಮತ್ತು ಮಗ ಸರ್ವೇಶ್ನೊಂದಿಗೆ ಇರುವ ಸುಂದರ ಸಂಸಾರ ಉಜಿರೆಯಲ್ಲಿ ವಾಸ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ಭಟ್ ಇವರು ಶ್ರೀನಿವಾಸ ಶೆಂಡೆ ಮತ್ತು ಸತ್ಯಭಾಮ ಶೆಂಡೆಯವರ ಸುಪುತ್ರ. ತಾರೀಕು 6/5/1973 ಜನನ. ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ, ನಂತರ ಲ್ಯಾಬ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ, ಗೋಖಲೆ ಸೆಂಟಿನರಿ ಕಾಲೇಜ್ ಎಂಬ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಂಕೋಲಾದಲ್ಲಿ ಅವರು ಕಲಿತದ್ದು ಲ್ಯಾಬ್ ಟೆಕ್ನಿಷಿಯನ್ ಅವರಿಗೆ. ಈಗ 29 ವರ್ಷಗಳಿಂದ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯಲ್ಲಿ ಲ್ಯಾಬ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವರ ಸ್ವಂತ ಲ್ಯಾಬ್ ಉಂಟು ಉಜಿರೆಯಲ್ಲಿ, ಗೇರುಕಟ್ಟೆಯಲ್ಲಿ ಮತ್ತು ಬೆಳ್ತಂಗಡಿಯಲ್ಲಿ. ಹಾಗೆ ಮತ್ತು 7-8 ಜನರಿಗೆ ಕೆಲಸ ಕೊಟ್ಟ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಇವರು. ಮೊದಲು ಜನಾರ್ದನ್ ಕುರುಪ್ ಅವರಿಂದ ಬಾಲಪಾಠ, ನಂತರ ರಾಜಶೇಖರ್ ಶೆಂಡೆ ಅವರಿಂದ ಮದ್ದಳೆಯ ಪಾಠ ಬಿಟ್ಟರೆ ಇವರು ಶಾಸ್ತ್ರೀಯವಾಗಿ ಅಥವಾ ಒಂದು ವಿಸ್ತೃತ ಯಾರ ಗುರುಗಳಿಂದಲೂ ಕಲಿತವರಲ್ಲ. ಎಲ್ಲ ಸ್ವಕಲಿಕೆಯವರದು ನೋಡಿ ಬೇರೆ ಬೇರೆಯವರೊಟ್ಟಿಗೆ, ಉದಾಹರಣೆಗೆ ಅಮ್ಮಣ್ಣಯ್ಯರೋ, ಬಲಿಪರೋ, ಪಟ್ಟದವರ, ಕನ್ನಡಕಟ್ಟೆಯವರ, ಚಿಪ್ಪಾರು ಕೃಷ್ಣಬಲ್ಲಾಳವರೋ ಇಂಥ ದಿಗ್ಗಜರೊಂದಿಗೆ ಹೋಗಿ ಇವರು ತಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಸ್ವಕಲಿಕೆ ಇವರದು ಮುಖ್ಯ ವಿಷಯ. ಮಡದಿ ಶುಭಪ್ರದ ಮತ್ತು ಸಿಂಧೂರ ಮಗಳು ಅವರ ಅವರಿಂದ ಒಟ್ಟಿಗಿದ್ದಾರೆ. ಅವರ ಒಂದು ಸುಖಿ ಸಂಸಾರ. ರಾಜ್ಯ ಅಂತಾರಾಜ್ಯ ಕಲಾವಿದ. ದೆಹಲಿ, ಪೂನಾ, ಮುಂಬೈಗೆ ಪ್ರವಾಸ ಮಾಡಿದ್ದಾರೆ. ವೃತ್ತಿಪರರಿಗೆ ಸಮಾನರಾಗಿ ಈಗ ಇದ್ದಾರೆ, ಎತ್ತರಕ್ಕೆ ಬೆಳೆದಿದ್ದಾರೆ. ಇವರಿಗೆ ಕಲಾಮಾತೆಯ ಅನುಗ್ರಹ ಸದಾ ಇರಲೆಂದು ನಾನು ಹಾರ್ದಿಕವಾಗಿ ಭಾವಿಸ್ತೇನೆ. ಸರಿ, ಸನ್ಮಾನ ಶ್ರೀ ಸಜಿನ್ ಬೆಡೆಯವರಿಗೆ. ಇವರು 7/5/1976 ಜನನ. ತಾಯಿ ಲತಾ ಭಿಡೆ ಮತ್ತು ತಂದೆಯವರು ಗಣೇಶ್ ಎಂ ಭಿಡೆ. ಸಮಾಜಮುಖಿಯಾಗಿ ಜನಮಾನಸದಲ್ಲಿ ಈಗಾಗಲೇ ಮನೆ ಮಾತಾಗಿದ್ದಾರೆ. ಕೃಷಿಕ, ಸಜ್ಜನ, ಉಪಕಾರಿ ಮನೋಭಾವದ, ತಕ್ಷಣ ಸ್ಪಂದಿಸುವ ಒಳ್ಳೆಯ ಗುಣ, ಹೃದಯ ವೈಶಾಲ್ಯ ಇವರ ವಿಶೇಷ. ಕಾರ್ಗಿಲ್ ಯೋಧರ ನೆನಪಿಗಾಗಿ ತಮ್ಮ ಸ್ವಂತ 5 ಎಕರೆ ಸ್ಥಳದಲ್ಲಿ 527 ಗಿಡಗಳನ್ನು ನೆಟ್ಟು ತಮ್ಮ ದೇಶ ಪ್ರೇಮವನ್ನು ಮೆರೆದಿದ್ದಾರೆ. ಒಟ್ಟು 800 ಗಿಡಗಳಿವೆ. ಅದಕ್ಕೆ ವರ್ಷಕ್ಕೆ ತುಂಬಾ ಖರ್ಚಾಗ್ತದೆ, ಅದನ್ನೆಲ್ಲ ಅವರೇ ನೋಡ್ತಾರೆ. ಮತ್ತು ಧರ್ಮಸ್ಥಳ ಶೌರ್ಯ ವಿಪತ್ತು ತಂಡದ ಸಕ್ರಿಯ ಸದಸ್ಯ. ಬಾಲ್ಯದಲ್ಲಿ ಸೈನಿಕನಾಗುವ ಕನಸು ಕಂಡವರು, ಆದರೆ ಸೈನಿಕನಾಗಲಿಕ್ಕೆ ಅವಕಾಶ ಸಿಗದ ಕಾರಣ ಈ ರೀತಿಯಲ್ಲಿ ದೇಶ ಸೇವೆ ಮಾಡಲಿಕ್ಕೆ ಅವರು ತೊಡಗಿದ್ದಾರೆ. ಮತ್ತು ಇವರನ್ನ ವಿಶೇಷ ಅಂದರೆ ಫ್ರಾನ್ಸ್ನ ಹ್ಯೂಬರ್ಟ್ ಮಾರಿಯೆಟ್ ಎಂಬ ಒಬ್ಬ ಹುಡುಗನಿಗೆ, ಅವರು ನಮ್ಮ ಸುಜಿತ್ ಬೆಡೆಯವರು ಮತ್ತು ಅಜಿತ್ ಬೆಡೆಯವರು ಅವರ ಮನೆಯಲ್ಲಿ ಇದ್ರು. ಆ ಒಡನಾಟದಿಂದ ಅವರಿಗೆ ಕನ್ನಡವನ್ನು ಕಲಿಸಿದ ವಿಶೇಷ ಒಂದು ಅವಕಾಶವನ್ನು ಇವರು ಪಡೆದು ಕನ್ನಡವನ್ನು ಕಲಿಸಿದ್ದಾರೆ. ಇದು ಎಲ್ಲ ಪೇಪರ್ಗಳದ್ದು ಬಂದಿತ್ತು, ನಿಮಗೆ ಗೊತ್ತಿರಬಹುದು. ಮತ್ತೆ ಇವರಿಗೆ ಕಾನರ್ಪದಲ್ಲಿ ಮತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮತ್ತೆ ಇನ್ನೂ ಕೆಲವು ಕಡೆಗಳಲ್ಲಿ ಸನ್ಮಾನ ನಡೆದಿದೆ.
ಅವರು ನಾನು ಕೇಳಿದ ಕೂಡಲೇ ನನಗೆ ಏನು ಬೇಡ, ಸನ್ಮಾನ ಸಾಧ್ಯವಿಲ್ಲ, ನಾನು ಸಣ್ಣವ ಅಂತೆಲ್ಲ ಹೇಳಿದರು. ನಾನು ಅದಕ್ಕೆ ಹೇಳಿದ್ದೆ, ಸಣ್ಣವನಿರುವಾಗ ಸನ್ಮಾನ ಮಾಡಿದರೆ ಹೊಸ ಕೆಲಸಕ್ಕೆ ಸ್ಫೂರ್ತಿ ಬರ್ತದೆ ಎಂಬ ದೃಷ್ಟಿಯಿಂದ ಈಗ ನಿಮಗೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ನೀವು ಬರಲೇಬೇಕು ಅಂತ ಹೇಳಿದಾಗ ಅವರು ಬಂದಿದ್ದಾರೆ. ಸಂತೋಷ ಸಜ್ಜನ್ ಬಿಡೆ ಅವರೇ. ಇವರು ಶ್ರೀ ವೆಂಕಟಗಿರಿ ಹೊಳ್ಳ ಅಂತ ನಮ್ಮ ಒಟ್ಟಿಗಿನ ಮಾಸ್ಟರ್. ಇವರು ಜನನ ತಾರೀಕು 29/12/1966 ಶ್ರೀ ಕೃಷ್ಣ ಹೊಳ್ಳ ಮತ್ತು ಸುಲೋಚನಾ ದಂಪತಿಗಳ ಪುತ್ರ. 28 ವರ್ಷಗಳಿಂದ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಪ್ರಕೃತ ಈಗ ಮೂಲಾರು ಶಾಲೆಯ ಇವರು ಮುಖ್ಯೋಪಾಧ್ಯಾಯರು. ಇವರ ನೇತೃತ್ವದ ಸಂಗಮ ಕಲಾವಿದರು ಉಜಿರೆ, ಇವರದೊಂದು ನಾಟಕ ಸಂಸ್ಥೆ ಉಂಟು. ಇವರು ಭಾರಿ ಪ್ರಖ್ಯಾತವಾಗಿದೆ. ಇವರ ನಿರ್ದೇಶನದ ತೂಯರೆ ಬರ್ಪೇರು ಮತ್ತು ಪೂಜೆದ ಕಾಜಿ ಎಂಬ 2 ನಾಟಕಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಇವರ ಬೊಂಬೆಗಳು ಪ್ರಖ್ಯಾತವಾಗಿದೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಚಲನಚಿತ್ರದಲ್ಲಿ ಇವರ ಬೊಂಬೆ ಕೀಲುಗೊಂಬೆಗಳು ನಟನೆಗೆ ಅವಕಾಶ ಪಡೆದು ಖ್ಯಾತಿಗೊಂಡಿವೆ. ಇವರು ತಮ್ಮನ್ನು ಗೊಂಬೆ ಕುಣಿತ, ಮೇಕಪ್ ಆರ್ಟಿಸ್ಟ್, ಪರದೆ, ವೇಷಭೂಷಣ ಸರಬರಾಜು ಮುಂತಾದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 22 ವರ್ಷದಿಂದ ವರ್ಷಕ್ಕೆ 40-45ರಂತೆ ಗಣಪತಿ ಮೂರ್ತಿಯನ್ನು ಮಾಡಿ ಬೇರೆಯವರಿಗೆ ಕೊಡ್ತಾ ಇದ್ದಾರೆ. 1998ರಲ್ಲಿ ಸಾಲಿಗ್ರಾಮದಲ್ಲಿ ನಡೆದ ಪೌರಾಣಿಕ ನಾಟಕ ಸ್ಪರ್ಧೆಯಲ್ಲಿ ಇವರ ನಿರ್ದೇಶನದ ನಾಟಕ ವೀರಭದ್ರಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದೆ ಅಂತ ಹೇಳಲು ಸಂತೋಷ ಪಡ್ತಾ ಇದ್ದೇನೆ. ಅದು ಅಲ್ಲದೆ ಇವರು 7-8 ಮಂದಿಗೆ ಉದ್ಯೋಗದಾತರು, ಅದೊಂದು ವಿಶೇಷ. ಪತ್ನಿ ಗೀತಾ, ಪುತ್ರ ಆದಿತ್ಯ, ಪುತ್ರಿ ಅನ್ನಪೂರ್ಣರೊಂದಿಗಿನ ಸುಂದರ ಸಂಸಾರ ಇವರದು. ಸದ್ಯಕ್ಕೆ ಜನಾರ್ದನ್ ದೇವಸ್ಥಾನದ ಪಕ್ಕದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಅಭಿನಂದನೆಗಳು. ಇನ್ನೊಬ್ರು ಇವರು ಆನಂದ ರಾಮಚಂದ್ರ ಗೋಖಲೆ ಅಂತ, AR ಗೋಖಲೆ. ನಂಗೆ ಅವರು ಇತ್ತೀಚೆಗೆ ಪರಿಚಯ, ನಂಗೆ ಗೊತ್ತಿರಲಿಲ್ಲ. ಅವರೇ ಒಂದು ದಿವಸ ನನ್ನ ಕವನವನ್ನೆಲ್ಲ ಓದಿ ಖುಷಿಪಟ್ಟು ಅವರೇ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈಗ ಅವರು 7-8 ತಿಂಗಳಿಂದ ಅವ್ರದ್ದು ಕಾಂಟ್ಯಾಕ್ಟ್ ಉಂಟು ನನಗೆ. 16/12/1973 ಜನನ, ದರ್ಭೆ ತಡ್ಕದಲ್ಲಿ ಜನನ. ತಂದೆ ದಿ ರಾಮಚಂದ್ರ ಗೋಖಲೆ ಮತ್ತು ತಾಯಿ ಸೀತಾ ಗೋಖಲೆ. ಪ್ರಥಮವಾಗಿ ಇವರು SDM ಕಾಲೇಜ್ನಲ್ಲಿ BSc ಮಾಡಿದ್ದಾರೆ. ಸಣ್ಣ ಪ್ರಾಯದಲ್ಲಿಯೇ ಹೊಲಿಗೆ, ಎಂಬ್ರಾಯ್ಡರಿಯಲ್ಲಿ ಆಸಕ್ತಿ. ಅಕ್ಕ ಅಮೃತಾರವರು ಇದಕ್ಕೆ ಉತ್ತೇಜನ ನೀಡಿದರು. ನಂತರ ಅಕೌಂಟೆಂಟ್ ಆಗಿ ಮುಂಬೈಯಲ್ಲಿ ಕೆಲಸ. ಇವರಿಗೆ ಹೈಕೋರ್ಟ್ನಲ್ಲಿ ಕೆಲಸವು ಸಿಕ್ಕಿತ್ತು, ಆದರೆ ದುರದೃಷ್ಟಕ್ಕೆ ಅದಕ್ಕೆ ಹೋಗಲಾಗಲಿಲ್ಲ. ನಂತರ ಕೇರಳದಲ್ಲಿ ಅರ್ಚಕ ವೃತ್ತಿ ಆರಂಭಿಸಿದರು. ಅದು ಬಿಟ್ಟು ನಂತರ ಪುನಃ ಮುಂಬೈಗೆ ಹೋದರು. 1999ರಲ್ಲಿ ಮುಂಬೈಯಲ್ಲಿ ನಡೆದ ಕ್ಲೋಸ್ಅಪ್ ಅಂತಾಕ್ಷರಿ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಗಿ ಇವರು ಹೊರಹೊಮ್ಮಿದ್ದಾರೆ. ಮತ್ತು 2001ರಲ್ಲಿ ಹಿಂದಿ ಸರಿಗಮಪದಲ್ಲಿ ಇವರು ಶೋನಲ್ಲಿ ರನ್ನರ್ಸ್ ಅಪ್ ಆಗಿದ್ದಾರೆ. ಹಾಗೆ ಇವರು ಮತ್ತೆ 2003ರಲ್ಲಿ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಸ್ಪರ್ಧೆಯಲ್ಲಿ ಆಯ್ಕೆಗೊಂಡು 50 ಲಕ್ಷ ರೂಪಾಯಿ ಬಹುಮಾನ ಪಡೆದಿದ್ದಾರೆ. ಆದ್ರೆ ಇವರ ದುರದೃಷ್ಟಕ್ಕೆ ಏನಾಯ್ತು ಅಂದ್ರೆ ಇವರಿಗೆ ಎಲ್ಲಾ ನಮೂನೆ ಕಾಯಿಲೆಗಳು ಇವೆ, ಅವರೇ ಹೇಳುವಂತೆ. ಅಂದ್ರೆ ಯಾವ ನಮೂನೆ, ಅಷ್ಟು ಯಾವಾಗ ನೋಡಿದ್ರು ಅವರು ಮಾತಾಡುವಾಗ ಆಸ್ಪತ್ರೆಯಲ್ಲಿ ಇದ್ದೇನೆ, ಆಸ್ಪತ್ರೆಯಲ್ಲಿ. ಆದ್ರೆ ಅವರು ಫೀನಿಕ್ಸ್ ನಂತೆ ಆಸ್ಪತ್ರೆಯಿಂದ ಹೊರಬದ್ದು ಕೂಡಲೇ ಮರು ದಿವಸ ಕಳಿಸ್ತಾರೆ. ನಾನು ನೋಡಿ ಒಂದು ಹೊಲಿಗೆ ರವಕ್ಕೆ ಹೊಲಿದಿದ್ದೇನೆ ಅಂತಲೋ ಒಂದು ಎಂಬ್ರಾಯ್ಡರಿ ಮಾಡಿದ್ದೇನೆ ಅಂತ ನಂಗೆ ಇದು ಕಳಿಸ್ತಾ ಇದ್ದಾರೆ, ಅವರೇ ಹೇಳುವಂತೆ. ಹಾಗೆ ಅಂತ ಒಂದು ಪ್ರತಿಭೆ ಇವರಿಗೆ. ಬಾಲಿವುಡ್ ನಲ್ಲಿ ದೊಡ್ಡವರ ಕನೆಕ್ಷನ್ ಇದೆ, ಆದ್ರೆ ಅದನ್ನು ಅವರು ಒಮ್ಮೆ ಸಹ ಉಪಯೋಗಿಸಲಿಲ್ಲ. ಇತ್ತೀಚೆಗೆ ನನಗೆ ಚಂದ್ರಶೇಖರ್ ದಾಮ್ಲೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ಇವರ ಬಗ್ಗೆ ಹೀಗೆ ವಿಚಾರಿಸಲಿಕ್ಕೆ, ಹೀಗೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇನೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ದುಡ್ಡು ಕೊಡ್ಲಿಕ್ಕೆ ಹೋಗುವಾಗ ಇವರು ನಿರಾಕರಿಸಿದ್ರು. ಅಂದ್ರೆ ಹಾಗೆ ಅವರು ಪ್ರತಿಯೊಬ್ಬರಿಗೆ ಫೋಟೋ ಮಾಡಿ ಕೊಡ್ತಾರೆ. ಒಂದು ಗುರ್ತಾದ ಕೂಡಲೇ ಅವರು ಕಂಪ್ಯೂಟರ್ ಡಿಸೈನ್ ನಲ್ಲಿ ಫೋಟೋ ಮಾಡಿ ಕೊಡ್ತಾರೆ. ಹಾಗೆ ಮಾಡಿ ಅವರು ಆಫ್ಕೋರ್ಸ್ ಏನಾದರೂ ಕೊಡುದಿಲ್ವಾ, ನಾವು ಕೊಟ್ರೆ ಅವರು ತಗೊಳ್ಳುದಿಲ್ಲ. ಈಗ ನನಗೂ ಫೋಟೋ ತಂದಿದ್ದಾರೆ, ನಾನು ಬೇಡ ಹೇಳಿದರೆ ಕೇಳಲಿಲ್ಲ. ಅದಕ್ಕೆ ತುಂಬಾ ಶ್ರಮ ಉಂಟು, ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಆದ್ರೆ ಅವರು ಇಷ್ಟು ಮಧ್ಯದಲ್ಲಿ ಅದನ್ನು ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಒಂದು ಟೆಂಪರ್, ಅಷ್ಟು ಸುಲಭ ಇಲ್ಲ ಮಾಡ್ಲಿಕ್ಕೆ, ಅಷ್ಟು ಟೆಂಪರ್ಮೆಂಟ್ ಬೇಕು. ಅದಕ್ಕಾಗಿ ಆ ವಿಷಯದಲ್ಲಿ ನನಗೆ ಅವರು ತುಂಬಾ ಇಷ್ಟ ಆಗಿದ್ದಾರೆ. ಅವರಿಗೆ ವಸ್ತ್ರ ವಿನ್ಯಾಸ ಮತ್ತು ಪದ್ಯ ಹೇಳುವುದರಲ್ಲಿ ಹುಷಾರಿದ್ದಾರೆ. ಭಾಷಣ ಮಾಡೋದ್ರಲ್ಲಿ, ಸಂಗೀತ ಹೇಳುವುದರಲ್ಲಿ, ಎಲ್ಲದರಲ್ಲಿ ಅವರು ಕೈಯಾಡಿಸಿದ್ದಾರೆ. ಆದ್ರೆ ಅದೇ ಅವರ ಗ್ರಾಚಾರ ಅಂದ್ರೆ ಸ್ವಲ್ಪ ಕಾಯಿಲೆ ಇದ್ದ ಕಾರಣ ಅವರು ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಮುಂಬೈಯಲ್ಲಿದ್ದರು. ಈಗ ಇಲ್ಲಿ ಸದ್ಯ ಅವರ ತಂಗಿಯ ಮನೆಯಲ್ಲಿದ್ದಾರೆ, ಮಾಳದಲ್ಲಿ ಅಕ್ಕನ ಮನೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ದೂರದಿಂದ ಕಷ್ಟಪಟ್ಟು ಬಂದಿದ್ದಾರೆ, ಅವರಿಗೊಂದು ಸ್ಪೆಷಲ್ ಧನ್ಯವಾದಗಳು. ಗ್ರಾಮದ ಎಲ್ಲ ದೇವದೇವರುಗಳಿಗೆ ಮನಸಾರೆ ಪರಮಾಡುತ್ತಾ ಈ ಸುಂದರವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ಬೆಳ್ತಂಗಡಿ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಗುರುಗಳು ಅಂತ ಸ್ವೀಕರಿಸಿದಂತಹ ಕುಳಮನವರವರೇ, ಅದೇ ರೀತಿ
ನನ್ನ ಆತ್ಮೀಯರು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ಸನ್ಮಾನವನ್ನು ಮಾಡಲಿಕ್ಕೆ ಕಾರಣೀಭೂತರಾದಂತಹ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ಶಂಕರ್ ತಾಮನ್ಕಾರ್ ಅವರೇ, ನನ್ನ ಆತ್ಮೀಯ ಶಿಷ್ಯ ಶ್ರೀಯುತ ಅಚ್ಚು ಮುಂಡಾಜೆ ಅವರೇ, ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ಶ್ರೀನಾಥ್ ಗೌಡ್ರೆ, ಇಲ್ಲಿ ನೆರೆದಿರುವಂತಹ ಎಲ್ಲ ಸಾಹಿತ್ಯಾಭಿಮಾನಿ ಕಲಾಭಿಮಾನಿ ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಳ್ತಾ, ನಂಗೆ ಶಂಕರ್ ತಾಮನ್ಕಾರ್ ಮೊದಲೇ ಹೇಳಿದ್ದಾರೆ, ಸ್ವಲ್ಪ ಉದ್ದ ಮಾತನಾಡುವ ಜಾತಿ ನಾನು, ಯಾಕೆಂತಾದ್ರೆ ಇನ್ನು 3 ನಿಮಿಷ ಮಾತ್ರ ಹೇಗೆ ಅದರಲ್ಲಿ 1 ನಿಮಿಷ ಅಲ್ಲ 3 ನಿಮಿಷ ಅಂತ ಫೋನ್ ನಲ್ಲಿ ಹೇಳಿದ್ದಾರೆ, ಈಗ 2 ನಿಮಿಷ ಅಂತ ಆಚರಣೆ. ನಾನೀಗ 1 ನಿಮಿಷ ಮುಗಿಸಿ ಆಗಿದೆ, ಇನ್ನು ಉಳಿದ 2 ನಿಮಿಷದಲ್ಲಿ ಏನೋ ಕಸರತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲಾಗಿ ನನಗೆ ಈ ಸುಂದರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅವಕಾಶ, ಯಾಕೆಂತ ಹೇಳಿದ್ರೆ ಮಲ್ಲಿಗೆಯ ಒಂದು ಹೂವಿಗೆ ಅದನ್ನು ಒಟ್ಟಿಗೆ ಪೋಣಿಸಿ ಕಟ್ಟಿ ದೇವರ ಪಾದಕ್ಕೆ ಅರ್ಪಿಸಿದಾಗ ಆ ಬಾಳೆಯ ನಾರಿಗೂ ಒಂದು ಯೋಗ್ಯತೆ ಬರ್ತದೆ. ಇಲ್ಲಿ ಇವತ್ತು ಸನ್ಮಾನ ಆದದ್ದನ್ನು ನೋಡಿದ್ರೆ ಅವರ ಜೊತೆಯಲ್ಲಿ ನಾನು ಕೂತ್ಕೊಳ್ಳಿಕ್ಕೆ ಯೋಗ್ಯನೋ ಅಂತ ನಾನೇ ಹೀಗೆ ವಿಮರ್ಶೆ ಮಾಡುವಂತಹ ಪ್ರಸಂಗ ಬಂದಿದೆ. ಯಾಕೆಂದ್ರೆ ಇಲ್ಲಿ ನೆರೆದಿರುವಂತಹ ಸಭಾಸದರನ್ನು ಮಲ್ಲಿಂದ ಇಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಎಲ್ಲ ನಮ್ಮ ಹಾಗೆ 10 ಜನ ಅಲ್ಲ, ಇಲ್ಲಿದ್ದಂತಹ 100 ಮಂದಿಗೂ ಕೂಡ ಸನ್ಮಾನ ಆಗ್ಬೇಕು. ಯಾಕೆಂತ ಅಂತೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಯೋಗ್ಯರು ತಾವುಗಳು. ತಮ್ಮ ಸಮ್ಮುಖದಲ್ಲಿ ನಾವು ಸನ್ಮಾನವನ್ನು ಕೊಂಡದ್ದು ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಶಂಕರ್ ತಾಮನ್ಕಾರಿಗೆ ಮತ್ತೊಮ್ಮೆ ಕೈ ಜೋಡಿಸಿ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಯಾಕೆಂತ ಹೇಳಿದ್ರೆ ಶಂಕರ್ ತಾಮನ್ಕಾರ್ ತಮ್ಮ ಮನೆಯಲ್ಲಿ ತಮ್ಮ ಷಷ್ಠಾಬ್ದಿಯ ಈ ಸುಂದರ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇ ತುಂಬಾ ಒಂದು ಆಹ್ಲಾದಕರ. ಎರಡನೇದು ಏನು ಅಂತ ಹೇಳಿದ್ರೆ ಶಂಕರ್ ತಾಮನ್ಕಾರರನ್ನು ನಾನೊಂದು 30 ವರ್ಷದಿಂದ ಬಲ್ಲವ. ಯಾಕೆಂದ್ರೆ ಚಿಕ್ಕನಿಂದ ಗೊತ್ತು, ನಮ್ಮ ಶಾಲೆಯಲ್ಲೇ ಕಲ್ತದ್ದು. ಆದ್ರೆ ಅವರು ಮತ್ತು ನಾನು ಇಬ್ಬರು ಮುಂಡಾಜೆಯಲ್ಲಿ 2 ಜನ ಆರ್ಟಿಸ್ಟ್ಗಳು. ನಮ್ಗೆ ಬಹಳಷ್ಟು ಬೇರೆ ಬೇರೆ ರೀತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಂಬಂಧ ಇದೆ. ಅವರು ಇಲ್ಲದ ಕ್ಷೇತ್ರ, ಶಾಲೆಗೆ ಹೋಗುವಾಗ ಅಂತಲ್ಲ, ಶಾಲೆಯ ಹೊರಗೆ ಇದನ್ನು ಇವತ್ತು ಯಾರು ಮಾತಾಡ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಸಾಹಿತ್ಯ ಅಭಿರುಚಿ ಮಣ್ಣು ಮಾತ್ರ ಇವತ್ತು ಎತ್ತಿ ಹಿಡಿದಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇಲ್ಲ, ಸಾಹಿತ್ಯ ಅಭಿರುಚಿ ಅವರಿಗೆ ಇದೆ. ಓರ್ವ ಅತ್ಯುತ್ತಮ ಸಂಗೀತಗಾರರವರು, ಹಾಡ್ತಾ ಇರುವುದು, ಅವರು ಬೈಕ್ನಲ್ಲೂ ಹೋಗುವಾಗ ಕೂಡ ಒಂದು ಹಾಡ್ತಾ ಇದ್ರು. ಕಷ್ಟಜೀವಿ, ಶ್ರಮಜೀವಿ ಅವರು. ನಂಗೆ ಇದನ್ನು ಯಾರಾದ್ರೂ ಹೇಳಲೇಬೇಕು. ಇದೇ ಮನೆಯಲ್ಲಿ, ಇಲ್ಲಿ ಮೋಹನ್ ತಾಮನ್ಕರ್ ಅವರ ಮೂಲ ಮನೆ, ನಮ್ಮ ಗುರುಗಳವರು ಆ ಮೋಹನ್ ತಾಮನ್ಕರ್ ತಮ್ಮನಾಗಿ ಸೈಕಲ್ ಹಿಡ್ಕೊಂಡು ಇಡೀ ಮುಂಡಾಜೆ ಗ್ರಾಮಕ್ಕೆ ಪೇಪರ್ ಹಾಕಿ ಬೆಳಗಿನ ಹೊತ್ತು ಕೆಲಸ ಮಾಡ್ತಾ ಇದ್ದವರು. ಆ ಕಷ್ಟದ ಜೀವನವನ್ನು ಬಿಟ್ಟು ಕಾರ್ಕಳದಿಂದ ಇಲ್ಲಿಗೆ ಬಂದವರು. ನಾನು ಅವರಿಗೆ ಅಂದ್ರೆ ನಾವು ಅವರಲ್ಲಿ ಜಾಸ್ತಿ ಬ್ಯಾನರ್ ಬಂದ್ರೆ ನಾನು ಬರೆಯುವುದು, ನಾನು ಸ್ವಲ್ಪ ಜಾಸ್ತಿ ಬ್ಯಾನರ್ ಬಂದ್ರೆ ಅವರಲ್ಲಿ ಬರೆಸುದು. ನಮ್ಗೆ ಸ್ವಲ್ಪ ಸ್ವಲ್ಪ ಆಚೆ ಈಚೆ. ಯಾಕೆಂತ ಹೇಳಿದ್ರೆ ರಾತ್ರಿ ಹಗಲೆನ್ನದೆ ಶಾಲಾ ಅಧ್ಯಾಪಕ ವೃತ್ತಿಯ ಜೊತೆಯಲ್ಲಿ ತಮ್ಮ ಕಾಯಕ, ಈ ಕಷ್ಟದ ಕಾಯಕವನ್ನು ಮಾಡಿಕೊಂಡು ಬಂದಂತಹವರು ಅದ್ವಿತೀಯ ಶ್ರಮಿಕ ಶ್ರೀಯುತ ಶಂಕರ್ ತಾಮನ್ಕಾರ್ ಅವರು. ಇನ್ನೊಂದು ಹೇಳಬೇಕು ಅಂತ ಇದ್ರೆ, ಇದನ್ನು ಹೇಳಿಲ್ಲ ಇವತ್ತು ಯಾರು ಕೂಡ, ಅತ್ಯುತ್ತಮ ಕ್ರೀಡಾಪಟು. ಅಲ್ಲಿ ಗ್ರೌಂಡ್ ಅಲ್ಲಿ ಏನಾಗ್ತದೆ, ಅದು ಕಬಡ್ಡಿ ಒಂದು ಆಡುವುದನ್ನು ನಾನು ನೋಡ್ಲಿಲ್ಲ. ಕ್ರಿಕೆಟ್, ವಾಲಿಬಾಲ್, ಬಾಲ್ ಬ್ಯಾಡ್ಮಿಂಟನ್, ಶಟ್ಲ್, ಕ್ಯಾರಮ್, ಯಾವುದೇ ಅದರ ಇಂಡೋರ್ ಗೇಮ್ಸ್ ಅಂಡ್ ಔಟ್ಡೋರ್ ಗೇಮ್ಸ್, ಇದರಲ್ಲಿ ಎಲ್ಲರಲ್ಲಿಯೂ ಶಂಕರ್ ತಾಮನ್ಕಾರ್ ಕಾಣಿಸಿಕೊಂಡವರು ಮತ್ತು ಸಾಧನೆ ಮಾಡಿದವರು. ಕಾಣಿಸಿಕೊಂಡಾದ ಪೊಕ್ಕಡೆಬಹುದು ಬ್ಯಾಟ್ ಮತ್ತು ನತ್ತು. ವಿಶಿಷ್ಟವಾದಂತಹ ಬೌಲರ್ ಅವರು. ಅಂದ್ರೆ ಅದರ ಮೀಡಿಯಂ ಫಾಸ್ಟ್ ಅಂತ ನಾನು ಅದನ್ನು ಫೇಸ್ ಮಾಡ್ಲಿಕ್ಕೆ ಹೆದರ್ತಿದ್ದೆ. ಶಂಕರ್ ಮಾಸ್ಟರ್ ಮಾತ್ರ ಬ್ಯಾಟ್ ದೀಪ್ತದೀಪ ಅಂತ ಅವರ ಮಾಸ್ಟರ್. ಹಾಗೆ ಅವರು ಕೂಡ ಸ್ಪಿನ್ ಬೌಲರ್ ಮೋಹನ್ ತಾಮನ್ಕಾರ್ ಅವರು. ಇದು ನಾನು ಶಂಕರ್ ತಾಮನ್ಕಾರರಿಗೆ ಇಂತಹ ಕಾರ್ಯಕ್ರಮಗಳು ಮುಂಡಾಜೆಯಲ್ಲಿ ಶಂಕರ್ ತಾಮನ್ಕಾರ್ ಅಂತಹ ಮನೋಭಾವ ಇರುವ 100 ಮಂದಿಗಳು ಸೃಷ್ಟಿಯಾಗ್ಬೇಕು. ಅವರ ಮನೆಯಲ್ಲಿ ಇಂತಹ ಒಳ್ಳೆ ಕಾರ್ಯಕ್ರಮಗಳಾಗ್ಬೇಕು. ಇವತ್ತು ಸನ್ಮಾನ ಪಡ್ಕೊಂಡಿದ್ದೇನೆ ಅಂತ ಅವರನ್ನು ನಾನು ಹೊಗಳುವುದಲ್ಲ, ಹೊಗಳಿಕ್ಕಿದ್ರೆ ಒಂದು ದಿನ ಬೇಕು. ಅಷ್ಟು ವಿಷಯಗಳು ಶಂಕರ್ ತಾಮನ್ಕಾರರಲ್ಲಿದೆ. ಮತ್ತೆ ಹಾಸ್ಯಾಸ್ಪದವಾಗಿ ಅವರಲ್ಲಿ 5 ನಿಮಿಷ ಮಾತಾಡಿದೆ. ನಾನು ಅವರನ್ನು ಫೋನ್ ಮಾಡಿ ಹೇಳಲಿಕ್ಕೆ ಉಂಟು, ಪೇಟೆಯಲ್ಲಿದ್ರೆ ಅವರ ಕಲಾಕುಂಚಗ ಬಲ್ಲೆ ಇದೆ ಹೇಗಂತ ಕೇಳಿದ್ರೆ ಮಾತಾಡ್ಲಿಕ್ಕೆ. ಯಾಕಂದ್ರೆ ಏನು ನಮ್ಮ ಮನಸ್ಸಿನಲ್ಲಿ ನೋವಿದ್ರು ಕೂಡ, ಈಗ ಮುರಳಿ ಸರ್ ಇದ್ದಾರೆ ನವೋದಯದ ಪ್ರಿನ್ಸಿಪಾಲ್, ಅವರ ಹಾಗೆ ಯಾವ ನೋವನ್ನು ಮರೆಸುವಂತಹ ಶಕ್ತಿ ಅವರ ಮಾತಿಗಿದೆ ಶಂಕರ್ ತಾಮನ್ಕಾರ್ರಿಗೆ. ಅವರು ಹೋದ ನಂತರ ನಾವೊಮ್ಮೆ ಫ್ರೆಶ್ ಆಗ್ತೇವೆ. ಇಂಥ ಒಂದು
ಅದ್ವಿತೀಯ ಶಕ್ತಿ ಇರುವಂತಹ ಶ್ರೀಯುತ ಶಂಕರ್ ತಾಮನ್ಕರ್ ತಮ್ಮ ಸಾಹಿತ್ಯ ಅಭಿರುಚಿಯಿಂದ ಒಂದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ನಾವು ಚಿಕ್ಕ ಪುಟ್ಟ ಸೇವೆ ಮಾಡಿದ್ದೇವೆ, ಕಲಾ ಸೇವೆ ಮಾಡಲಿಲ್ಲ ಅಂತ ಇಲ್ಲ, ಸ್ವಾಭಿಮಾನ ನಮ್ಗೆ ಇದೆ. ಆದ್ರೆ ನಮ್ಮನ್ನು ಗುರುತಿಸುವಂತಹ ಒಂದು ದೊಡ್ಡ ಕೆಲಸ ಮಾಡಿದ್ದೀರಿ. ಇಂಥ ಯೋಗ್ಯಾತಿ ಯೋಗ್ಯರಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಗುರುತಿಸಿದ್ದಕ್ಕೆ ಮತ್ತೊಮ್ಮೆ ಆ ಕಲಾ ಮಾತೆ ತಮಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ನೀಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶಂಕರ್ ತಾಮನ್ಕರ್ ರವೇ ಬರುವ ವರ್ಷವೂ ಇಲ್ಲಿ ಒಂದು ಸುಂದರ ಕಾರ್ಯಕ್ರಮ ತಮ್ಮ ಮನೆಯಲ್ಲಿ ಮಾಡಿ ಇನ್ನಷ್ಟು ಸಾಧಕರನ್ನು ಗುರುತಿಸುವಂತ ಒಂದು ಒಳ್ಳೆ ಕೆಲಸ ಇಲ್ಲಿ ಆಗ್ಲಿ ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ದೇವರು ನಿಮ್ಗೆ ಖಂಡಿತ ಕಡಿಮೆ ಮಾಡುವುದಿಲ್ಲ. ಇದಕ್ಕೆಲ್ಲ ನಿಮ್ಗೆ ಬೆನ್ನು ತಟ್ಟುವಂತಹ ಎಷ್ಟೋ ಕಲಾವಿದರು ಕಲಾಭಿಮಾನಿ ಬಂಧುಗಳು ಇದ್ದಾರೆ. ಇನ್ನು ನನಗೆ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಕಾರಣೀಭೂತರಾದಂತಹ ಹಲವಾರು ವ್ಯಕ್ತಿಗಳು ಇಲ್ಲಿ ನೆರೆದವರಿದ್ದಾರೆ. ಯಾಕೆಂದ್ರೆ ನಾನೊಂದು ಬಡ ಕುಟುಂಬದಲ್ಲಿ ಮುಂಡಾಜೆಯಲ್ಲಿ ಹುಟ್ಟಿದವ, ಇದೇ ಪ್ರೈಮರಿಯಲ್ಲಿ ಇದೇ ಸ್ಕೂಲ್ನಲ್ಲಿ ಕಲ್ತವ, ಶಂಕರ್ ತಾಮನ್ಕರ್ ಕಲ್ತ ಹಾಗೆ ನಾನು ಒಂದು ಕಲಾವಿದನಾಗಿ ಮೆರಿಬೇಕಿದ್ರೆ ನನ್ನನ್ನು ಈ ಸಮಾಜದಲ್ಲಿ ಎತ್ತಿ ಹಿಡಿದು ಪ್ರೋತ್ಸಾಹಿಸಿದಂತ ಸಂಸ್ಥೆಗಳು ಮತ್ತು ಹಿರಿಯರಿದ್ದಾರೆ. ನಾನು ಅವರನ್ನು ದೇವರು ಅಂತಲೇ ಕರೆಯುದು. ಮುಂಡಾಜೆ ಪರಶುರಾಮ ದೇವಸ್ಥಾನಕ್ಕೆ ಹೊಸ ರೂಪುರೇಷೆಯನ್ನು ಕೊಟ್ಟು, ಹೊಸ ಆಯಾಮವನ್ನು ಕೊಟ್ಟು, ಮುಂದಿನ ಸಮಾಜಕ್ಕೆ ಒಂದು ವಿಶೇಷ ಕೊಡುಗೆಯನ್ನಿತ್ತಂತ ಅಡೂರು ವೆಂಕಟರಾಯರವರು ಒಂದು ಕಾಲದಲ್ಲಿ ಬದುಕಲಿಕ್ಕೆ ಕಷ್ಟ ಅಂತ ಹೇಳುವ ಸಂದರ್ಭದಲ್ಲಿ ನನಗೆ ಆಶ್ರಯವನ್ನು ಕೊಟ್ಟು ನನ್ನ ಬೆನ್ನು ತಟ್ಟಿ ನಿನ್ನ ಕಲೆಗೆ ಪ್ರೋತ್ಸಾಹ ಇದೆ ಮಾರಾಯ ಅಂತ ಸಹಕಾರ ನೀಡಿದವರು, ಒಂದು ಪೈಸೆ ಫಲಾಪೇಕ್ಷೆ ಇಲ್ಲದೆ ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ನಮ್ಮ ಹಿರಿಯರಾದಂತ ಅಡೂರು ವೆಂಕಟರಾಯರವರು. ಮತ್ತೆ ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿದಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಹಲವು ಸಂಸ್ಥೆಗಳು ಗುರುತಿಸಲಿಲ್ಲ ಅಂತಲ್ಲ, ನನ್ನ ಆಂತರ್ಯದಲ್ಲಿರುವಂತಹ ಪ್ರತಿಭೆಯನ್ನು ತಟ್ಟಿ ಎಬ್ಬಿಸಿದವರು ನನ್ನ ಆತ್ಮೀಯ ಅಣ್ಣ ಶ್ರೀಯುತ ನಾಮದೇವರವರು. ನಾವು ಯಂಗ್ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ಗೆ ಸೇರಿದ ನಂತರ ನನ್ನಲ್ಲಿ ಏನು ಉಂಟು ಅಂತ ನನಗೆ ಗೊತ್ತಾದ್ದು. ನನ್ನಲ್ಲಿ ಏನು ಉಂಟು ಅಂದ್ರೆ ನನ್ನಲ್ಲಿ ಯಾವ ಶಕ್ತಿ ಉಂಟು ಅಂತಲೇ ಗೊತ್ತಾಗ್ಲಿಲ್ಲ. ನಿಮ್ಮಲ್ಲಿ ಇಂತಹ ಶಕ್ತಿ ಇದೆ ಜಯರಾಮ್ರೆ, ಇದನ್ನು ನೀವು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಕೊಂಡೋಗ್ಬೇಕು, ನೀವು ಒಂದು ಸಲ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆ ಒಂದು ದೃಶ್ಯವನ್ನು ನನಗೆ ಕಾಣಬೇಕು ಅಂತ ಮಹದಾಸೆಯನ್ನು ಹೊತ್ತಂತ ನನ್ನ ಅಣ್ಣ ನಾಮದೇವರಾಯರಿದ್ದಾರೆ. ಇಂತಹ ಹಲವಾರು ಸಂಘ ಸಂಸ್ಥೆಗಳಿಂದ ಬಂದವರು ತುಂಬಾ ಮಂದಿ ಇಲ್ಲಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳಿದ್ರು ಕೂಡ ನನ್ನ ಕಲೆಗೆ ಎಲ್ಲ ಪ್ರೋತ್ಸಾಹ ನೀಡಿದವರು ಇರೋದು. ಹೆಚ್ಚಾಗಿ ಹೇಳುವುದಿಲ್ಲ, ಈಗ 2 ನಿಮಿಷ ಮುಗಿಯಿತು, ಇನ್ನು ಒಂದು ನಿಮಿಷದಲ್ಲಿ ಮುಗಿಸ್ತೇನೆ. ಯಾಕೆಂದ್ರೆ ಇಂತಹ ಪ್ರೋತ್ಸಾಹ ನೀಡಿದವರು ಶ್ರೀಯುತ ರಾಮನ್ ಶೆಟ್ಟಿ ಇದ್ದಾರೆ. ನಾನು ಮಾಡಿದಂತ ಯಾವುದೇ ಅಂತ ಎದುರಿದ್ದವರನ್ನು ಮಾತ್ರ ಹೇಳ್ತೇನೆ, ದಯಮಾಡಿ ನನ್ನನ್ನು ಕ್ಷಮಿಸಬೇಕು. ನನಗೆ ಅವಕಾಶ ಅಂತ ಈ ಕಾರ್ಯಕ್ರಮ ಒಂದು ವ್ಯವಸ್ಥಿತವಾಗಿ ಆಗಬೇಕು. ವೇದಿಕೆಯಲ್ಲಿರುವಂತಹ ಹಲವಾರು ಕಾಲೇಜಿನ ಪ್ರಾಂಶುಪಾಲರುಗಳು, ಉದಾಹರಣೆಗೆ ವಾಣಿ ಕಾಲೇಜಿನಲ್ಲಿ ಈ ವರ್ಷವೇ ನನ್ನನ್ನು 3 ಸಲ ಕರೆದ್ರು. ಯಾಕೆಂದ್ರೆ ನನ್ನ ಪ್ರತಿಭೆಗೆ ಒಂದು ವೇದಿಕೆಯನ್ನು ನಿರ್ಮಿಸಿಕೊಡದಿದ್ರೆ ನಮ್ಮಲ್ಲಿರುವಂತಹ ಪ್ರತಿಭೆ ಏನದು ಕಾಣುವುದೇ ಇಲ್ಲ. ಮುಂಡಾಜೆ ಕಾಲೇಜ್ ಇರ್ಬೋದು ಅಥವಾ ವಾಣಿ ಕಾಲೇಜ್ ಇರ್ಬೋದು, ನಿನ್ನೆ ತಾನೇ SDM ಕಾಲೇಜಿನ PU ಕಾಲೇಜಿನಲ್ಲಿ ಜಡ್ಜ್ಮೆಂಟ್ ಮಾಡಿ ಬಂದಿದ್ದೇನೆ. ನಮ್ಮಲ್ಲಿರುವಂತಹ ಪ್ರತಿಭೆಗೆ ಸುಂದರವಾದಂತಹ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂತಹ ಇಂತಹ ವ್ಯಕ್ತಿಗಳಿಗೆ ನಾನು ಮತ್ತೊಮ್ಮೆ ಕೈ ಜೋಡಿಸ್ತಾ ಇದ್ದೇನೆ. ನನ್ನ ಪ್ರತಿಭೆ ಇನ್ನಷ್ಟು ನನ್ನ ಶ್ರಮ ಮತ್ತು ಸಾಧನೆ ಹೋಗ್ಬೇಕಿದ್ರೆ ಅದು ಮುನ್ನಡಿ ಇಡಬೇಕಿದೆ. ಸನ್ಮಾನ ಮಾಡುವಾಗ ನನಗೊಂದು ಚಿತ್ರ ಕೊಟ್ಟಿದ್ದಾರೆ. ಈಗ ಆ ಚಿತ್ರದಲ್ಲಿ ಹಯಗಳ ಹಾರ್ಸ್ ರೇಸ್ ಇದೆ. ಅವರ ಬಾಯಲ್ಲಿ ಬಂದದ್ದು ಅಂತ ಹೇಳಿದ್ರೆ ಹಾರ್ಸ್ ರೇಸ್ ತಮ್ಮ ಬಾಳಿನ ಗುರಿಯಾಗ್ಲಿ ಅಂತ. ಯಾಕೆಂದ್ರೆ ನೀವು ಸಾಧನೆಯನ್ನು ಮುಂದುವರಿಸಿ ಅಂತ ಒಪ್ಪಿಕೊಳ್ತೇವೆ ಸರ್. ಯಾಕೆಂತ ಹೇಳಿದ್ರೆ ಸನ್ಮಾನವನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಿದಾಗ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತ ಅರ್ಥ. ಯಾಕಂದ್ರೆ ನಾವು ಇನ್ನಷ್ಟು ಸಾಧನೆ ಮಾಡಬೇಕು ಅಂತ. ನನ್ನ ಸಾಧನೆಗೆ ಮತ್ತೊಂದು ನಮ್ಮ ಗುರುವೃಂದದವರು, ಹಿರಿಯರು, ಊರಿನ ಪರ ಊರಿನ ಎಲ್ಲ ಅತಿ ಗಣ್ಯಾತಿ ಗಣ್ಯರು ಸಹಕರಿಸಿದ್ದಾರೆ. ಮತ್ತೊಂದು ನನ್ನ ಸಾಧನೆಗೆ ಮುಖ್ಯವಾಗಿ ಕಾರಣ ಯಾರು ಅಂತ ಹೇಳಿದ್ರೆ, ನಾನು ಆಗ ಶಂಕರ್ ತಾಮನ್ಕರ್ ಹೇಳಿದ್ರು, ಓಲ್ಲ ಒಂದು ನಕಲಿ ಜಯರಾಮ್ ಮಾಸ್ಟರ್ ನಡಿಕೊಂಡದು ಬಾಡ್ನ. ನಂದು ಕಲಾಕುಂಚ ಟ್ಯೂಷನ್ ಸೆಂಟರ್ ಅಂತ ಇದೆ. ಅಲ್ಲಿ ಹೆಚ್ಚಿನ ಹಿರಿಯರುಗಳ ವಿದ್ಯಾರ್ಥಿಗಳಿಗೆ ನಾನು ಓರ್ವ ಗುರು. ಸುಮಾರು 30 ವರ್ಷದಿಂದ ಪಾಠ ಮಾಡ್ತಾ ಇದ್ದೇನೆ. ಅನುಗ್ರಹ ಶಾಲೆಯಲ್ಲಿ ಒಂದು 10 ವರ್ಷ ಪಾಠ ಮಾಡಿದ್ದೇನೆ ಡ್ರಾಯಿಂಗ್ ಟೀಚರ್ ಆಗಿ. ಈ ಸೇವೆ ಮಾಡಬೇಕಿದ್ರೆ ನನಗೆ ವಿದ್ಯಾರ್ಥಿಗಳೇ ಮುಖ್ಯ. ನನ್ನಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ನಾನು ಕಲಿಸಿಕೊಟ್ಟದ್ದನ್ನು ನನ್ನಿಂದ ಎತ್ತರಕ್ಕೆ ಕೊಂಡೋದಂತಹ ಶಿಷ್ಯವರ್ಗ ಇದೆ ಅಲ್ಲ, ಇವತ್ತು
ಶ್ರೀನಾಥ್ ಸರ್ ಹೇಳಿದಾಗೆ, ನನ್ನೊಬ್ಬ ಶಿಷ್ಯ 9ನೇಯಲ್ಲಿ ಫೈಲ್ ಆದವ, ಕಲಾಕುಂಚದಲ್ಲಿ ಕಲ್ತವ, ನಲ್ಲಿ ನಿಮ್ಮ ಶಿಷ್ಯ ಇವತ್ತು ಹಂಪಿ ಯೂನಿವರ್ಸಿಟಿಯಲ್ಲಿ ಕನ್ನಡದಲ್ಲಿ MA ಮಾಡಿ PhD ಅನ್ನು ಪಡ್ಕೊಂಡು ಬೆಂಗಳೂರಿನ ಕ್ರೈಸ್ಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಬ್ಬ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇನ್ನು ನನಗೆ ಏನು ಸಂತೋಷ ಬೇಕು. ಇಂಥ ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದೆ. ನನ್ನ ಹಿಂದೆ ಈಗ ಕೂತಂತಹ ಈ ಒಂದು ಪ್ರತಿಭೆ ಇದು ಶ್ರೀಯುತ ಅಶ್ರಫ್ ಅಲಿಕುನಿ. ಇವರು ನನ್ನಿಂದ ಏಕಪಾತ್ರ ಅಭಿನಯನ್ನು ಕಲಿತು ನೇರವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡ್ಕೊಂಡವರು. ಸನ್ಮಾನ ಅವರಿಗೂ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಇದು ಸಂತೋಷವನ್ನು ತಂದ. ಅದೇ ರೀತಿ ನನ್ನಿಂದ ಏಕಪಾತ್ರ ಅಭಿನಯ ಅಭ್ಯಾಸ ಮಾಡಿದಂತ ಹೇಮಾವತಿ ಅವರು, ಮುಸ್ತಾಫಸಿ ಅವರು ಈ ಅದ್ವಿತೀಯವಾದ ಸಾಧನೆ ಮಾಡಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡು ತಮ್ಮ ಮಾತೃ ಸಂಸ್ಥೆ ಯಂಗ್ ಚಾಲೆಂಜರ್ಸ್ಗೆ ಹುಣ್ಣಿನ ಗರಿಯನ್ನ ಸಮರ್ಪಿಸಿದ್ದಾರೆ. ನಾನು ಮತ್ತೊಮ್ಮೆ ಎಲ್ಲ ನನ್ನ ಶಿಷ್ಯವರ್ಗ, ಇಲ್ಲಿದ್ದವರು ಮಾತ್ರ ಅಲ್ಲ, ಎಷ್ಟು ಜನ ಇದ್ದೀರಾ ಅವರಿಗೆಲ್ಲರಿಗೂ ಈ ಸನ್ಮಾನಕ್ಕೆ ಮೂಲ ಕಾರಣೀಭೂತರು ಅವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮತ್ತೆ ನನ್ನ ಅಮ್ಮ ನಾನು ವಿದ್ಯೆ ಕಲಿಯುವ ಸ್ಥಿತಿಯಲ್ಲೇ ಇರ್ಲಿಲ್ಲ. ಯಾಕೆಂದ್ರೆ ಬಹಳಷ್ಟು ಕಷ್ಟದಲ್ಲಿ ಕಲ್ತದ್ದು. ಪ್ರಹ್ಲಾದ್ ಫಡ್ಕೆ ಅವ್ರಿಗೆಲ್ಲ ಗೊತ್ತಿರ್ಬೋದು. ನಮ್ಮ ಸಾಮಾನುಗೊಂಡು ಹೋಗುವ ಪುಸ್ತಕ ಅವರ ಅಂಗಡಿಯಲ್ಲಿ ಇರ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಅಷ್ಟು ಕಷ್ಟ. ನನ್ನ ತಾಯಿ ತಂದೆಯನ್ನೆಲ್ಲ ಬಲ್ಲವರು ಹೆಚ್ಚಿನವರಿದ್ದಾರೆ. ಆಗ ಬೀಡಿ ಕಟ್ಟಿ ನಾವು ಶಾಲೆಗೆ ಹೋದ ದಿನಗಳು, ಕೆಲಸ ಮಾಡಿ ಹೋದ ದಿನಗಳು. ಇದಕ್ಕೆ ನನ್ನ ವಿದ್ಯಾರ್ಜನೆಗೆ ತುಂಬಾ ಹೃದಯದ ಸಹಕಾರ. ತನ್ನ ಮಗನನ್ನು ಬೆಳೆಸುವುದಕ್ಕೆ, ಪೋಷಿಸುವುದಕ್ಕೆ ಶ್ರುತಿಕಂಠ ಭಟ್ರು ಇಲ್ಲಿದ್ದಾರೆ. ಅವರ ಚೆಂಡೆ ಮದ್ಲೆಗೆ ತುಂಬಾ ವೇಷ ಮಾಡಿದ್ದೇನೆ ನಾನು. ಅಂದ್ರೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಕೊರೋನಾ ನಂತರ ಹೋಗುದಿಲ್ಲ. ಆದ್ರೆ ಏನು ಗೊತ್ತಿಲ್ಲ ಅಂದ್ರೆ ಶ್ರುತಿಕಂಠ ಭಟ್ರಲ್ಲಿ ಉಂಡೆ ಎಂಕ್ ಗೊತ್ತುಜಿ, ತಿರುಡೆ ಗೊತ್ತುಜಿ, ಅಷ್ಟು ಜಾಗ್ರತೆ ಬುಟ್ಲೆ ಮಾರ್ಯಾರ ಎಂಚಿನ ಮರ್ಯಾದೆಯವರು ಇಡತ್ತ ಅಂತ ಅವರಲ್ಲಿ ಮೊದ್ಲು ಹೋಗಿ ಹೇಳುದು. ಭಾಗವತರಲ್ಲಿ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ. ಇವರು ಹೋಗಿ ಚೆಂಡೆಯಿಂದ ಮೊದಲೆಯಿಂದ ಚೆಂಡೆಗೆ ಜಂಪ್ ಮಾಡಿಸಿ ನಮ್ಮ ವೇಷವನ್ನು ಮೇಲೆ ಹಾಕ್ತಾ ಇದ್ರು. ಇಂಥ ಒಬ್ಬ ಪ್ರತಿಭೆ ಇಲ್ಲಿ ತುಂಬಾ ಮಂದಿ ಇದ್ದಾರೆ. ನಾವು ಹೇಳ್ಬಾರ್ದು ಅಂತಲ್ಲ, ಪ್ರಸಾದನ ಕಲೆ ನನಗೆ ಗೊತ್ತಿಲ್ಲದಿದ್ರೆ ಹೋಲ್ಡ್ರಲ್ಲಿ ಹೋಗಿ ಹೆಂಗ ಬಣ್ಣ ಮರ್ಯಾರ ಬರ್ಪುಜಿ ಅಂಡ್ ಈರ್ ತೋಜ್ ಬಾರನ ಬರಪ್ಪ ಅಂತ. ಯಾಕೆಂತ ಹೇಳಿದ್ರೆ ಈ ಸಾಧನೆ ಮಾಡ್ಲಿಕ್ಕೆ ತುಂಬಾ ಜನ ಪ್ರೋತ್ಸಾಹ ಮಾಡುವುದರ ಜೊತೆಗೆ ನನಗೆ ಯಕ್ಷಗಾನದ ಗೀಳು ಅಥವಾ ಯಾವುದೇ ಕಲೆಯ ಗೀಳನ್ನು ಅಥವಾ ಪಾರ್ದನೆ ಹೇಳುವಂತಹ ಒಂದು ಕಲೆಯನ್ನು ಹೇಳಿಕೊಟ್ಟಂತ ನನ್ನ ಮಹಾತಾಯಿ, ಮನೆಯಲ್ಲಿ ಹುಷಾರಿಲ್ಲದೆ ಬಳಗಿದ್ದಾರೆ ನನ್ನ ಮಾತೃಶ್ರೀ ಅವರು, ನನಗೆ ಸಿಕ್ಕಿದಂತಹ ಈ ಎಲ್ಲ ಸನ್ಮಾನವನ್ನು ನನ್ನನ್ನು ಬೆಳೆಸಿದಂತ ನನ್ನ ಮಾತಾಯಿಯವರಿಗೆ, ನನ್ನ ಶಿಷ್ಯವರ್ಗದವರಿಗೆ, ನನ್ನನ್ನು ಅಂದ್ರೆ ಈ ಒಬ್ಬ ಕಲಾವಿದನಾಗಿ ಬೆಳೆಸಿದಂತ ಎಲ್ಲ ಸಂಘ ಸಂಸ್ಥೆಯವರಿಗೆ ಅರ್ಪಿಸಿ ನನಗೆ ಇನ್ನೊಂದು ಅತ್ಯುತ್ತಮ ರೀತಿಯ ಇಷ್ಟು ಸುಂದರವಾದ ಇದೊಂದು, ಆಗ ಕುಳ್ತಿಗೆಯವರೇ ಹೇಳಿದಾಗೆ ಜನ ಏತಿತ್ತೇರಿ ಅಂತ ಕೇಳುವ ಬದಲು ಹೆಂಚಿನ ಜನಕ್ಕೇತೀರಿ. ಇಲ್ಲಿ 100 ಜನರು 100 ವಿಧದ ವಿಷಯವನ್ನು ಬಲ್ಲಂತಹ ಕಲಾವಿದರುಗಳು, ಕಲಾಭಿಮಾನಿಗಳು, ಸಾಹಿತ್ಯಾಭಿಮಾನಿಗಳು ತಾವೆಲ್ಲ ಇದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ಈ 10 ನಮ್ಮ ಸನ್ಮಾನವನ್ನು ಪಡೆದಂತ ನಮ್ಮೆಲ್ಲರ ಮೇಲೂ ಇರ್ಲಿ, ನನಗೂ ಕೂಡ ಇರ್ಲಿ ಅಂತ ಹೇಳುತ್ತಾ, ಶಂಕರ ತಾಮನ್ಕರ್ ಅವ್ರಿಗೆ 60 ವರ್ಷ ಆಯ್ತು. 100 ವರ್ಷ ಇಂಥ ಕಾರ್ಯಕ್ರಮದ ಜೊತೆಯಲ್ಲಿ ಬದುಕುವ ಯೋಗ ತಮಗೆ ಬರಲಿ, ತಮ್ಮ ಭಾವಿ ಭವಿಷ್ಯ ಸುಂದರವಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಕರ್ನಾಟಕ ಮಾತೆ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ವಂದನೆಗಳು. ಮೆದುಳಿಗೂ ನಾಲಿಗೆಗೂ ಈ ಹಿಮ್ಮೇಳವಾದಕರಿಗೆ ಸ್ವಲ್ಪ ಅಂತರ ಹೆಚ್ಚು, ಹಾಗಾಗಿ ಅವರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಪದ್ಯ ಹೇಳಿದ್ರೆ ನಾವು ಮದ್ದಳೆ ಬಾರಿಸ್ತೇವೆ. ಮೊದಲಾಗಿ ತಡವಾಗಿ ಸಭೆಯನ್ನು ಪ್ರವೇಶ ಮಾಡಿದ್ದಕ್ಕಾಗಿ ಕ್ಷಮೆಯಾಚನೆಯನ್ನು ಮಾಡ್ತಾ ಇದ್ದೇನೆ. ವಾಯುವೇಗದಿಂದ ಹೊರಟದ್ದು ಹೌದು, ಆದರೆ ಬರುವುದು ಸ್ವಲ್ಪ ತಡ ಆಯಿತು, ಕ್ಷಮಿಸಬೇಕು. ಈ ಮನೆಗೆ ಪರಂಪರಾ ಅಂತ ಒಂದು ಹೆಸರಿದೆ. ಇವತ್ತು ಆ ಪರಂಪರೆಯ ಒಂದು ಆಶೀರ್ವಾದ ಅಂದರೆ ನಮ್ಮ ಅಜ್ಜಂದಿರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ತಾಮನ್ಕರ್ ಕುಟುಂಬದವರು ಒಂದು ಕವಿಗಳು, ಒಂದು ಸಾಹಿತಿಗಳು, ಕಲಾವಿದರು ಆಗಿದ್ದು ಮೆರೆದಂಥವರು. ನಾಟಕಕಾರ ರಂಗನಾಥ ಭಟ್ಟರ ಹೆಸರನ್ನು ನೀವು ಕೇಳಿ ಇರ್ತೀರಿ. ಹಾಗೆ ಕವಿಗಳಿದ್ದಾರೆ. ನಮ್ಮ ಅಜ್ಜ ನಾರಾಯಣ್ ತಾಮನ್ಕರ್ರು ಹಾರ್ಮೋನಿಯಂ ವಾದಕರಾಗಿದ್ದು ನಾಡಿನಾದ್ಯಂತ ಸುಪ್ರಸಿದ್ಧರಾದವರು. ಅಂಥವರ ಆಶೀರ್ವಾದ ನಮಗೆ ದೊರಕಿತು. ಅಲ್ಲದೆ ನಮ್ಮ ಸೋದರ ಮಾವನ ಒಂದು ಆಶೀರ್ವಾದ ಕೂಡ ಈ ಸನ್ಮಾನದ ಮೂಲಕ ನನಗೆ ಲಭಿಸಿದೆ ಅಂತ ನಾನು ಭಾವಿಸ್ತೇನೆ. ಮಾವನ ಮನೆಯ ಸನ್ಮಾನ ಅಂದರೆ ಬೇರೆ ಅರ್ಥ ಉಂಟು. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ 4 ಬಿಟ್ಟು ಕೂಡಿ ಹಾಕಿ ಅದಕ್ಕೆ ಮಾವನ ಮನೆ ಸನ್ಮಾನ ಅಂತ. ಇದು ಹಾಗಲ್ಲ. ಇದು ಯೋಗ್ಯವಾದ ಒಂದು
ಯೋಗ್ಯವಾಗಿ ಮಾಡಿದಂಥ ಒಂದು ಸನ್ಮಾನ ಆಗಿದೆ. ಶಂಕರ್ ತಾಮನ್ಕರ್ರಿಗೆ 60 ಅಂತ, ಮನುಷ್ಯನ ಆಯುರ್ ಪ್ರಮಾಣ 120 ಅಂತ ಲೆಕ್ಕ ಇಟ್ಕೊಂಡ್ರೆ ಅವರಿಗೀಗ 60, ಇನ್ನೂ 60 ಬಾಕಿ ಇದೆ. 60ರಲ್ಲಿ ಅನೇಕ ಸಾಧನೆಗಳನ್ನು ಮಾಡುವ ಶಕ್ತಿಯೂ ಅವರಿಗಿದೆ. ಯಾಕಂದರೆ ಅವರು ಕರ್ಮಯೋಗಿ. ಒಂದು ನಿಮಿಷವೂ ಈಗಾಗಲೇ ಅವರು ಹೇಳಿದರು, ಒಂದು ನಿಮಿಷವೂ ಅವರು ಸುಮ್ಮನೆ ಕೂತ್ಕೊಳ್ಳುವವರೇ ಅಲ್ಲ. ಏನಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು. ಅಂಥ ಶಕ್ತಿಯನ್ನು ಅವರಿಗೆ ಭಗವಂತ ಕರುಣಿಸಲಿ. ಹಾಗೆ ಸನ್ಮಾನಿತರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. 2 ಕಾರಣಕ್ಕಾಗಿ ಶಂಕರ್ ತಾಮನ್ಕರ್ರು ಅಭಿನಂದನಾರ್ಹರು. ಒಂದು ಪುಸ್ತಕ, ಎರಡನೇದು 60ರ ಈ ಸಂಭ್ರಮ. ಈ 2 ಕಾರಣಗಳಿಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ನಿಜವಾದ 2 ನಿಮಿಷ ಅಂತ ಭಾವಿಸ್ತೇನೆ, ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಅನಂತ ಪದ್ಮನಾಭ ಪಾಠಕ್ ಅವರಿಗೆ. ಇದೀಗ ನಾವು ಕಾರ್ಯಕ್ರಮದ ಶೆಡ್ಯೂಲ್ ಅಲ್ಲಿ ಇಲ್ಲದೆ ಗೌಪ್ಯವಾಗಿ ಇಟ್ಟಿರುವಂತಹ ಒಂದು ಕಾರ್ಯಕ್ರಮ. ತನ್ನ ಮನೆಯಲ್ಲಿ ಆಯೋಜಿಸಿದಂಥ ಶಂಕರನ್ ತಾಮನ್ಕರ್ ಅವರೇ, ಇವತ್ತಿನ 2 ಕೃತಿಗಳನ್ನು ಬಿಡುಗಡೆ ಮಾಡಿದಂಥ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ MP ಶ್ರೀನಾಥ್ ಅವರೇ, ಕೃತಿ ಪರಿಚಯ ಮಾಡಿದಂಥ ಗಣಪತಿ ಭಟ್ ಕುಳಮರ್ ಅವರೇ, ಯಂಗ್ ಚಾಲೆಂಜರ್ಸ್ನ ಅಧ್ಯಕ್ಷರಾದ ಶೀನಪ್ಪ ಗೌಡ್ರೆ, ಈಗಾಗಲೇ 9 ಜನ ಶಂಕರ್ ತಾಮನ್ಕರ್ ಅವರಿಂದ ಅಭಿನಂದನೆಯನ್ನು ಸ್ವೀಕರಿಸಿದ ಮತ್ತು ಎಲ್ಲ ಸಾಹಿತ್ಯಾಭಿಮಾನಿಗಳು, 6 ದಶಕಗಳು ಪೂರೈಸಿ ತಮ್ಮ ಬದುಕನ್ನು ಮುಂದೆ ತಗೊಂಡು ಹೋಗುವಂಥ ಈ ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಶಂಕರ್ ತಾಮನ್ಕರ್ ಅವರು ಆಯೋಜಿಸಿದ್ದಾರೆ. ಇದಕ್ಕಾಗಿ ಆರಂಭದಲ್ಲಿ ನಾನು
ತಾಲೂಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅವರ ಕುಟುಂಬವನ್ನ ಅಭಿನಂದಿಸ್ತಾ ಇದ್ದೇನೆ. ಒಬ್ಬ ಅಧ್ಯಾಪಕನಾಗಿ ನಮ್ಮಲ್ಲಿ ಒಂದು ಕಾಲಕ್ಕೆ ಇತ್ತು, ಒಂದು ಊರಿನ ಏನೇ ಸಮಸ್ಯೆ ಇದ್ರು, ಒಂದು ಪತ್ರ ಬಂದ್ರು ಅದನ್ನು ಓದಿಸ್ಲಿಕ್ಕೆ ಮಾಸ್ಟರ್ ಅಲ್ಲಿಗೆ ಹೋಗುದು, ಅಂದ್ರೆ ಗೊತ್ತಿದ್ದವರು ಮೇಸ್ಟ್ರು ಅಂತ. ಆ ಪರಂಪರೆ ಈಗ ಹೋಗಿದೆ. ಮತ್ತು ಅಧ್ಯಾಪಕರು ವಿದ್ಯಾರ್ಥಿಗಳ ಬದುಕನ್ನು ರೂಪಿಸುವರು. ಇವತ್ತು ಕೇವಲ ಗಳಿಕೆಯನ್ನು ಮಾತ್ರ ಕಳಿಸಿಕೊಡುವಂತ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಬಂದಿದೆ. ಆದ್ರೆ ಒಂದು ಕಾಲಕ್ಕೆ ಆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬದುಕಬೇಕು, ದುಡ್ಡೇ ಬದುಕಲ್ಲ. ಆದರೆ ಏನು ಮಾಡಿದ್ರು ಕೂಡ ಇವತ್ತು ಏನೇನೋ ಕಲಿತು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಡಾಕ್ಟರ್ ಆದರೂ ಇಂಜಿನಿಯರ್ ಆದರೂ ಕೊನೆಗೆ ಬರುವಂಥದ್ದು ಸಮಾಜಕ್ಕೆ, ಸಮಾಜದ ವ್ಯಕ್ತಿಗಳೊಟ್ಟಿಗೆ, ಜನರೊಟ್ಟಿಗೆ ಬದುಕುವಂಥದ್ದು. ಹಾಗಾಗಿ ಶಿಕ್ಷಣ ಜನರೊಂದಿಗೆ ಬದುಕುವುದನ್ನು ಕಲಿಸಬೇಕು ಅಂತ ಒಂದು ಶಿಕ್ಷಣವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ದಾರಿ ಎರೆದವರು ಶಂಕರನ್ ತಾಮನ್ಕರ್. 2 ಕೃತಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಒಂದು ರಾಮಾಯಣ, ಇತಿಹಾಸದ, ಚರಿತ್ರೆಯ, ಪುರಾಣದ ಬಗ್ಗೆ ಇವತ್ತು ಬರೆಯುವವರು ಬಹಳ ಕಡಿಮೆ. ಅದು ರಾಮಾಯಣ ಅಂತ ಹೇಳಿದ್ರೆ ಅವರು ಹೇಳಿದ್ರಲ್ಲ, ತಿರುಕಿದನು ಪಣಿರಾಯ ರಾಮಾಯಣದ ಭಾರದಲ್ಲಿ ಅಂತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ತುಳುನಾಡಿನ ಬಗ್ಗೆನೇ, ನಮ್ಮ ತುಳುನಲ್ಲಿ ಮಂದಾರ ರಾಮಾಯಣವನ್ನು ಮಂದಾರ ಕೇಶವ ಭಟ್ರು ಬರೆದರು. ಅಲ್ಲೆಲ್ಲ ಈ ಪ್ರದೇಶಗಳು ತುಳುನಾಡಿದೆ. ಕುವೆಂಪು ಅವರು ಕೆಲವನ್ನು ಬರೆದರು. ಹಾಗೆ ಗುಮ್ಮಿ ಚಂದ್ರಶೇಖರ ಐತಾಳರು ಗುರ್ಮಿ ರಾಮಾಯಣ ಅಂತ ಒಂದು ಕೃತಿ ಬರೆದರು. ಹೀಗಾಗಿ ರಾಮಾಯಣವನ್ನ ಎಳೆಯ ಮಕ್ಕಳಿಗೆ ಹೇಗೆ ತಿಳಿಸಬಹುದು ಅನ್ನುವ ದೃಷ್ಟಿಯಿಂದ ಇವರು ಬರೆದಿದ್ದಾರೆ. ಗೊತ್ತಿದ್ರೆ ಅದಕ್ಕೊಂದು ಸೂತ್ರ ಇದೆ ಅಂತೆ. ರಾಮಾಯಣ ದೊಡ್ಡ ಸಂಗತಿ ಅಲ್ಲ, 3 ವಾಕ್ಯದಲ್ಲಿ ಹೇಳಬಹುದು ಇಡೀ ರಾಮಾಯಣ. ಏನಪ್ಪ? ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ. ಇಲ್ಲಿಗೆ ಇಡೀ ರಾಮಾಯಣ ಮುಗಿಯಿತು. ದಶರಥ ಅಂದ್ರೆ ಯಾರು ಅಂತ ಬರ್ತದೆ, ಎಲ್ಲ ಆತನ ಚರಿತ್ರೆ, ಆತನ ಅಪ್ಪ ಯಾರು, ಅವನ ಚರಿತ್ರೆಯನ್ನು ಎಲ್ಲ ಬಂತು. ದಶರಥನ ಕಂದ ಯಾರು? ರಾಮ. ಆ ರಾಮ ಅಂದ್ರೆ ಏನು, ಅವನ ವ್ಯವಸ್ಥೆಗಳೇನು, ಇಡೀ ಬಂತು. ಸೀತೆಯನ್ನು ತಂದ, ರಾವಣನನ್ನು ಕೊಂದ, ರಾವಣ ಯಾರು, ಇಡೀ ರಾವಣನ ವ್ಯವಸ್ಥೆ ಬಂತು. ಸೀತೆಯನ್ನು ತಂದ, ಸೀತೆಯನ್ನು, ಇಡೀ ವ್ಯವಸ್ಥೆ ಆಯ್ತು. ರಾಮಾಯಣ ದೊಡ್ಡ ಸಂಗತಿ ಅಲ್ಲ ನೋಡಿ. ಹಾಗಾಗಿ ರಾಮಾಯಣ ಅಂತ ಹೇಳುವಾಗ ಬಹಳ ದೀರ್ಘವಾಗಿ, ಬೇಡ ಮಾರೆ ನಿನ್ನ ರಾಮಾಯಣ ಸ್ವಲ್ಪ ನಿಲ್ಲಿಸು ಅಂತ ಹೇಳ್ತೇವೆ ನಾವು, ಉದ್ದಕ್ಕೆ ಬಹಳ ದೀರ್ಘವಾದದ್ದು. ಹಾಗಾಗಿ ಇವತ್ತಿನ ಮ್ಯಾಥ್ಸಿನ ಈಕ್ವೇಶನ್ ಇದ್ದಾಗೆ ರಾಮಾಯಣ ಕೂಡ ಹೇಳಲಿಕ್ಕಾಗ್ತದೆ. ಮತ್ತು ಈ ಎಳೆಯ ಮಕ್ಕಳಿಗೆ ಬಹಳ ಸುಂದರವಾಗಿ ಅದನ್ನು ಪ್ರಚುರಪಡಿಸಲಿಕ್ಕೆ ಹಾಡಿನ ಮೂಲಕ ತಾಮನ್ಕರ್ ಅವರು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಮಕರಂದ ಕೃತಿ. ಮಕರಂದ ಹೂವಿನಲ್ಲಿರುತ್ತೆ, ಅದನ್ನು ಹೀರುವ ಕೆಲಸ ಆಗಬೇಕು. ಅದನ್ನು ಹೀರಿಕೊಂಡು ತಮ್ಮ ಆಲೋಚನಾ ವಿನ್ಯಾಸಗಳನ್ನ ಕೃತಿಯ ಮೂಲಕ ಕೊಟ್ಟವರು ತಾಮನ್ಕರ್ ಅವರು. ಈಗ ಬರೆಯುವವರು ತುಂಬಾ ಜನ ಇದ್ದಾರೆ, ಇಲ್ಲ ಅಂತೆಲ್ಲ. ಆದರೆ ಅದನ್ನು ಪ್ರಚಾರ ಮಾಡುವವರು, ಪ್ರಿಂಟ್ ಮಾಡುವವರು ಬಹಳ ಕಡಿಮೆ. ಅಚ್ಚಿನ ಮನೆಗಳುಂಟು, ಬರೆಯುವ ಹುಚ್ಚುಂಟು, ವೆಚ್ಚಕ್ಕೆ ಹಣ ಉಂಟು ಅಂತ ಕೆಲವರು ಬರ್ದಾಕುವವರು ಇದ್ದಾರೆ. ಆದರೆ ಅದು ಸಹೃದಯ ಓದುಗರಿಗೆ ಸಿಗಬೇಕು. ಆ ಸಹೃದಯ ಓದುಗರಿಗೆ ಸಿಗಬೇಕಾದ್ರೆ ಆ ಬರವಣಿಗೆಗಾರ ಕೂಡ ಅಂತವನೇ ಆಗಿರ್ಬೇಕು. ಇವತ್ತು ಭೈರಪ್ಪನವರ ಎಂಥ ಕಾದಂಬರಿ ಬರೆದ್ರು ಕುಲೆ ಮುಗಿದು ಹೋಗುತ್ತೆ. ಹಾಗೇನೆ ಆ ರೀತಿಯ ಒಂದು ಸಂಬಂಧವನ್ನ ವಿದ್ಯಾರ್ಥಿಗಳಲ್ಲಿ, ಸಮಾಜದಲ್ಲಿ ತೊಡಗಿಸಿಕೊಂಡವರು ಶ್ರೀಯುತ ತಾಮನ್ಕರ್ ಅವರು. ಆದ್ರಿಂದ ಇವರ ಕೃತಿ ಅದು ಇವತ್ತಿಗೂ ಕೂಡ, ಇವತ್ತಿನ ಗೊತ್ತಿದೆ ನಿಮಗೆ, ಓದುವುದು, ನಮ್ಮ ಶ್ರೀನಾಥ್ ಹೇಳಿದ್ರು ಪುಸ್ತಕ ತುಂಬಾ ಮಾರಾಟ ಆಗಿದೆ ಅಂತ. ಮಾರಾಟ ಆಗಿದೆ, ಆದರೆ ಓದುವವರು ಎಷ್ಟು ಜನ ಅಂತ ಬೇಕು. ಇವತ್ತು ನಾನು ನೋಡ್ತಾ ಇದ್ದೇನೆ, ಹೈಸ್ಕೂಲ್ ಮುಗಿಸಿ PUCಗೆ ಬರುವಾಗ ಕೆಲವು ಮಕ್ಕಳಿಗೆ ಕನ್ನಡ ಓದಲಿಕ್ಕೂ ಬರೋದಿಲ್ಲ. ಹಾಗಂತ ಇಂಗ್ಲೀಷು ಬರೋದವರು ಇದ್ದಾರೆ, ಕನ್ನಡನೂ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ. ಇಂಗ್ಲಿಷ್ ಮೀಡಿಯಂ ಓದಿದ ಒಂದು ಹುಡುಗಿ ಲೀವ್ ನೋಟ್ ಬರೆಯುವಾಗ ಪ್ರಿನ್ಸಿಪಾಲ್ ಅಂತ ಬರೀಲಿಕ್ಕೆ ಬರೋದಿಲ್ಲ ಅವಳಿಗೆ. ಇದೆಲ್ಲ ನಾವೆಲ್ಲ ಅನುಭವಿಸಿದವರು. ಆದರೆ ಸಮಾಜದಲ್ಲಿರುವಂತ ಅಂಕುಡೊಂಕುಗಳಿರ್ಬೋದು, ಅಥವಾ ಸಮಾಜದಲ್ಲಿರುವ ಒಳ್ಳೆಯ ವ್ಯವಸ್ಥೆಗಳಿರ್ಬೋದು, ಇದೆಲ್ಲವನ್ನ ಅವರ ಈ ಕವನ ಸಂಕಲನದಲ್ಲಿ ತಂದಿದ್ದಾರೆ. ಕೇವಲ ಒಂದು ಸಿಸ್ಟಮೆಟಿಕ್ ಬದುಕು ಅಂದ್ರೆ ಹೀಗೆ ಇರಬೇಕು ಅಂತಲ್ಲ, ಹೀಗೆಯೂ ಕೂಡ ಬದುಕು ಉಂಟು ಅಂತ ನಾವು ಜಯರಾಮ್ ಹೇಳಿದ್ರಲ್ಲ ಹಾಗೆ. ಅವರು ಎಲ್ಲ ಹೇಳಿದ್ರು, ಅವರು ಭಜನೆದ್ದು ಹೇಳಿಲ್ಲ, ಅವರು ಭಜನೆ ಕೂಡ
ಕಲಿಸುವವರು ಕುಣಿತ ಭಜನೆಯನ್ನು ಹಾಗಾಗಿ ಹಾಕ್ತಾ ಇರ್ತಾರೆ. ಹೀಗಾಗಿ ನನಗೆ ಸನ್ಮಾನ ಮಾಡಿದರಲ್ಲಿ ಇವತ್ತು ನಮ್ಮ ಅನಂತ ಪದ್ಮನಾಭ ಪಾಠಕ್ ಅವರನ್ನು ನೋಡುವಾಗ ಬಹಳ ಆಶ್ಚರ್ಯ ಆಯ್ತು. ಅವರೇ ಇವರು ಅಂತ. ಯಾಕಂದ್ರೆ 90ರಿಂದ 92ರಲ್ಲಿ ನಾನು MGM ಕಾಲೇಜಲ್ಲಿ ಉಪನ್ಯಾಸಕನಾಗಿದ್ದೆ. ಆವಾಗ ಅಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ಅವರು ಮೊದಲೇ ಬಾರಿಸ್ತಾ ಇದ್ರು, ನಮ್ಮ ಸಂಜೀವ ಸುವರ್ಣರು, ಬನ್ನಂಜಿ ಸಂಜೀವ ಸುವರ್ಣರ ನೇತೃತ್ವದಲ್ಲಿ. ಆವಾಗ ಮೇಲೆ ಹೀಗೆ ಮಾತಾಡಿದ ನನಗೆ ಅವರು ಈ ಊರಿನವರು ಅಂತೆಲ್ಲ ಗೊತ್ತಿರಲಿಲ್ಲ. ಆ ಕಾಲಕ್ಕೆ ಬಹಳ ಸ್ಮಾರ್ಟ್ ಆಗಿ, ಇವತ್ತು ಸ್ಮಾರ್ಟೇ ಇದ್ದಾರೆ ಅವರು, ಸ್ಮಾರ್ಟ್ ಆಗಿ ಮೊದಲೇ ವಾದಕರಾಗಿದ್ದವರು. ಶಿವರಾಮ್ ಕಾರಂತರ ಬ್ಯಾಲೆ ವಿದೇಶಕ್ಕೆ ಹೋದಾಗ ಅದನ್ನು ಎಷ್ಟೋ ಜನ ಯಕ್ಷಗಾನ ಹಿತೈಷಿಗಳು ವಿರೋಧಿಸಿದುಂಟು. ಯಕ್ಷಗಾನ ಲಗಡಿ ಕೊಟ್ಟರು ಕಾರಂತರು ಅಂತ. ಆ ಬ್ಯಾಲೆ ಇಡೀ ಇದನ್ನು ನೋಡಿದ್ದೇನೆ. ಈಗ ಬರೆದು ಬದುಕುವುದು ಹಾಗೆ ಬರೆದು ಬದುಕಿದ್ದು ಅಂತ ಶಿವರಾಮ ಕಾರಂತರು ಬರೆದು ಬದುಕಿದವರು. ಮತ್ತೆ ಶಾಸ್ತ್ರಿ ಅವರ ಬಗ್ಗೆ ಹೇಳಿದ್ರು, ಅವರು ಕೂಡ ಬರೆದೇ ಬಾಳೆನಾರಿನ ಬಗ್ಗೆ ಕೂಡ ಅವರು ಲೇಖನ ಬರೆದಿದ್ದಾರೆ, ಅದನ್ನು ಕೂಡ ಮಾರಿ ಬದುಕಬಹುದು ಅಂತ ಶಾಸ್ತ್ರಿ ಅವರು. ಕಾರಂತರ 10 ಸಂಪುಟಗಳು ಬಂತು. ಆ 10 ಸಂಪುಟಗಳನ್ನ ವ್ಯವಸ್ಥೆ ಮಾಡುವಾಗ ಯೂನಿವರ್ಸಿಟಿ ಅದನ್ನು ಪ್ರಕಟ ಮಾಡುವಾಗ ಅದರ ಹಿಂದೆ ನಾನು ಕೆಲಸ ಮಾಡಿದ್ದೇನೆ. ಅದನ್ನು ತಕೊಂಡೋಗಿ ಕಾರಂತರಿಗೆ ಒಪ್ಪಿಸಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ಕಾರಂತರೊಟ್ಟಿಗೆ ಕೂಡ ನನಗೆ ಸ್ವಲ್ಪ ಒಡನಾಟ ಇತ್ತು. ಅವರು ಸ್ವಲ್ಪ ಕಾರಂತರೆ ಅವರು, ಆದರೆ ಸಾಮಾನ್ಯರಿಗೆ ಸಾಮಾನ್ಯರಾಗಿ ಇರುವರು. ಯಕ್ಷಗಾನದ ಇದಿರಬಹುದು. ಅವರ 90 ಆದಾಗ ಕೋಟದಲ್ಲಿ ಯಕ್ಷಗಾನ ಅವರು ಕುಣಿದಿದ್ದಾರೆ, ಗೆಜ್ಜೆ ಕಟ್ಟಿ ಕುಣಿದದನ್ನು ನೋಡಿದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಹಾಗಾಗಿ ಆ ಯಕ್ಷಗಾನ ಕೇಂದ್ರ ಈಗ ವ್ಯವಸ್ಥೆ ಹೇಗುಂಟು ಗೊತ್ತಿಲ್ಲ ನನಗೆ. ಪಾಠಕ ಅವರು ಅಲ್ಲಿದ್ದವರು ಮತ್ತೆ ಪೂರ್ಣಕ್ಕೆ ಹೋಗಿ ಅಲ್ಲಿ ತನ್ನ ಬದುಕನ್ನು ರೂಪಿಸಿಕೊಂಡದ್ದು. ಇವತ್ತಿನ ಆಧುನಿಕ ಈ ಕಂಪ್ಯೂಟರೀಕರಣ, ಮೊಬೈಲೀಕರಣದ ವ್ಯವಸ್ಥೆಯಲ್ಲಿ ವಿದೇಶದಿಂದ ಕೂಡ ಇಲ್ಲಿಂದಲೇ ಅವರು ಕಳಿಸ್ತಾರಂತೆ. ಹಾಗಾಗಿ ನಮ್ಮ ಬದುಕು ಹೇಗಿದೆ ಅಂತ ಗೊತ್ತಿದೆ ನಿಮಗೆಲ್ಲರೂ ಕೂಡ. ಜಾಗತೀಕರಣ, ಆಧುನೀಕರಣ, ಕಂಪ್ಯೂಟರೀಕರಣ, ಅದಕ್ಕೆ ಹೆಚ್ಚಾಗಿ ಮೊಬೈಲೀಕರಣ. ಇದರಿಂದ ನಮ್ಮ ಅಂತಃಕರಣ ಹೇಗೆ ಅಂತ ನೋಡುವಂಥದ್ದು ಇವತ್ತು ಕಷ್ಟ ಸ್ಥಿತಿ. ಆದ್ರಿಂದ ಸಾಹಿತ್ಯ ಓದುಗ, ಯಾರೇ ಓದುಗರು ಇರ್ಬೋದು, ಈಗ ಪತ್ರಿಕೆ ಇರ್ಬೋದು, ಕೇವಲ ಹೆಡ್ಡಿಂಗ್ ಮಾತ್ರ ನೋಡುದು, ಮತ್ತೆ ಒಳಗಿನ ವಿಷಯ ಬೇಡ. ಅಲ್ಲಿಗೆ ಓದುಗರು ಬಂದುಬಿಟ್ಟಿದ್ದಾರೆ. ಹಿಂದೆ ಒಂದು ಕಾಲಕ್ಕೆ ಒಂದು ಕೃತಿ ಕೊಟ್ಟರೆ ಅದನ್ನೆಲ್ಲವನ್ನು ಓದಿ ಮುಗಿಸಿ ಅದು ಒಳ್ಳೆದಿದ್ರೆ ಅವರಿಗೆ ಪತ್ರ ಬರೆಯುವ ಒಂದು ವ್ಯವಸ್ಥೆ ಇತ್ತು. ಪತ್ರಗಳು, ಕಾರಂತರ ಒಂದು ಪತ್ರಗಳು ಅಂತ, ಪತ್ರಲೇಖನಗಳು ಅಂತಲೇ ಒಂದು ದೊಡ್ಡ ಪುಸ್ತಕ ಬಂದಿದೆ. ಯಾರ್ಯಾರೆಲ್ಲ ಪತ್ರ ಬರೆದಿದ್ದಾರೆ, ಅವರಿಗೇನು ಉತ್ತರ ಬರೆದಿದ್ದಾರೆ ಅಂತ. ಹಾಗಾಗಿ ಅಂತ ಒಂದು ಸೌಜನ್ಯವನ್ನ ನಮ್ಮ ಪಾಠಕವರು ಶಂಕರ್ ತಾಮನ್ಕರ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಷ್ಟ. ಇವತ್ತು ಮೇಷ್ಟ್ರುಗಳು ಶಾಲೆಯಲ್ಲಿ ಪಾಠ ಮಾಡೋದು ಸ್ವಲ್ಪ, ಮತ್ತೆ ಬಾಕಿ ಕೆಲಸಗಳು ಜಾಸ್ತಿ. ಬಾಕಿ ಕೆಲಸ ಅಂತ ಹೇಳಿದ್ರೆ ಸಾಹಿತ್ಯದ ಪ್ರಚಾರ ಬಾಕಿ ಅಂತ ಅಲ್ಲ, ಯಾಕಂದ್ರೆ ನಾನು ಮೇಷ್ಟ್ರಾಗಿ ಇರೋಣ. ಆದ್ರಿಂದ ನಾವು ಇಡೀ ಲೋಕದಲ್ಲಿ ನೋಡೋದನ್ನು ಹೇಳೋದು. ಸಾಹಿತ್ಯ ಸಮ್ಮೇಳನ ಮಾಡಿದ್ರೆ, ಒಂದು ಗೋಷ್ಠಿ ಉದ್ಘಾಟನಾ ಕಾರ್ಯಕ್ರಮ ಮುಗಿಸಿ ಒಂದು ಗೋಷ್ಠಿ ಮಾಡಿದ್ರೆ ಇಷ್ಟು ಜನ ಕೂಡ ಇರುವುದಿಲ್ಲ ಕೇಳುವವರು, ಇಷ್ಟು ಜನ ಕೂಡ ಇಲ್ಲ. ತಾಲೂಕು ಇರಲಿ, ಜಿಲ್ಲಾ ಸಮ್ಮೇಳನದಲ್ಲಿ ಸಾಹಿತ್ಯ ಗೋಷ್ಠಿಗಳಿಗೆ ನಾವು ನೋಡ್ತಾ ಇದ್ದೇವೆ. ಸಾಹಿತ್ಯ ಮತ್ತು ಧರ್ಮ ಸಮ್ಮೇಳನ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಆಗ್ತದೆ. ಈಗ ವಿದ್ಯಾರ್ಥಿಗಳನ್ನು ಹೋಗಿ ಕೂತ್ಕೊಳಿಸುವಂತ ವ್ಯವಸ್ಥೆ ಬಂದುಬಿಟ್ಟಿದೆ. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಶ್ರೀನಾಥ್ ಹೇಳಿದಾಗೇನೆ ಅವರಾದರೂ ಕೇಳಲಿ ಅಂತ. ಹೀಗಾಗಿ ಇಂಥ ಒಂದು ಕೃತಿ ರಚನೆ ಮಾಡಬೇಕು, ಅದಕ್ಕೆ ಪ್ರಕಾಶಕರು ಸಿಗಬೇಕು. ಸಿಕ್ಕಿದ್ರೆ ಅದು ಮತ್ತೆ 4 ಜನರಿಗೆ, ಸಹೃದಯ ಓದುಗರಿಗೆ ಹೋಗಬೇಕು. ಮುಡಿಯುವ ಭೋಗಿಗಳಿಲ್ಲದೆ ಬಾಡಿ ಭೋಗದೀಪು ಅಂತ ಜನ ಹೇಳ್ತಾನೆ, ಬರ್ದಿದ್ದಾರಪ್ಪ. ಈಗ ಹೂವು ಮಾಲೆಗಾರ ಹೂ ಮಾಡಿಟ್ಟಿದ್ದಾನೆ, ಅದನ್ನು ಯಾರು ಮುಡಿಯದಿದ್ರೆ ಸುಮ್ಮನೆ ಬಾಡಿ ಹೋಗ್ತದೆ, ಏನು ಕೆಲಸ ಪ್ರಯೋಜನ ಅಂತ. ಹಾಗೇನೆ ತನ್ನ ಆಲೋಚನೆಗಳನ್ನ, ತನ್ನ ಬರವಣಿಗೆಯನ್ನ ಬರೆದು ಕೃತಿಯ ಮೂಲಕ ತಂದಾಗ ಅದನ್ನು ಓದುವಂತಹ ಸಹೃದಯ ಬಂಧುಗಳು ಬೇಕು, ಸಹೃದಯ ಓದುಗರು. ಮುಂಡಾಜೆ ಅವ್ರು ಹೇಳಿದಾಗೇನೆ, ಎಲ್ಲಿ ಒಂದು ಕಲ್ಲು ಬಿಸಾಡಿದ್ರು ಮುಂಡಾಜೆ ಒಂದು ಹೆಸರು ಇರ್ತದೆ ಅಂತ. ನಾನು ಇತ್ತೀಚೆಗೆ SVS ಕಾಲೇಜಿನಲ್ಲಿ ಒಬ್ಬರು ಚೇತನ್ ಮುಂಡಾಜೆ ಅಂತ ಇದ್ರು. ನಾನು ಭಾರಿ ಆತ್ಮೀಯವಾಗಿ, ನೀವು ಮುಂಡಾಜೆಯವರ ಮರೆ, ನಾವು ಇಲ್ಲೇ ಇದ್ದೇವಲ್ಲ. ನಾನು ಈ ಮುಂಡಾಜೆ ಅಲ್ಲ ಸರ್, ಅಲ್ಲಿ ಒಂದು ಮುಂಡಾಜೆ ಉಂಟು. ಹಾಗಾಗಿ ಊರು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಇದೆ, ಆದ್ರೆ ಮುಂಡಾಜೆ ಅಂತ ಫೇಮಸ್ ಇರೋದು ಇದೆ ಅಲ್ವಾ. ಅದಕ್ಕೆ ಅವರಲ್ಲಿ ಹೋಗಿ ಮಾತಾಡ್ತಾರೆ, ನೀವು ಮುಂಡಾಜೆಯವರು ಎಲ್ಲಿ ಅಂತ ಕೇಳಿದೆ. ನಮ್ಮ ಉಜಿರೆ ಮುಂಡಾಜೆ ಅಲ್ಲಿ ಅಲ್ಲ ಸರ್, ನಂದು ಬಂಟ್ವಾಳದಲ್ಲಿ ಮುಂಡಾಜೆ ಉಂಟು. ಹಾಗಾಗಿ ಏನೇ ಇರಲಿ, ಮುಂಡಾಜೆಯ ಬಹಳ ಇಲ್ಲೇ ಇದ್ದವರು ನಮ್ಮ ಯಕ್ಷಗಾನದ ಕೊರತಿಗೆಯವರು.
ಹೆಚ್ಚು ಶಿಕ್ಷಣ ಪಡೆದವರಲ್ಲ, ಯಕ್ಷಗಾನದವರೆಲ್ಲ ಹೆಚ್ಚು ಶಿಕ್ಷಣ ಪಡೆದವರಲ್ಲ. ಆದರೆ ಜ್ಞಾನವನ್ನು ಪಡ್ಕೊಂಡವರು, ಪುರಾಣವನ್ನು ಪಡ್ಕೊಂಡವರು, ಮತ್ತೆ ಇವತ್ತು ಕನ್ನಡ ಭಾಷೆ ಸಾಹಿತ್ಯ ಇರ್ಬೋದು, ಆಲೋಚನೆಗಳಿರ್ಬೋದು, ಇದನ್ನೆಲ್ಲ ಹೆಚ್ಚು ಪ್ರಚಾರ ಪಡಿಸುವುದು ಅಂತ ಹೇಳಿದ್ರೆ ಯಕ್ಷಗಾನವೇ. ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಟಕಗಳು ಬಹಳ ಕಡಿಮೆ, ತುಳು ನಾಟಕಗಳೇ ಹೆಚ್ಚು ಇರುವುದು. ಅದಕ್ಕೆ ಇದ್ದಂಥ ಮಾನ್ಯತೆ ನಿಮ್ಮ ನೀನಾಸಂ ನಾಟಕ ಮಾಡಿದರೆ ಯಾರು ಹೋಗುದಿಲ್ಲ ಇಲ್ಲಿ. ಅಂದರೆ ಬದುಕಿನಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು 2 ಗಂಟೆಯಲ್ಲಿ ಒಮ್ಮೆ ತೇಳಿಸಿ ಬಿಡ್ಬೋದಲ್ಲ, ಆ ನಾಟಕ ನೋಡಿದಾಗ ಒಮ್ಮೆ ಆರಾಮ ಆಗ್ತದೆ ಅಂತ. ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಯಕ್ಷಗಾನ ಇವತ್ತಿಗೂ ಕೂಡ ಬೆಳಗಿನವರೆಗೆ ಇಲ್ಲದಿದ್ರೂ ಕೂಡ 10, 30, 40 ಮೇಳಗಳು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ, ಇತಿಹಾಸ ಮತ್ತು ನಮ್ಮ ಬದುಕನ್ನು ರೂಪಿಸುವುದಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥ ಕ್ಷೇತ್ರ ಅದು ಯಕ್ಷಗಾನ ಕ್ಷೇತ್ರ. ಹಾಗಾಗಿ ಇವತ್ತು ಈ ಪರಂಪರಾ ಮನೆಯಲ್ಲಿ ಒಂದು ಹೊಸ ಪರಂಪರೆಯನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ತಾಮನ್ಕರ್ ಅವರು. ಹಾಗೆ ಈ ಪರಂಪರೆ ಅದು ಇಡೀ ತಾಲೂಕಿನಾದ್ಯಂತ ಮುಂದುವರಿಲಿ. ನನಗೆ ಬರುವಾಗ ಆಶ್ಚರ್ಯ ಆಯ್ತು, ಇಲ್ಲಿ ಯಾರು ಬರ್ತಾರಪ್ಪ. ಈಗ ನೋಡುವಾಗ ನಾನು ಹೇಳ್ದಲ್ಲ, ಸಾಹಿತ್ಯ ಸಮ್ಮೇಳನ ಇಲ್ಲಿ ಬಂದವರು ಯಾರು ಅಂತ ಇರೋದು. ದೊಡ್ಡ ದೊಡ್ಡ ನೋಡಿ ಪ್ರಾಂಶುಪಾಲರು ಇದ್ದಾರೆ, ನಮ್ಮ ಬೆಳ್ತಂಗಡಿ ಈ ಯೂನಿವರ್ಸಿಟಿ ಕಾಲೇಜಿನ ಉಪನ್ಯಾಸಕರಿದ್ದಾರೆ, ಒಳ್ಳೊಳ್ಳೆ ವಿದ್ವಾಂಸರಿದ್ದಾರೆ. ಇವರ ಮಧ್ಯೆ ಒಟ್ಟು ಸೇರಿ ಒಂದು ಮನೆಯ ವಾತಾವರಣ, ಕುಟುಂಬದ ಹಾಗೆ. ಕುಟುಂಬ ಅಂದರೆ ಕೂಡಿ ಉಂಬುವ ಅಂತ, ಒಟ್ಟಿಗೆ ಸೇರಿ ಊಟ ಮಾಡುವವರನ್ನು ಕುಟುಂಬ ಅಂತ ಹೇಳೋದು ನಾವು, ಕುಟುಂಬದವರು. ಹಾಗೆ ನಾವೆಲ್ಲರೂ ಒಂದು ಸಾಹಿತ್ಯಿಕ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ ಇರುವಂಥ ಒಂದು ಕುಟುಂಬದವರೆಲ್ಲ ಸೇರಿ ಇಲ್ಲಿ ಒಟ್ಟು ಸೇರಿದ್ದೇವೆ. ಇವರ ಆತಿಥ್ಯವನ್ನ ನಾವೆಲ್ಲರೂ ಸ್ವೀಕರಿಸಿದ್ದೇವೆ. ಮತ್ತು 10 ಜನರಿಗೆ, ಗ್ರಾಮದವರೇ ಹೆಚ್ಚು ಸಾಧನೆ ಮಾಡಿದವರು, ಜಯರಾಮರು ಎಲ್ಲರೂ ಸಾಧನೆ ಮಾಡಿದವರೇ. ಆದರೆ ಅದರಲ್ಲೂ ಕೆಲವು ಸಾಧನೆ ಮಾಡಿದವರನ್ನ ಬಹಳ ದೊಡ್ಡದಲ್ಲದಿದ್ರು ತಮ್ಮ ಆತ್ಮ ತೃಪ್ತಿಗಾಗಿ ಅವರನ್ನು ಗುರುತಿಸಿದ್ದಾರೆ. ಆ ಗುರುತಿಸುವಿಕೆ ತಮ್ಮನ್ನ ತಾವು ಗುರುತಿಸಿಕೊಂಡ ಹಾಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಡೆಸಿಕೊಡೋದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಬೆಳ್ತಂಗಡಿ ತಾಲೂಕು ಘಟಕದ ವತಿಯಿಂದ ಮತ್ತು ನಮ್ಮ ಯಂಗ್ ಚಾಲೆಂಜರ್ಸ್ನ ನಾಮದೇವ್ ಅವರು ನಾವು ಕಾಲೇಜಿಗೆ ಹೋಗ್ತಿರುವಾಗ ಇದ್ದವರು. ಆವಾಗಲೇ ಭಾರಿ ಜೋರಿನ ಮನುಷ್ಯ. ಅಲ್ಲಿ 2-3 ಫ್ಲೋರ್ ಇದ್ರು ಕೂಡ ಆವಾಗಿನ ಕಾಲದ ಶಿಕ್ಷಣ ಬೇರೆ, ಸುತ್ತಲ್ಲ. ಮಧ್ಯಾಹ್ನ ಊಟ ಆಗುವಾಗ 2 ಫ್ಲೋರಲ್ಲಿ 3 ಸುತ್ತು ಹೊಡೆಯುವವರು ನಾಮದೇವ್ ಅವರು. ಕಾಲು ನೋವಿದ್ರು. ಹಾಗಾಗಿ ಸಾಮಾನ್ಯ ಜನ ಅಲ್ಲ ಅದು. ಮತ್ತೆ ಅವರ ಈ ಯಂಗ್ ಚಾಲೆಂಜರ್ಸ್ ಕ್ಲಬ್ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಎಲ್ಲ ಕೆಲಸಗಳನ್ನ ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೀಡುವುದು ಕೂಡ ಇದೆ ಅವರು. ಹಾಗಾಗಿ ಇಲ್ಲಿಯ ಯಾವುದು ಸ್ಪೋರ್ಟ್ಸ್ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಕಲ್ಚರ್ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿಕೊಂಡು ಇವತ್ತು ಏನೊಂದು ಕೆಟ್ಟ ಮಾತಿತ್ತು ಅದಕ್ಕೆ ಒಂದು ಉತ್ತರವನ್ನ ಕೊಟ್ಟಂತ ಒಂದು ಸಂಸ್ಥೆ ಅದು ಯಂಗ್ ಚಾಲೆಂಜರ್ಸ್ ಕ್ರೀಡಾ ಸಂಘ. ಕ್ರೀಡೆ ಮಾತ್ರ ಅಲ್ಲ, ಎಲ್ಲವೂ ಕೂಡ. ಹಾಗಾಗಿ ವಿಶೇಷವಾಗಿ ಈ ಕ್ರೀಡಾ ಸಂಘದ ಎಲ್ಲ ಸಂಚಾಲಕರು ಮತ್ತೆ ಅದರ ಸದಸ್ಯರೆಲ್ಲರೂ ಇದ್ದೀರಿ. ಅಧ್ಯಕ್ಷರು ಸೀನಪ್ಪಗೌಡರು ಇದ್ದಾರೆ, ನಮ್ಮ ಊರಿನ ಶಾಲೆಯ HM ಅವರು. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಈಗಲೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸಿ, ಎಲ್ಲರಿಗೂ ಕೂಡ ಇಲ್ಲಿ ಬಂದಿದ್ದೀರಾ, ನಮ್ಮಲ್ಲಿ ಭೂತಾರಾಧನೆ ರಾಸಿಗೂ ಪೂಪಾಡ್ನ ಅಂತ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನ ಸಾಹಿತ್ಯ ಪರಿಷತ್ತಿನ, ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅರ್ಪಿಸಿ, ನಿಮಗೆಲ್ಲರಿಗೂ ಕೂಡ ಇನ್ನೂ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವಂತ ಯೋಗ ಭಾಗ್ಯ ಆ ದೇವರು ಕರುಣಿಸಲಿ ಅಂತ ಎಲ್ರಿಗೂ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಿರಿಗನ್ನಡಂ ಗೆಲ್ಗೆ. ವಂದನೆಗಳು ಮಾನ್ಯ ಯದುಪತಿ ಗೌಡ ಅವರಿಗೆ. ಎಲ್ಲ ಸೀಕ್ರೆಟ್ ಅನ್ನು ಮುಚ್ಚಿಡುವುದು ಬೇಡ, ಕೊನೆಗೊಂದು ಸತ್ಯ ಉಂಟು, ಅದನ್ನು ಹೇಳಿಬಿಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಪರಿಷತ್ತಿನ ನೇತೃತ್ವದಲ್ಲಿ, ಯಂಗ್ ಚಾಲೆಂಜರ್ಸ್ ನೇತೃತ್ವದಲ್ಲಿ ನಡೀತದೆ. ಆದರೆ ಇದರ ಎಲ್ಲ ಖರ್ಚು ವೆಚ್ಚವನ್ನು ಶಂಕರ ತಾಮನ್ಕರ್ ಅವರೇ ವಹಿಸಿಕೊಂಡಿದ್ದಾರೆ ಅನ್ನುವಂಥ ಸತ್ಯವನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರುತ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ ಸರ್. ಒಂದು ಗೃಹ ಸಮ್ಮೇಳನವಾಗಿ ಇದು ಮೂಡಿ ಬಂದಿದೆ ಅಂತ ಹೇಳುವ ಸಂತೋಷದ ಮಾತಿನೊಂದಿಗೆ ಕೊನೆಯದಾಗಿ, ಊಟದ ಕೊನೆಗೆ ಮೊಸರನ್ನ ಅಂತ ಹೇಳ್ತಾರಲ್ಲ, ಹಾಗೆ ಕೊನೆಯದಾಗಿ ಇದೀಗ ಧನ್ಯವಾದ ಸಮರ್ಪಣೆಯನ್ನು ಶಂಕರ ತಾಮನ್ಕರ್ ಅವರೇ ನಿರ್ವಹಿಸಿಕೊಡ್ತಾರೆ. ಅವರಿಗೆ ವೇದಿಕೆ ಅವಕಾಶ. ಆಗ ಪ್ರಾರ್ಥನೆ ಮಾಡಿದ ಕುಮಾರಿ ಇಷ್ಟ ವೇದಿಕೆಗೆ ಬರಬೇಕು. ಅವರಿಗೆ ನಮ್ಮ ಅನಂತ ಪದ್ಮನಾಭ ಪಾಠಕರವರು ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಡಿ ಯದುಪತಿ ಗೌಡ, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಬೆಳ್ತಂಗಡಿ ಘಟಕ. ಕೃತಿ ಬಿಡುಗಡೆಗೊಳಿಸಿದ MP ಶ್ರೀನಾಥ್, ಅಧ್ಯಕ್ಷರು, ದಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು. ಕೃತಿ ಮತ್ತು ಕೃತಿ ಪರಿಚಯ ಮಾಡಿದ ಗಣಪತಿ ಭಟ್ ಕೊಳಮರ್ವ, ವಿಶ್ರಾಂತ ಪ್ರಾಚಾರ್ಯರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಜಾಲ್ಕಟ್ಟೆ. ಇವರಿಗೆಲ್ಲ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇವತ್ತು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ 10 ಮಂದಿಗೂ, ಅವರು ಎಲ್ಲರೂ ನನಗೆ ಸನ್ಮಾನ ಬೇಡ, ಯಾರಿಗಾದ್ರೂ ಬೇರೆಯವರಿಗೆ ಮಾಡಿ, ಇನ್ನೂ ಅರ್ಹರಿಗೆ ಅಂತ ಎಲ್ಲರೂ ಹೇಳಿಯೇ ನಾನು ಅವರಿಗೆ ಒಪ್ಪಿಸಿದ್ದು. ಆದರೂ ಅವರು ಬಂದಿದ್ದಾರೆ, ಭಾರಿ ಸಂತೋಷ ಆಗಿದೆ. ಸನ್ಮಾನವನ್ನು ಸ್ವೀಕರಿಸಿದ ತಮಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಮತ್ತು ಇನ್ನೊಂದು ವಿಶೇಷ ಅಂದ್ರೆ, ಇವತ್ತು 10ವರೆಗೆ ಪ್ರಾರಂಭ ಅಂತ ಹೇಳಿದ್ದಕ್ಕೆ 75% ಜನ 10ವರೆಗೆ ಬಂದಿದ್ದಾರೆ. ಇದೊಂದು ವಿಶೇಷ ಆಶ್ಚರ್ಯ. ಇನ್ನೊಂದು ವಿಷಯ ಅಂದ್ರೆ, ಇಲ್ಲಿ ಯಾರು ಈ ಕಾರ್ಯಕ್ರಮ ಆಗುವಾಗ ಮಾತಾಡ್ತಿರ್ಲಿಲ್ಲ. ಈಗ ನಾನು ಬೇರೆ ಬೇರೆ ಕಡೆಗಳಲ್ಲಿ ಕವಿಗೋಷ್ಠಿಗಳಲ್ಲಿ ಇಂದ್ರಲ್ಲಿ ಭಾಗವಹಿಸಿದ್ದೇನೆ. ಕವಿಗೋಷ್ಠಿಗೊಂದು ಬಿಟ್ಟರೆ ಬೇರೆ ಯಾವುದಕ್ಕೂ ಬೇರೆ ಮಾತಾಡ್ತಾ ಮೊಬೈಲ್ ನೋಡ್ತಾ ಎಲ್ಲ ಇರುವಲ್ಲಿ ಇಲ್ಲಿ ವಿದ್ವತ್ ಜನರು ಅಂತ ಹೇಳಲಿಕ್ಕೆ ನಾನು ನಿಮ್ಮನ್ನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ, ನಾನು ಆಗದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ ಯಾರು ಮಾತಾಡ್ತಾನೆ ಇರಲಿಲ್ಲ. 2 ಗಂಟೆಗಳ ಕಾಲ ಅವರನ್ನು ಒಂದು ದಿಕ್ಕಿಗೆ ಆಕರ್ಷಿಸುವುದೊಂದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ನನಗೆ ಭಾರಿ ಸಂತೋಷ ಆಗಿದೆ. ಯಾಕಂತ ಹೇಳಿದ್ರೆ, ಆ ಎಲ್ಲ ಮಾತುಗಳನ್ನು ಎಲ್ಲರೂ ಕೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಬಂದ ವಿದ್ವತ್ ಜನರಿಗೆ, ನಿಜವಾದ ಕಲೆಯ ಮತ್ತೆ ಸಂಗೀತವ, ಸಾಹಿತ್ಯವ ಇದರಲ್ಲಿ ಆಸಕ್ತ ಜನರಿಗೆ ಮಾತ್ರ ಕರೆದದ್ದು ನಾನು. ಎಲ್ಲರಿಗೆ ಕಲೀಲಿಲ್ಲ. ಸುಮ್ಮನೆ ಅಂದ್ರೆ ಅವರಿಗೆ ಸಹ ಉಪದ್ರ. ಅದಲ್ಲದೆ ನನ್ನ ಇಲ್ಲಿ ಜಾಗ ಸಹ ಇಲ್ಲ ಅಷ್ಟೇ, ಇಲ್ಲದದು ಬೇರೆ ಕಡೆಗಳಲ್ಲಿ ಮಾಡಬೇಕಾಗ್ತದೆ. ಹಾಗೆ ಇಲ್ಲಿ ಮಾಡಿದ್ದು. ಎಲ್ಲರೂ ಬಂದಿದ್ದೀರಿ, ಭಾರಿ ಸಂತೋಷಗೊಂಡಿದ್ದೇನೆ. ನಾನು ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಭಾವಿಸ್ತೇನೆ. ಮತ್ತೆ ಕಾರ್ಯಾಂತ್ಯ ಭೋಜನ ಅಂತ ಉಂಟು. ಈಗ ನಾವು ನಮ್ಮ ಸಿಂಪಲ್ ಭೋಜನ ವ್ಯವಸ್ಥೆ ಮಾಡಿದ್ದೇವೆ. ದಯವಿಟ್ಟು ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಮತ್ತೆ ಈ ಕಾರ್ಯಕ್ರಮ ನಡೆಯುವ ಎಲ್ಲ ಕಾರಣೀಭೂತರಾದ ಯಂಗ್ ಚಾಲೆಂಜಸ್ಗಳಿಗೆ ನಾನು ಕ್ಲಬ್ನವರಿಗೆ ಹೇಳಿದ್ದು, ಅವರು ಅಶ್ರಫ್ ರವರಿಗೆ ಹೇಳಿದರು. ಸೊ ಈ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಅಶ್ರಫ್ ರವರು ವಹಿಸಿಕೊಂಡಿದ್ದಾರೆ. ಹಾಗೆ ಅವರು ವೇದಿಕೆ ಬಂದು ನಮ್ಮ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಬೇಕಾಗಿ ಕೇಳಿ. ಗ್ರಾಫರ್ ಆಗಿ ಬಂದ ಶ್ರೀ ಬೆಂಡೆಯವರಿಗೆ ನಮ್ಮ ಹಾರ್ದಿಕ ಧನ್ಯವಾದಗಳು. ನಾನು ಹೇಳಿದೆ, ಇದು ನನ್ನ ಮನೆಯ ಕಾರ್ಯಕ್ರಮ, ತುಂಬಾ ದುಡ್ಡು ಕೊಡ್ಲಿಕ್ಕೆ ನನ್ನ ವ್ಯವಸ್ಥೆ ಇಲ್ಲ, ನನ್ನ ಒಂದು ಲಿಮಿಟ್ ನಲ್ಲಿ ಆದ್ರೆ ಮಾತ್ರ ಅಂತ. ನೀವು ದುಡ್ಡೇ ಕೊಡ್ಲಿಕ್ಕೆ ಬೇಡ ಹೇಳಿದ್ರು, ಆದ್ರೆ ನನ್ನ ಲಿಮಿಟ್ ನಲ್ಲಿ ನಾನು ಆಲ್ರೆಡಿ ತೆಗೆದಿಟ್ಟಿದ್ದೇನೆ, ಅದನ್ನು ಅವರಿಗೆ ಕೊಡ್ತೇನೆ. ಅದು ಅವರಿಗೆ ತೀರಾ ಕಮ್ಮಿ ಸಂಭಾವನೆ, ಆದ್ರೂ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ, ಬಂದಿದ್ದಾರೆ ಕ್ಲಬ್ ಸಮಯಕ್ಕೆ. ಅವರಿಗೂ ನನ್ನ ಹಾರ್ದಿಕ ಧನ್ಯವಾದಗಳು. ಪತ್ರಕರ್ತರಾಗಿ ಮಿತ್ರರಾಗಿ ಅರವಿಂದ ಹೆಬ್ಬಾರ್ ಅವರು ಬಂದಿದ್ದಾರೆ. ಮತ್ತೆ ಎಲ್ಲರೂ ದೂರದಿಂದ ನಮ್ಮ ಅನಂತಪುರ ಪಾಠಕ್ ಆಕ್ಚುಲಿ ಪೂನಾದಲ್ಲಿ ಇರುವುದು. ನಿನ್ನೆ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಏನಂದ್ರೆ, ಆ ಕಾರ್ಯಕ್ರಮ ಇದ್ದ ಕಾರಣ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ವಿಮಾನದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ, ಅಷ್ಟವರ ಮೇಲೆ ಪ್ರೇಮ. ಹಾಗೆ ವಿಮಾನದಲ್ಲಿ ಬಂದದ್ದು ನಾವು. ಹಾಗೆ ಅದು ಹಾಗೆ ಅಂತದ್ದು ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮ ಕಾರ್ಯಕಲಾಪಗಳನ್ನೆಲ್ಲ ಬಿಟ್ಟು ತಮಗೆಲ್ಲರಿಗೂ ಹಾರ್ದಿಕ ಧನ್ಯವಾದಗಳು. ಮತ್ತು ಒಳ್ಳೆ ಮೈಕಿನ ವ್ಯವಸ್ಥೆ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳು. ನಮ್ಮ ವ್ಯವಸ್ಥೆ ಮಾಡಿದ್ದಾರೆ, ಅವರಿಗೆ ಒಳ್ಳೇದಾದ ನಂತರ ಮತ್ತೆ ಧನ್ಯವಾದ ಕೊಡ್ತೇನೆ. ಹೌದು, ಸರಿ. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮ ಮುಗಿತು. ಎಲ್ಲರೂ ನಮ್ಮ ಭೋಜನಕ್ಕೆ ರೆಡಿ ಆಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.